ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರಭೃತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತ ಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜತ್ಕಣಾಃ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷ ಸುತಾನ್ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪ್ರಮಾತ್ರೇಣ ಮತ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತ ಕಲ್ಮಷಾಪನೋದರಪಟುತಲೆ ಧರ್ಮಾದ್ಯಖಿಲಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದಶಮಸ್ಕಂಧೆ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ತಸ್ಯಾನುಜಾ ಭ್ರಾತರೋಷ್ಟೌ ಕಂಕನಿಗ್ರೋಧಕಾದಯಃ ಅಭ್ಯಧಾವನ್ನಧಿಕ್ರುದ್ಧಾ ಭ್ರಾತುರ್ನಿರ್ವೇಶಕಾರಿಣಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣ ಪರಮಾತ್ಮನ ದಿವ್ಯವಾದಂತಹ ಅವತಾರದ ಅನೇಕ ಲೀಲೆಗಳನ್ನು 2 ದಿನಗಳಿಂದ ನಾವು ಆಲಿಸ್ತಾ ಇದ್ದೇವೆ. ಅತ್ಯದ್ಭುತವಾದಂತಹ ಬಾಲಲೀಲೆಗಳು, ಒಂದರಿಂದೊಂದಕ್ಕೂ ಒಂದು ವಿಶೇಷವಾದ ಸಂದೇಶ ಕೃಷ್ಣ ಪರಮಾತ್ಮ ತಾನು ಕೊಟ್ಟಿದ್ದಾನೆ. ಕಂಸನ ಸಂಹಾರವಾಗಿದೆ. ಕೃಷ್ಣ ಪರಮಾತ್ಮ ಗೋಕುಲದೊಳಗೆ ವೃಂದಾವನದೊಳಗಿದ್ದುಕೊಂಡು ತನ್ನ ಅನೇಕ ಗೋಪಿಕಾ ಸ್ತ್ರೀಯರ ಜೊತೆಗಿನ ತನ್ನ ಲೀಲೆಗಳನ್ನು ತಾನು ತೋರಿಸಿ ಆದ ಮೇಲೆ ಈ ಕಡೆಗೆ ಮಥುರೆಗೆ ತಾನು ಪ್ರವೇಶ ಮಾಡಿದ್ದಾನೆ. ಅಕ್ರೂರ ಕರೆದುಕೊಂಡು ಬಂದ ಎಲ್ಲ ಮಲ್ಲರ ಒಂದು ವಧವನ್ನು ಕೃಷ್ಣ ತಾನು ಮಾಡಿ ಕಂಸನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಕಂಸನ ಸಂಹಾರ ಮಾಡಿದಾಗ ಅವನಿಗೆ ಅನೇಕ ತಮ್ಮಂದರು, ಅವರೆಲ್ಲರೂ ಕೂಡ ಕಂಕ, ನಿಗ್ರೋಧ ಮೊದಲಾದವರು ಭಾರೀ ಸಿಟ್ಟು, ನಮ್ಮ ಅಣ್ಣನನ್ನು ಕೊಂದ ಇವನು ಅಂತ ಬಲರಾಮಕೃಷ್ಣರ ಮೇಲೆ ತಾವು ಯುದ್ಧಕ್ಕೆ ಅಂತ ಅಲ್ಲಿ ಬರ್ತಾ ಇದ್ದರೆ ಅವರೆಲ್ಲರನ್ನ ಬಲರಾಮ ದೇವರು ಸಂಹಾರ ಮಾಡ್ತಾ ಇದ್ದಾರೆ. ಕೃಷ್ಣ ಕಂಸನನ್ನು ಸಂಹಾರ ಮಾಡಿದರೆ ಕೃಷ್ಣನ ಅನೇಕ ಸಹೋದರರನ್ನ ಬಲರಾಮ ದೇವರು ಸಂಹಾರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಕಂಸನ ಕಾಟ ತಾಳದಿಕ್ಕಾಗ್ತಾ ಇರಲಿಲ್ಲ ಯಾರಿಗೂ ಕೂಡ. ಹಾಗಾಗಿ ಎಲ್ಲ ದೇವತೆಗಳು ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಮಾತರಂ ಪಿತರಂಚೈವ ಮೋಚಯಿತ್ವಾಥ ಬಂಧನಾತ್, ಮೊದಲು ಮಾಡಿದ್ದು ತಂದೆ ತಾಯಿಗಳನ್ನು ಬಂಧನದಿಂದ ಮೋಚನ ಮಾಡಿದ ಕೃಷ್ಣ ಪರಮಾತ್ಮ. ಅವರಿಗೆ ಶಿರಸಾ ಸ್ಪೃಶ್ಯ ಪಾದಯೋಹೋ, ಅವರ ಪಾದಕ್ಕೆ ತನ್ನ ಹಣೆ ಹಚ್ಚಿ ಭಗವಂತ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನಂತೆ. ನಮಸ್ಕಾರ ಮಾಡಿದಾಗ ನೋಡ್ರಿ, ಸರ್ವೋತ್ತಮೋಪಿ ಭಗವಾನ್ ಗುಣಭಾವನ್ ಜನಾರ್ದನಃ ದರ್ಶಯೇದ್ ವಸುದೇವಾದೇರಾತ್ಮನೋ ಜೀವತಾಮಪಿ ಅಜ್ಞಾಶಕ್ತ್ಯಾದ್ಯಭಾವಸ್ತು ಕೃತಸ್ತಸ್ಯಾಖಿಲೇಶಿತುಃ ಕುತಸ್ತಸ್ಯಾಖಿಲೇಶಿತುಃ ಕುತೋ ದೋಷ ಸರ್ವಗುಣಪೂರ್ಣಸ್ಯ
ಆನಂದವಾರಿಧೇಹೆ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಏನೋ ಅಜ್ಞ, ಏನೋ ಅಶಕ್ತ, ಏನೋ ಒಂದು ಅಪೂರ್ಣ ಅಂತ ಹೇಳಿ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿ ಅವರನ್ನು ಅಪ್ಪಿಕೊಂಡು ಅವರಿಂದೇ ನಾವಿದ್ದೀವಿ ಅಂತನ್ನುವಂಥ ಮಾತುಗಳು ಭಗವಂತ ಹೇಳೋದು ಇದು ಕೇವಲ ಲೀಲೆಗೆ ಅಂತ ತಿಳಿದುಕೊಳ್ಳ್ರಿ. ಭಗವಂತನಲ್ಲಿ ಯಾವ ದೋಷವೂ ಇಲ್ಲ. ಅದೇ ತಂದೆ ತಾಯಿಗಳಿಗೆ ಪ್ರಜಾಯತೆ ಹಿ ಯತ್ಕುಲೆ ಯಥಾಯುಗಂ ಯಥಾ ವಯಃ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ. ಯಾವ ಯುಗದಲ್ಲಿ ಹುಟ್ಟುತ್ತಾನೆ, ಯಾವ ವಯಸ್ಸಿನಲ್ಲಿರ್ತಾನೆ, ಯಾವ ಕುಲದಲ್ಲಿ ತಾನು ಹುಟ್ಟುತ್ತಾನೆ, ಅದಕ್ಕೆ ಯೋಗ್ಯವಾದ ಆಚರಣವನ್ನು ಭಗವಂತ ಅವರವರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ತಾನು ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಒಂದು ನಿಟ್ಟಿನೊಳಗಷ್ಟೇ ಭಗವಂತ ದೇವಕಿ ವಸುದೇವರಿಗೆ ಅಲ್ಲಿ ನಮಸ್ಕಾರವನ್ನು ಮಾಡಿ ಅತ್ಯಂತ ಪ್ರೀತಿಯ ಮಾತುಗಳನ್ನು ತಾಯಿಗೆ ಹೇಳ್ತಾ ಇದ್ದಾನೆ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಬಿಭ್ರತ್ ಶ್ವಸಂವೃತಃ ಅಂತ ಭಗವಂತ ಹೇಳ್ತಾನೆ. ಎಲ್ಲಾನೂ ಮಾಡಬಹುದು, ಆದರೆ ತಂದೆ ತಾಯಿಗಳ ಸೇವೆಯನ್ನು ಮಾಡುವುದು ಮಾತ್ರ ದುರ್ಲಭ. ಅತ್ಯಂತ ಪುಣ್ಯವಂತರಿಗೆ ಮಾತ್ರ ಅದು ಸಿಗುತ್ತದೆ. ಹಾಗಾಗಿ ನಿಮಗೆ ಮಗನಾಗಿ ನಾನು ಇಲ್ಲೇ ನಿಮ್ಮ ಸೇವಾ ಮಾಡ್ಕೋತಿರಬೇಕಾಗಿತ್ತು, ಆದರೆ 8 ವರ್ಷ ನಾನು ಹೊರಗೆ ಇದ್ದೆ ಅನಿವಾರ್ಯ ಕಾರಣಗಳಿಗೆ. ಈಗ ಬಂದೀನಿ, ಬಹಳ ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿದರೆ ಅವರಂದ್ರು ತಕ್ಷಂತುಮರ್ಹತಸ್ಥಾತ ಮಾತರ್ನೋ ಪರತಂತ್ರಯೋಹೋ. ಭಗವಂತ ನೀನು ಸ್ವತಂತ್ರ, ನೀನು ಬೇಕು ಅಂದರೆ ಇಲ್ಲಿ ಬರಬಹುದಾಗಿತ್ತು. ನಾವು ಪರತಂತ್ರರು, ನಾವು ಮಾಡಿದ್ದು ಬಹಳ ದುಷ್ಟ ಕೆಲಸ ಅಂತಂದ್ರವ್ರು. ಯಾಕಂದ್ರೆ ನೀನು ಇನ್ನೂ 8 ವರ್ಷದವ, ಹುಟ್ಟಿದ ದಿನವೇ ನಿನ್ನನ್ನು ದೂರ ಅಟ್ಟಿದ್ವಿ, ಅವತ್ತಿನಿಂದ ಇವತ್ತಿನವರೆಗೆ ನಿನಗೆ ಮಾಡಬೇಕಾದ ಯಾವ ಪ್ರೀತಿಯನ್ನು ನಾವು ತೋರಿಸ್ಲಿಲ್ಲ, ನಮ್ಮನ್ನು ನೀನು ಕ್ಷಮಾ ಮಾಡು ಅಂತ ಆ ಇಬ್ಬರು ತಂದೆ ತಾಯಿ ಬಂದು ಭಗವಂತನಿಗೆ ಕೇಳಿಕೊಳ್ತಾ ಇದ್ದಾರೆ. ಅವಾಗ ಉಗ್ರಸೇನನನ್ನ, ಕಂಸನ ತಂದೆ ಅಂದರೆ ಯಾರು, ಇದು ಯದುಗಳ ರಾಜ್ಯ ನಿಜವಾಗಿ ಅಂದಮೇಲೆ ಈ ಶೂರ ವಸುದೇವ ಇವರ್ಯಾರಾದರೂ ರಾಜರಾಗಬೇಕಾಗಿತ್ತು. ಅದರಲ್ಲಿ ಆದದ್ಯಾರು ಭೋಜರು, ಅಂದ್ರೆ ದೇವಕಿಯ ತಂದೆಯನ್ನ, ತನ್ನ ಮಾತಾಮಹನನ್ನ ಭಗವಂತ ತಾನು ಅಲ್ಲಿ ರಾಜನನ್ನಾಗಿ ಮಾಡಿದ. ಯಾದವರನ್ನ ರಾಜನನ್ನಾಗಿ ಮಾಡಲಿಲ್ಲ ಭಗವಂತ, ಉಗ್ರಸೇನನನ್ನ ಮಾಡಿದ. ಯಾಕೆ? ಯಯಾತಿ ಶಾಪಾದ್ ಯದುಭಿರ್ ನಾಸಿತವ್ಯಂ ನೃಪಾಸನೆ ಅಂತ. ಯಯಾತಿ ಅವಾಗೆ ಶಾಪ ಕೊಟ್ಟಿದ್ನಂತ ಯದುವಿಗೆ, ಅವನ ಹಿರಿಮಗ ಯದು. ಆದ್ರೆ ಅವ ರಾಜನ್ ಮಾಡಿದ್ದ ಯಾರನ್ನ? ಪೂರ್ವವನ್ನ ರಾಜ ಮಾಡಿದ್ದ. ಹಿಂದ್ ಕಥೆ ಕೇಳಿದ್ರೆ ನಾವು ಸ್ಕಂದದೊಳಗೆ. ಹಿಂಗಾಗಿ ಯಯಾತಿ ಯದುವಂಶದವ್ರು ಯಾರೂ ಕೂಡ ಈ ಸಿಂಹಾಸನದ ಮೇಲೆ ಕೂಡೇಬಾರದು ಅಂತ ಶಾಪ ಕೊಟ್ಟಿದ್ನಂತ. ಭಗವಂತ ಅವನಿಗೆ ಒಂದು ಮರ್ಯಾದೆಯನ್ನು ಕೊಡೋದಕ್ಕಾಗಿ ಯದುಗಳಲ್ಲಿ ಯಾರನ್ನು ತಾನೇ ರಾಜನಾಗಬಹುದಾಗಿತ್ತು. ಕಂಸನ್ ಕೊಂದಾವ ರಾಜ ತಾನಾಗ್ಬೋದು, ಬಲರಾಮನ್ ಮಾಡ್ಬೋದು, ವಸುದೇವನ್ ಮಾಡಬಹುದು. ಯಾರನ್ನೂ ಮಾಡಲಾರ್ದೇನೆ ತನ್ನ ಮಾತಾಮಹನ ದೇವಕಿಯ ತಂದೆಯನ್ನ ಉಗ್ರಸೇನನನ್ನ ಅಲ್ಲಿ ರಾಜನನ್ನಾಗಿ ಭಗವಂತ ಮಾಡಿದ್ದಾನೆ. ಮಯಿ ಭೃತ್ಯ ಉಪಾಸೀನೆ ಭವತೋ ವಿಬುಧಾದಯ ಬಲಿಂ ಹರಂತ್ಯವನತಾಹ ಕಿಮುತಾನ್ಯೇನ ರಾಧಿಪಾಹ. ಅವ ಅನ್ನಂತ, ನಾನು ಭಾಳ ವೃದ್ಧ, ನಾನಿಲ್ಲಿ ಕೂತೇನು ಮಾಡಲಿ, ನನಗೆ ಯಾರು ಬಂದು ಬಲಿ ಕೊಡೋರು, ನನಗೆ ಯಾರು ಬಂದು ಕರ ಕಟ್ಟವರು, ನೀನೇ ಆಗಿಬಿಡು ಅಂತ. ದೇವರಂದ, ಹೆಸರಿಗೆ ನೀನಷ್ಟೇ, ಆಗೋದೆಲ್ಲ ನಾನೇ. ನಾನು ಒಂದು ಸಿಂಹಾಸನದ ಮೇಲೆ ಕೂಡ್ಲಿಕ್ಕೆ ನನಗೆ ಇಚ್ಛಾ ಇಲ್ಲ. ಬರೀ ಒಂದು ಮಥುರಾ ಪಟ್ಟಣಕ್ಕೆ ನಾನು ರಾಜ, ಇಡೀ 14 ಲೋಕಗಳಿಗೆ ನಾನೇ ರಾಜನಾದ್ದರಿಂದ ಇದು ಒಂದು ಸಿಂಹಾಸನದ ಮೇಲೆ ಕೂಡುವಂಥ ಇಚ್ಛೆ ಸರ್ವಥಾ ನನಗಿಲ್ಲ. ಅದಕ್ಕೆ ನೀನೇ ಆಗಪ್ಪ ಅಂತ ಅವನನ್ನು ಅಲ್ಲಿ ಕೂಡಿಸ್ತಾನೆ. ಕೂಡಿಸಿ ಅನೇಕ ಜನರನ್ನ ಅಲ್ಲಿ ನೋಡ್ತಾ ಇದ್ದಾನೆ. ಎಲ್ಲರನ್ನ ತಾನು ಆಲಿಂಗನ ಮಾಡಿಕೊಂಡು, ಎಲ್ಲರೂ ಎಷ್ಟೋ ವರ್ಷಗಳಿಂದ ಕೃಷ್ಣನನ್ನು ನೋಡಿರಲಿಲ್ಲ, ಅವರನ್ನೆಲ್ಲ ಸಂತೈಸಿದ. ಈ ಕಡೆಗೆ ಗೋಕುಲದಿಂದ ಅನೇಕ ಜನ ಬಂದಿದ್ರಲ್ಲ ಪಾಪ, ಅವನ ಜೊತೆಗೆ ನಂದ ಬಂದಿದ್ದ, ಇನ್ನನೇಕ ಅವನ ಗೆಳೆಯರೆಲ್ಲ ಬಂದಿದ್ರು. ಅವರೆಲ್ಲರೂ ಅಳ್ತಾ ಇದ್ದಾರೆ. ಸಪಿತ ಸಾಚ ಜನನಿ ಯೌ ಪುಷ್ಣೀತಾಂ ಸ್ವಪುತ್ರವತ. ನೀವೇ ನನಗೆ ತಂದೆ ತಾಯಿ. ನಂದನಿಗೆ ಹೇಳ್ತಾನೆ ಭಗವಂತ, ನನ್ನನ್ನ ಮಗ ಅಂತ ತಿಳಿದುಕೊಂಡು ಎಷ್ಟು ದಿನ ನನ್ನ ರಕ್ಷಣೆ ಮಾಡಿದ್ರಿ ಅಲ್ಲ, ನಿಜವಾಗಿ ನೀವೇ ನಮ್ಮ ತಂದೆ ತಾಯಿ. ನೀವು ಹೋಗ್ರಿ, ನನಗ ಯಾವಾಗ ನೀವು ನೆನೆಸ್ತೀರೋ ಆವಾಗ ನಾನು ನಿಮಗೆ ಕಾಣಿಸ್ಕೊಳ್ತೀನಿ, ಹಾವ್ರಿ ಆಗಬೇಡ, ನನ್ನ ವಿರಹದ ದುಃಖ ನಿಮಗೆ ಬರ್ಲಾರ್ದಂಗೆ ನಾನು ನೋಡ್ಕೊಳ್ತೀನಿ, ಹೋಗ್ರಿ ಅಂತ ನಂದನಿಗೆ ಸಾಂತ್ವನ ಹೇಳಿ ಭಗವಂತ ಅವರೆಲ್ಲರನ್ನ ಮರಳಿ ಕಳಿಸ್ತಾನೆ. ಆವಾಗ ವಸುದೇವನಿಗೆ ಹೇಳಿದ್ನಂತ, ಮುಂಜಿ ಮಾಡಿ ನಂದು ಅಂದ, 8 ವರ್ಷ ಆಗೈತೆ ನನಗೆ, ಎಷ್ಟು ದಿವಸ ಅಂತ ಹಿಂಗೆ ಕೂಡ್ಲಿ, ಮುಂಜಿ ಮಾಡು ಅಂತಂದಾಗ ತತಶ್ಚ ಲಬ್ಧ ಸಂಸ್ಕಾರವು ದ್ವಿಜತ್ತಂ ಪ್ರಾಪ್ಯ ಸೌವ್ರತವು ಗರ್ಗಾದ್ ಯದುಕುಲಾಚಾರ್ಯಾದ್ ಗಾಯತ್ರಂ ವ್ರತಮಾಸ್ಥಿತವು. ಯದುಕುಲದ ಆಚಾರ್ಯರು ಗರ್ಗಾಚಾರ್ಯರವತ್ತು. ಆ ಗರ್ಗಾಚಾರ್ಯರನ್ನ ಕುಲಪುರೋಹಿತರನ್ನು ಕರೆಸಿ ಪೂರ್ಣ
ಆ ಉಪನಯನದ ಸಂಸ್ಕಾರವನ್ನ ಮಾಡ್ತಾ ಹೋಮವನ್ನ ತಾನು ಮಾಡಿದ್ದಾನೆ ಭಗವಂತ. ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರೋ ವಿಶೇಷತ ಖಲ್ವಭಜದ್ವರಾಶ್ರಮಂ ಅಂತ ಸ್ಮಧ್ವ ವಿಜಯ ಶ್ರೀಮದಾಚಾರ್ಯ ವಿಷಯದಲ್ಲಿ ತಿಳಿಸ್ತದೆ. ದೇವತೆಗಳಿಗೆ ಇದೇ ಆಶ್ರಮ ಇದೇ ವರ್ಣ ಅಂತಿಲ್ಲೇ ಇಲ್ಲ. ಎಲ್ಲ ಕಾಲಕ್ಕೂ ಎಲ್ಲ ವರ್ಣ ಎಲ್ಲ ಆಶ್ರಮಗಳ ಧರ್ಮಗಳನ್ನು ಪಾಲಿಸ್ಲಿಕ್ಕೆ ಅವಕಾಶ ಅವರಿಗೆ ಇರ್ತದೆ. ಭಗವಂತನಿಗಂತೂ ಅದರ ಅನಿವಾರ್ಯತಾನೂ ಇಲ್ಲ. ಇನ್ನು ವಾಯುದೇವರಿಂದ ಮುಂದೆ ಎಲ್ಲರೂ ಆ ಧರ್ಮ ಮಾಡುವ ಅನಿವಾರ್ಯತೆ ಅದ. ಭಗವಂತ ಸ್ವಯಂ ತಾನೇ ಧರ್ಮಾಧ್ಯಕ್ಷನಾದ್ದರಿಂದ ಅವನಿಗೆ ಆ ಅನಿವಾರ್ಯತೆ ಇಲ್ಲ. ಅಂತೂ ಕಾಲಕ್ಕೇನು ನಡೀಬೇಕು ಅದು ನಡೀಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ತಾನು ಅಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿಕೊಳ್ತಾನೆ. ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೀತಾನೆ. ಎಲ್ಲರೂ ಬಂದು ಅನೇಕ ಉಪಾಯನಗಳನ್ನು ಕೊಡ್ತಾ ಇದ್ದಾರೆ. ಅವಾಗ ಹೇಳಿದ, ನನ್ನನ್ನು ಗುರುಕುಲಕ್ಕೆ ಕಳಿಸ್ರಿ ಅಂದ. ನೀನ್ ಗುರುಕುಲಕ್ಕೆ ಹೋಗ್ತಿ ಅಂದ್ರೆ ಅವರು ಇಷ್ಟೆಲ್ಲ ಮಂದಿನ ಕೊಂದು ಮಾಡಿ ಎಲ್ಲ ಸಾಕಷ್ಟು ಶಾಣೆ ಇದ್ದಿ ಮತ್ತೇನು ಹೋಗ್ತಿ? ಅಥವಾ ಗುರುಕುಲೇ ವಾಸಮಿಚ್ಛಂತವು, ಇದು ನನ್ನ ಇಚ್ಛಾ. ಗುರುಕುಲದೊಳಗೆ ಇರಲಾರ್ದೇನೆ, ಗುರುಗಳಿಂದ ಸರಿಯಾಗಿ ವಿದ್ಯೆ ಪಡೆಯದೇನೆ ಯಾವ ಸಿದ್ಧಿಯನ್ನು ಮನುಷ್ಯ ತಾನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸೋದದ. ರಾಮಾವತಾರದೊಳಗೂ ನಾನು ಹೋಗಿ ವಿಶ್ವಾಮಿತ್ರ ಕಡೆ ಕಲಿತು ಬಂದೀನಿ. ನಾನು ಅದಕ್ಕೆ ಈಗೂ ಕೂಡ ಹೋಗ್ತೀನಿ. ನಾನು ಕಾಶ್ಯಂ ಸಂದೀಪಿನಿ ನಾಮ ಅವಂತಿ ಪುರವಾಸಿನಂ, ಉಜ್ಜಯಿನಿ ಅನ್ನುವ ಊರು. ಅಲ್ಲಿ ಕಶ್ಯಪ ಗೋತ್ರದ ಈ ಸಂದೀಪಿನಿ ಅನ್ನುವಂತಹ ಋಷಿಗಳು ಅಲ್ಲಿದ್ದಾರೆ. ಆ ಸಂದೀಪಿನಿ ಋಷಿಗಳಿಗೆ ನೋಡ್ರಿ, ಉಜ್ಜಯಿನಿ ಎಲ್ಲಿ ಮಥುರಾದಿಂದ ಉಜ್ಜಯಿನಿಗೆ ಬಂದ ನೋಡ್ರಿ ಕಲೀಲಿಕ್ಕೆ. ಉತ್ತರ ಪ್ರದೇಶದಿಂದ ಡೈರೆಕ್ಟ್ ಮಧ್ಯಪ್ರದೇಶ. ಅಹೋರಾತ್ರಿ ಚತುಷ್ಷಷ್ಟ್ಯ ಸಂಯಾತೌ ತಾವತೀ ಕಲಾಹ ಗುರುದಕ್ಷಿಣಯಾಚಾರ್ಯಂ ಛಂದಯಾಂ ಆಸತು ನೃಪ ಛಂದಯಾಂ ಆಸತು. ಒಂದೇ ಕಂಡೀಷನ್ ಅಂದ, ನಿಮ್ಮ ಸ್ಕೂಲ್ನಾಗ ನಾನು ಅಡ್ಮಿಷನ್ ತೊಗೊಳ್ತೀನಿ, ಆದ್ರೆ ನನಗೆ ಇಲ್ಲೇ 1 ವರ್ಷ ಇರಬೇಕು, ಇಷ್ಟು ಫೀಸ್ ಕಟ್ಟಬೇಕು, ಇವೆಲ್ಲ ಏನಿಲ್ಲ ರೂಲ್ಸು. ನನಗೆ 64 ದಿವಸದೊಳಗೆ 64 ವಿದ್ಯಾ ನೀವು ಕಲಿಸ್ಬೇಕು. ದಿವ್ಸಕ್ಕೆ 1 ವಿದ್ಯಾ ಕಲಿತೀನಿ ನಾನು. ಒಂದು ದಿವಸ ಹಾಡು ಅಂದ್ರೆ ಅವತ್ತು ಹಾಡು ಮುಗಿಸ್ಬಿಡ್ಬೇಕು ನೀವು, ಇನ್ನೊಂದು ದಿವಸ ಕಲಿಸಿರಬಾರ್ದು. 64 ವಿದ್ಯೆಗಳವ. ಭಾರತದ ಪ್ರಾಚೀನ ಗುರುಕುಲ ಪದ್ಧತಿಯಲ್ಲಿ ಕಲಿಸ್ಲಿಕ್ಕಿದ್ದದ್ದು 64 ವಿದ್ಯೆಗಳು. ಅದರೊಳಗೆ ಎಲ್ಲ ಬಂದು ಹೋಗ್ತಿತ್ತು. ಇವತ್ತಿನ ವಿಜ್ಞಾನ, ತತ್ವಜ್ಞಾನ, ಇವತ್ತಿನ ಏನೆಲ್ಲ ಇವತ್ತು ರಾಜ್ಯಶಾಸ್ತ್ರ ಅಂತನ್ರಿ, ಸಮಾಜಶಾಸ್ತ್ರ ಅಂತನ್ರಿ, ಶಿಲ್ಪಶಾಸ್ತ್ರ ಅಂತನ್ರಿ, ಚಿತ್ರಕಲೆ ಅನ್ರಿ, ಎಲ್ಲರೂ ಎಲ್ಲವನ್ನೂ ಮಾಡಬೇಕು ಅನ್ನುವಂಥ ಒಂದು ಕಾಲ ಅದು. ಹೀಗಾಗಿ ಎಲ್ಲರಿಗೂ ಕೂಡ ಅವತ್ತು 64 ವಿದ್ಯೆಗಳನ್ನು ಹೇಳಿಕೊಡುವಂತಹ ಗುರುಕುಲಗಳಿರ್ತಾವೆ. ಆದರೆ ಭಗವಂತನ ಕಂಡೀಷನ್ ಏನಂದ್ರೆ 64 ದಿನದೊಳಗೆ ಹೇಳ್ಬೇಕು, ದಿವಸಕ್ಕೆ 1 ವಿದ್ಯೆ, ಅದಕ್ಕಿಂತ ಹೆಚ್ಚು ವ್ಯಾಲಿಡಿಟಿ ಕೊಡುವುದಿಲ್ಲ ನಾನು ಅಂತ. ಆಯ್ತಪ್ಪ, ನಿನ್ನಂಥ ಶಿಷ್ಯ ಇದ್ದಾಗ ನನಗೆ ಅನುವಾದ ಮಾಡ್ಲಿಕ್ಕೆ ನನಗೇನು ಹೋಗ್ಯದಂತ ಹೇಳಿ, ಸ ರಹಸ್ಯಂ ಧನುರ್ವೇದಂ ಧರ್ಮನ್ಯಾಯ ಪಥಾಂಸ್ತಥಾ ತಥಾ ಚ ಅನ್ವೀಕ್ಷಿಕೀಂ ವಿದ್ಯಾಂ ರಾಜನೀತಿಂಚ ಷಡ್ವಿಧಾಂ. 6 ವಿಧದ ರಾಜನೀತಿಯನ್ನ, ಧನುರ್ವೇದವನ್ನ, ಧರ್ಮವನ್ನ, ತರ್ಕವನ್ನ, ಸರ್ವಂ ತದಮರಶ್ರೇಷ್ಠವು ಸರ್ವವಿದ್ಯಾ ಪ್ರವರ್ತಕವು, ತಾನೇ ಎಲ್ಲ ವಿದ್ಯೆಯ ಪ್ರವರ್ತಕನಾದರೂ ಕೂಡ ಸಾಂಗೋಪನಿಷದೋ ಗುರು, ಎಲ್ಲ ಉಪನಿಷತ್ತುಗಳು, ವೇದಗಳು ಎಲ್ಲವನ್ನೂ ಭಗವಂತ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ತಾನು ಕಲಿತು ಮುಗಿಸಿದ್ದಾನೆ. ನನ್ನ ಗುರುಕುಲ ವಾಸ ಮುಗಿಯಿತು ಸ್ವಾಮಿ, ನಾವು ಬರ್ತೀವಿ ಹಂಗೆ ಹೆಂಗೆ ಹೊಂಟ್ಯೋ, ಗುರುದಕ್ಷಿಣ ಕೊಟ್ಟು ಹೋಗ್ಬೇಕಲ್ಲ, ಹಂಗೆ ಹೊಂಟೆ ಅಂದ್ರೆ ಹೆಂಗೆ ನಡೀತದ ಅಂತಂದ್ರು. ನೀವು ಏನು ಕೇಳ್ತೀರಿ ಕೇಳಿ ಕೊಡ್ತೀನಿ ಅಂದ. ಅವರಿಗೂ ಬಹಳ ಚಂದ ಗೊತ್ತಿತ್ತು, ಇವನು ಒಬ್ಬನೇ ಕೊಡ್ಲಿಕ್ಕಾಗುವಂಥದ್ದು ಒಂದದ ನನ್ನ ಕಡೆಗೆ, ನನಗೆ ಬೇಕಾಗಿತ್ತು ಅಂತ. ಏನು? ಮಹಾರ್ಣವೇ ಮೃತಂ ಬಾಲಂ ಪ್ರಭಾಸೇ ವರಯಾಂ ಬಭೂವ. ಪ್ರಭಾಸಕ್ಕಂತ ಹಿಂದೆ ನಾನು ಹೋದಾಗ, ಸಮುದ್ರ ಸ್ನಾನಕ್ಕಂತಿಳಿದಾಗ ನನ್ನ ಮಕ್ಕಳಲ್ಲಿ ಸತ್ತು ಹೋಗ್ಯಾವ, ಆ ಸತ್ತ ಮಗುವನ್ನು ನೀನು ಮರಳಿ ತಂದು ಕೊಡು ಅಂತ ಕೇಳಿದ. ಭಗವಂತಂದ, ಕ್ಷಣ ಇದ್ದೀರಿ ನೀವು, ಯಾಕಂದ್ರೆ ಇದನ್ನು ನನಗಷ್ಟೇ ಕೇಳಲಿಕ್ಕಾಗ್ತದೆ, ಇನ್ಯಾರಿಗೂ ಕೂಡ ಮೃತನಾದ ಬಾಲಕನನ್ನು ತಂದು ಕೊಟ್ಟೇನು, ಅದು ಏನೋ ಈಗ ಮೃತ ಆಗ್ಯಾನಪ್ಪ ಅಂದ್ರೆ ಮಾತು ಬೇರೆ, ಎಂದೋ ಹೋಗ್ಬಿಟ್ಟನವ. ಅವ್ರಿಗೆ ಗೊತ್ತಿತ್ತು ಬಲರಾಮಕೃಷ್ಣರೇ ಇದನ್ನು ತರ್ಲಿಕ್ಕೆ ಸಮರ್ಥರು ಅಂತ. ಕೇಳಿಬಿಟ್ರು. ಏನು ಕೇಳಂದಾನ, ಕೇಳಿದ್ ನಾನು ಅಂತ ಅವ್ರ ಪಾಪ ಕೇಳಿದ್ರು. ಆಯಿತು ಅಂತ ಭಗವಂತ ಸಮುದ್ರಕ್ಕೆ ಹೋದ. ವರುಣ ತಾನು ತಂದು ತನ್ನ ಎಲ್ಲ ರತ್ನಗಳನ್ನು ಸಮರ್ಪಿಸಿದ. ಭಗವಂತ ನನ್ನ ಕಡೆಗೆ ಬಂದಲ್ಲ, ಏನು ಕೆಲಸ ಇತ್ತು ಅಂತ. ನಮ್ಮ ಗುರುಪುತ್ರ ಸತ್ತಾನಂತಪ್ಪ, ಅವನು ವಾಪಸ್ ಕೊಡಬೇಕು ಅಂದ. ಇಲ್ಲ, ನಾನೇನು ಅವನನ್ನು ಕೊಂದಿಲ್ಲ, ನೈವಾಹರ್ಷಮಹಂ ದೇವ ದೈತ್ಯ ಪಂಚಜನೋಹರತ. ಪಂಚಜನ ಅಂತ ಒಬ್ಬ ದೈತ್ಯ ಇದ್ದ, ಅವನನ್ನು ಅವತ್ತು ನುಂಗಿ ಕರ್ಕೊಂಡು ಹೋಗ್ಯಾನ, ನನ್ನ ಕಡೆಗೆ ಇಲ್ಲವ ಅಂತ. ಅಲ್ಲೇ ಎಲ್ಲಿದ್ದಾನವ ಅಂತ ಶಂಖ ರೂಪದಲ್ಲಿರ್ತಕ್ಕಂಥ ಪಂಚಜನನ್ನ ತಾನು ಹುಡುಕ್ತಾ ಹೋಗಿ ಅಂತರ್ಜಲವಾಸಿನಂ, ಅಂತರ್ಜಲದೊಳಗೆ ಹೋಗಿ ಕೂತಿದ್ದೀವ. ಅವನನ್ನು ಕೊಂದು ಭಗವಂತ ಅವನ ಜಠರವನ್ನ ಹರಿದು ನೋಡಿದ್ರೆ ಅಲ್ಲಿರಲಿಲ್ಲ ಶಿಶು, ಅಲ್ಲಿ ಈ ಬಾಲಕ ಗುರುಪುತ್ರ ಇರಲಿಲ್ಲ. ಹಂಗಂದ್ರೆ ಇವ ಈಗ ಬಹುಶಃ ಯಮನ ಪಟ್ಟಣದೊಳಗಿದ್ದಾನ ಅಂತ ತಿಳ್ಕೊಂಡು ಅಲ್ಲಿ ಹೋದ.
ಯಮಪುರಕ್ಕೆ ಭಗವಂತ ಹೋದಾಗ ತತ ಸಂಯಮಿನೀಂ ನಾಮ ಯಮಸ್ಯ ದಯಿತಾಂ ಪುರೀಂ, ಯಮನ ಪ್ರೀತಿಯ ಊರದು ಸಂಯಮಿನಿ ಅಂತ, ಪ್ರೀತಿಯ ಊರಂತ ನೋಡ್ರಿ. ಅದು ಅಂಥ ಊರಿನ ಮೇಲೂ ಪ್ರೀತದ ಅಂದಂಗಾಯ್ತಲ್ರಿ ಅಂತ. ಅದ ಯಾಕಂದ್ರೆ ಸಂಯಮಿನಿ ಪುರನೇ ನರಕ ಅಂತ ತಿಳ್ಕೊಬೇಡ್ರಿ, ಅದು ಯಮಲೋಕ, ಯಮಲೋಕದ ರಾಜಧಾನಿ ಅದು. ಅದು ದೇವಲೋಕನೇ, ಅಲ್ಲೇನು ಬಹಳ ಅಲ್ಲೆಲ್ಲ ಚಂದೆ ಅದ, ಅಲ್ಲೇನಿಲ್ಲ. ಅಲ್ಲಿಂದ ಎಲ್ಲಿ ಕಳಿಸ್ತಾರೆ ನೋಡ್ರಿ, ಅಲ್ಲೇ ಅದ ಏನದ ಎಲ್ಲ. ಹಿಂಗಾಗಿ ಸಂಯಮಿನಿಪುರ ಚಲನೆ ಅದ. ಅಲ್ಲೇ ಭಗವಂತ ತಾನು ಯಮನ ಮುಂದೆ ಹೋಗಿ ನಿಲ್ತಾನಂತ. ಲೀಲಾ ಮನುಷ್ಯ ಹೇ ವಿಷ್ಣು ಯುವಯೋ ಕರವಾಮ ಕಿಂ, ಭಗವಂತ ನೀನು ಬಂದಿಯಲ್ಲಪ್ಪ, ನಾನು ಏನು ಮಾಡಲಿ, ನನಗೆ ಆದೇಶ ಮಾಡು ಅಂತಂದಾಗ ಏನಿಲ್ಲ, ಗುರುಪುತ್ರ ಮಿಹಾನೀತಂ ನಿಜಕರ್ಮ ನಿಬಂಧನಂ ಆನಯಸ್ವ ಮಹಾರಾಜ ಮಚ್ಛಾಸನ ಪುರಸ್ಕೃತ. ಯಮದೇವರಿಗೆ ಹೇಳ್ತಾನ್ರಿ ಭಗವಂತ, ನನ್ನ ಆಜ್ಞೆ ಅದ, ಸತ್ತಂಥ ನನ್ನ ಗುರುಪುತ್ರನನ್ನ ಮರಳಿ ತಂದು ಕೊಡು. ಆಗ್ಲಿ ಸ್ವಾಮಿ ಅಂತ ಬಡಬಡ ತಂದು ಮುಂದೆ ನಿಲ್ಸೇ ಬಿಟ್ಟ. ಕರ್ಕೊಂಡು ಬಂದು ಅವ್ರ ಉಜ್ಜಯಿನಿ ಒಳಗೆ ಅವನು ಕೂಡಿಸಿ ಹೋಗಿ ಬರ್ತೀನಿ ಸ್ವಾಮಿ ಅಂದ. ಏನು ಭಗವಂತನ ವಿಚಿತ್ರ ಲೀಲ. ಮೃತನಾದವನನ್ನೂ ಕೂಡ ಸರಳವಾಗಿ ಯಮಲೋಕಕ್ಕೆ ಹೋಗಿ ಅವನನ್ನು ಕರೆತಂದು ಭಗವಂತ ಭೂಮಿಯಲ್ಲಿ ಮತ್ತೆ ಇರಿಸಿದ್ದಾನೆ ಅಂತಂದರೆ ಇದು ಅಘಟಿತ ಘಟನಾ ಸಾಮರ್ಥ್ಯ. ಯಾರಿಗೂ ಕೂಡ ಒಂದು ದೇಹವನ್ನು ಬಿಟ್ಟು ಹೋದ ಮೇಲೆ ಅದೇ ದೇಹಕ್ಕೆ ಮರಳಿ ಬರುವಂತಹ ಸಾಧ್ಯತೆ ಬಹಳ ಕಡಿಮೆ, ಎಲ್ಲೂ ನೋಡಲಿಕ್ಕೆ ಅದು ಸಿಗುವುದಿಲ್ಲ. ಹೋಗಲಿ, ಇನ್ನೂ ದೇಹ ಅದ ಅಂತಾದರೂ ಬಂದಾರು, ಅದೂ ಕೂಡ ಇಲ್ಲ ಇಲ್ಲಿ. ಅವನು ಸತ್ತು ಹೋಗಿ ಎಷ್ಟೋ ದಿವಸಗಳಾದ ಮೇಲೆ ಮತ್ತೆ ಅವನನ್ನು ಉಜ್ಜೀವಿಸಿಕೊಂಡು ಬರೋದಂತನೇ ಅದ. ಇದು ಕೇವಲ ಭಗವಂತನಿಗೆ ಮಾತ್ರ ಇದು ಸಾಧ್ಯ. ಹಾಗಾಗಿ ಭಗವಂತ ಗುರುಗಳಿಗೆ ಅಂಥ ಒಂದು ಗುರುದಕ್ಷಿಣೆ, ಯಾವ ಗುರುವಿಗೆ ಇಂಥ ದಕ್ಷಿಣೆ ಯಾವ ಶಿಷ್ಯ ಕೊಡ್ತಾನೆ ವಿಚಾರ ಮಾಡ್ರಿ. ಸತ್ತಂಥವನನ್ನು ಬದುಕಿಸಿಕೊಟ್ಟು ಭಗವಂತ ಅವರಿಗೆ ವೃದ್ಧಾಪ್ಯದಲ್ಲಿ ತನ್ನ ಮಕ್ಕಳ ಜೊತೆಗಿರುವ ಭಾಗ್ಯವನ್ನು ಕೊಟ್ಟು ಅಲ್ಲಿಂದ ತಾನು ಹೊರಟು ಹೋಗಿದ್ದಾನೆ. ಆವಾಗ ಉದ್ಧವನನ್ನು ಭಗವಂತ ಕರೀತಾನೆ. ಉದ್ಧವ, ಯಾಕೋ ನಮ್ಮ ಗೋಕುಲ ವೃಂದಾವನದ ನೆನಪು ಬಹಳ ಆಗ್ಲಿಕ್ಕತ್ತದ. ಗಚ್ಚೋದ್ಧವ ವ್ರಜಂ ಸೌಮ್ಯ ಪಿತ್ರೋರ್ನ ಪ್ರೀತಿಮಾವಹ ಯಶೋಧ ನಂದಗೋಪ. ಎಲ್ಲ ಗೋಪಿಕಾ ಸ್ತ್ರೀಯರು ಹೆಂಗಿದ್ದಾರ ನೋಡ್ಕೊಂಡು ಬಾ. ನಾ ಹೋದ್ನಿ ಅಂದ್ರ ನಾ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗಂಗಿಲ್ಲ. ನಾ ಹೇಳೇ ಬಿಟ್ಟಿವಲ್ಲ ನಿನ್ನೆ, ಈ ಕಡೆ ಬಂದಾವ ಈ ಕಡೆ, ನಾನು ಆ ಕಡೆ ಹೋದ್ರೆ ಆ ಕಡೆ. ಹಿಂಗಾಗಿ ನಾ ಮತ್ತೆ ಹೋದ್ನಿ ಅಂತ ನಂಗೆ ಬರ್ಲಿಕ್ಕೆ ಸಮಸ್ಯೆ ಆಗ್ತದೆ, ಅವ್ರು ಬಿಡಂಗಿಲ್ಲ ನನ್ನನ್ನು, ನೀ ಹೋಗಿ ನೋಡ್ಕೊಂಡು ಬಾ ಅಂತ. ಉದ್ಧವ ಬಂದಂತ್ರಿ. ನಂದಗೋಪ ನೋಡಿದ್ದ ಉದ್ಧವನನ್ನು ಇಲ್ಲೆಲ್ಲ ಕಡೆ ಬಂದಾಗ, ಮಥುರಾಗಳ ಕಂಸನ ಸಂಹಾರಕ್ಕೆ ಬಂದಾಗ, ಅವಾಗ ಅಯ್ಯೋ ಇವ ಕೃಷ್ಣನ ಕಾಕನ ಮಗ ಅಂತ ಗೊತ್ತಾಯಿತು. ಒಳಗೆ ಕರೆದ, ಅವನು ಪೂಜಾ ಮಾಡಿದ, ಧೂಪ ದೀಪ ಮಾಲ್ಯ ಗೋಪ ವಾಸೈ ಮನೋರಮಂ, ಭಾಳ ಚಂದ ಆದಂತಹ ವಸ್ತ್ರಗಳನ್ನೆಲ್ಲ ಕೊಟ್ಟು ಅವನಿಗೆ ಕಚ್ಚಿದಂಗ ಮಹಾಭಾಗ ಸಖಾನ ಶೂರನಂದನಃ. ನೋಡ್ರಿ ಕೇಳ್ತಾನ ನಮ್ಮ ವಸುದೇವ, ಆರಾಮಿದ್ದಾನೇನಪ್ಪ. ಸ್ಮರತಾಂ ಕೃಷ್ಣವೀರ್ಯಾಣಿ ಲೀಲಾಪಾಂಗ ನಿರೀಕ್ಷಣಂ ಹಸಿತಂ ಭಾಷಿತಂಚಾಂಗ ಸರ್ವಾನ ಶಿಥಿಲಾ ಕ್ರಿಯಾ. ನಮ್ಮ ಎಲ್ಲಾ ಕ್ರಿಯಾಗಳು ನಿಂತು ಹೋಗ್ಬಿಟ್ಟ. ಯಾರೂ ಏನೋ ಕೆಲಸ ಮಾಡ್ತಿರ್ಲಿಲ್ಲಂತ, ಉಪವಾಸ ಕೂತ್ಬಿಡುದು. ಕೃಷ್ಣ 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 ಇಷ್ಟೇ. ಆಕಳುಗಳು ಹಾಲು ಕರೀತಾ ಇಲ್ಲ, ಯಾರೂ ಎದ್ದೇನೋ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಕೃಷ್ಣನ ಧ್ಯಾನದೊಳಗೆ ತತ್ಪರರಾಗಿ ಕೂತು ಬಿಟ್ಟಿದ್ದರು. ಎಷ್ಟೋ ದಿವಸಗಳ ಕಾಲ ಹಂಗೆ ಕೂತಿದ್ರು. ಅವ್ರನ್ನೆಲ್ಲರನ್ನೂ ನೋಡಿದ ಉದ್ಧವ ಆಶ್ಚರ್ಯ ಅನ್ನಿಸ್ತವನಿಗೇನೆ. ಯಶೋಧ ಬಂದ ಹಳ್ಳಿಗತ್ಲು, ವರ್ಣ್ಯಮಾನಾನಿ ಪುತ್ರಸ್ಯ ಚರಿತಾನಿ, ನನ್ನ ಮಗ ಏನೇನು ಲೀಲೆಗಳನ್ನು ತೋರಿಸ್ಯಾನ ಅಂತೆಲ್ಲ ತಾನು ಹೇಳಿ ತಾನು ಅಳುವಾಗ ಭಗವಂತನ ಲೀಲೆಗಳನ್ನು ನಂದಗೋಪ ಯಶೋದೆಯರ ಬಾಯಿಯಿಂದ ಕೇಳಿ ಉದ್ಧವನ್ನಂತ ಯುವಾಂ ಶ್ಲಾಘ್ಯತಮೋ ನೂನಂ ದೇಹಿನಾಮಿಹ ಮಾನದ ನಾರಾಯಣೇ ಅಖಿಲ ಗುರೌ ಯತ್ಕೃತ ಮತಿರೀದೃಶಿ. ಭಗವಂತನಲ್ಲಿ ನಿಮ್ಮ ಇಂಥ ಮನಸ್ಸು ನೋಡಿ ಆಶ್ಚರ್ಯ ಆಯಿತು ನನಗೆ. ನೀವು ನಿಜವಾಗಿ ಪುಣ್ಯವಂತರು. ಕೃಷ್ಣನ ಇಷ್ಟು ಲೀಲೆಗಳನ್ನ ಕಣ್ಣಿನಿಂದ ಸಾಕ್ಷಾತ್ ನೋಡಿರಿ ಅಂದ್ರೆ ನಿಮ್ಮಂತಹ ಪುಣ್ಯವಂತರು ಯಾರಿಲ್ಲ. ಮಾಖಿದ್ಯೇತ ಮಹಾಭಾಗವು ದ್ರಕ್ಷತ ಕೃಷ್ಣವಂತಿಕೆ. ಯಾಕೆ ಅಳ್ಳಿಗತ್ತೀರಿ ಅಂತ ಕೇಳಿದವ ಉದ್ಧವ. ಏನ್ ಮಾಡೋದಪ್ಪ, ಕೃಷ್ಣ ಇಲ್ಲ ಅಂತ ಅಳ್ಳಿಗತ್ತೀವಿ. ಇಲ್ಲಂತಿರಲ್ಲೋ ಅಂತರ್ಹೃದಯ ಭೂತಾನಾಂ ಆಸ್ತೆ ಜ್ಯೋತಿರಿವೈಧಸಿ. ಅಂತರ್ಜ್ಯೋತಿಯಾಗಿ ಇವತ್ತು ನಿಮ್ಮ ಪ್ರಾಣ ಅದ ಅಂತಂದ್ರೆ ಅದಕ್ಕೆ ತಾನೇ ಬಿಂಬರೂಪನಾಗಿ ಯಾವ ಕೃಷ್ಣ ನಿಮ್ಮೊಳಗೇ ಇದ್ದಾನೆ ಅವನನ್ನ ಇಲ್ಲ ಅಂತ ಹೇಳ್ತೀರಲ್ಲ, ಯಾಕೆ? ಸದಾಕಾಲ ಕೃಷ್ಣ ತಾನು ನಿಮ್ಮ ಜೊತೆಗೆ ಇದ್ದೇ ಇದ್ದಾನೆ. ಅವನಿಲ್ಲದ ದೇಶವಿಲ್ಲ, ಅವನಿಲ್ಲದ ಕಾಲವಿಲ್ಲ. ನ ಮಾತಾ ನ ಪಿತಾ ತಸ್ಯ ನ ಭಾರ್ಯಾ ನ ಸುತಾದಯ. ಹೆಸರಿಗೆ ನೀವು ತಾಯಿ ತಂದೆ ಅಷ್ಟೇ. ಅವ ಅಜ, ಅವ ಅವ್ಯಯ, ಅವನು ಎಲ್ಲ ಕಡೆಗೆ ವ್ಯಾಪ್ತ. ಅವನನ್ನು ನೀವು ನಿಮ್ಮ ಹೃದಯದಲ್ಲೇ ಕಾಣಬಹುದು. ಎಲ್ಲಿಯೂ ಹೊರಗೆ ಅವನನ್ನು ಹುಡುಕಬೇಡ್ರಿ, ಎದ್ದು ನಿಮ್ಮ ಸಾಧನೆಯನ್ನ ಮಾಡ್ರಿ ಅಂತ ಉದ್ಬೋಧನವನ್ನ ಮಾಡಿ ಉದ್ಧವ ತಾನು ಭೂತಲಕ್ಕೆ ಇಳಿದ ಬೃಹಸ್ಪತಿ. ಅವ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು ಉದ್ಧವ ಅಂತಂದ್ರೆ. ಹಾಗಾಗಿ ಜ್ಞಾನವನ್ನ ಉಪದೇಶ ಮಾಡ್ತಾರೆ. ನಂದಗೋಪ ಯಶೋದೆಯರನ್ನ ತಾವು ಮತ್ತೆ
ಅವರು ತಮ್ಮ ಕೆಲಸದಲ್ಲಿ ಸಾಧನೆಯಲ್ಲಿ ತೊಡಗುವಂತೆ ಮಾಡಿದ. ಅಷ್ಟೊತ್ತಿಗೆ ಬೆಳಗ್ಗೆ ಎಲ್ಲರೂ ಬಂದು ನೋಡ್ಲಿಕ್ಕೆ ರಥ ಬಂದು ನಿಂತದಲ್ಲ, ಮತ್ತೆ ಬಂದೇನೋ ಅಕ್ರೂರ ಅಂತ ಎಲ್ಲರಿಗೂ ಅವನ ಮೇಲೆ ಸಿಟ್ಟಿನ. ಗೋಪಿಕಾಸ್ತ್ರೀಯರು ಅವನು ಬಿಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ಬಂದೇನೋ ಅಕ್ರೂರ ಆಗತಕ್ಕೆಂವ ಕಂಸಸ್ಯ ಅರ್ಥ ಸಾಧಕ, ಕಂಸನ ಅರ್ಥ ಸಾಧನ ಮಾಡಿದ ಅಕ್ರೂರ ಬಂದೇನವ. ಏನ ನೀತೋ ಮಧುಪುರೀಂ ಕೃಷ್ಣ ಕಮಲಲೋಚನ, ನಮ್ಮ ಕಮಲದ ಕಣ್ಣಂತಹ ಕೃಷ್ಣನ್ನ ಕರ್ಕೊಂಡು ಹೋಗ್ಯಾನ್ರಿ ಅವ ಮಥುರಾಕ್ಕ, ಬಂದಾನೇನವ ಅಂತಿಷ್ಟು ಅನ್ನೋದ್ರಾಗೆ ಹೊರಗೆ ಬಂದೇ ಬಿಟ್ಟ ಇವ ಉದ್ಧವನನ್ನ ನೋಡಿದ್ರಂತ ಕೃಷ್ಣ ಇದ್ದಂಗೆ ಇದ್ನಂತ. ಎಲ್ಲ ಬೆಳಿಗ್ಗೆ ಆ ಹುಲ್ಲು ಮೇಲಿಕ್ಕೆ ಹೊರಟಂತಹ ಆಕಳು ಕರುಗಳೆಲ್ಲ ಬಂದು ಉದ್ಧವನನ್ನ ನೆಕ್ಲಿಕ್ಕೆ ಪ್ರಾರಂಭ ಮಾಡುದು ಅಂತವೆಲ್ಲ ಆಕಳು ಕರು. ಯಾಕಂದ್ರೆ ಇವನೇ ಕೃಷ್ಣ ನೋಡ್ಲಿಕ್ಕೆ ಕೃಷ್ಣ ಇದ್ದಂಗ ಪೀತಾಂಬರ್ ಉಟ್ಕೊಂಡು ಮೇಲೆ ನವಿಲಿನ ಗರಿ ಉಟ್ಕೊಂಡೇ ಇರ್ತಿದ್ದಂತ ಉದ್ಧವ. ಮತ್ತಷ್ಟೇ ಅವನಲ್ಲಿ ತೇಜಸ್ಸಿತ್ತು. ಹಿಂಗಾಗಿ ಕೃಷ್ಣ ಹೇಳ್ಯಾನ ಹಿಂದಿನ ಸ್ಕಂದದೊಳಗೆ ನೋಡಿರಿ, ಮನ್ಯೂನಃ ಸ್ವಲ್ಪೂ ನನ್ನದರಿಂದ ನ್ಯೂನನಲ್ಲ ಅಂತ ಉದ್ಧವನಿಗೆ, ಅಂದ್ರೆ ತನ್ನ ಆವೇಷ್ಟ ಇದ್ದ ಅಂತನ್ನೋ ಅರ್ಥದೊಳಗೆ. ಹೀಗಾಗಿ ಕೃಷ್ಣನ್ ನೋಡಿ ಎಲ್ಲರೂ ಕೂಡ ಆ ಉದ್ಧವನನ್ನು ನೋಡಿ ಎಲ್ಲರೂ ಕೃಷ್ಣ ಅಂತ ತಿಳ್ಕೊಂಡು ಅವನ ಕಡೆಗೆ ಆ ಪಶುಗಳು ಬರಬೇಕಾದಾಗ ಗೋಪಿಕಾಸ್ತ್ರೀಯರೆಲ್ಲರೂ ಬಂದ್ರಂತ. ಬಂದು ಭರ್ತೃಯಃ ಪ್ರೇಷಿತ ಪಿತ್ರೋರ್ ಭವಾನ್ ಪ್ರಿಯ ಚಿಕೀರ್ಷಯ, ಏನ್ ನಮ್ಮ ಸ್ವಾಮಿ ನಿನ್ನನ್ನು ಕಳಿಸ್ಯಾನೇನಪ್ಪ, ಇಲ್ಲೇ ನಮಗೇನಾದ್ರೂ ಸಂದೇಶ ಕೊಟ್ಟು ಕಳಿಸ್ಯಾನೇನು. ನಿಸ್ವಂ ತ್ಯಜಂತಿ ಗಣಿಕಾಹ, ನೋಡು ಒಬ್ರೊಬ್ರು ಒಬ್ಬೊಬ್ಬರನ್ನ ಬಿಡ್ತಾರ. ಅವ್ರು ಭಾಳ ಚಂದ ಹೇಳ್ತಾರೆ, ಧನ ಇರಲಿಲ್ಲ ಅಂತಂತಂದ್ರ ಹೆಂಡಂದ್ರು ಬಿಡ್ತಾರಂತ ಗಂಡಂದ್ರು. ಅಕಲ್ಪಂ ನೃಪತಿಂ ಪ್ರಜಾ, ಏನ್ ಮಾಡ್ಬೇಕೆ ಅಂತ ತಿಳಿಲಾರ್ದಂಥವಿದ್ದಂದ್ರ ಅಂಥ ರಾಜಾಗ ಪ್ರಜೆಗಳು ಬಿಡ್ತಾರಂತ. ಅಧೀತ ವಿದ್ಯಾ ಆಚಾರ್ಯಂ, ವಿದ್ಯಾ ಕಲಿತು ಮುಗಿದ ಮೇಲೆ ಶಿಷ್ಯರು ಗುರುಗಳ ಹೋಗಿ ಬರ್ತೀವ್ರಿ ಅಂತ ನಮಸ್ಕಾರ ಮಾಡೋ ಹೋದವ್ರ ಕಡೆ ಹೋಗೇ ಬಿಡ್ತಾರೆ. ಋತ್ವಿಜೋ ದತ್ತ ದಕ್ಷಿಣಂ, ಯಜಮಾನಂ ದಕ್ಷಿಣಿ ಕೊಟ್ಟನಂತಂದ್ರ ಹೊರಗೆ ಹೋದ ಆಚಾರಗಳು ಅವ್ರು ಮತ್ತೆ ಬರಂಗಿಲ್ಲ, ಇನ್ನೊಂದು ದಕ್ಷಿಣಿ ಕೊಡುವಾಗೇನೆ ಬರ್ತಾರೆ. ನಾ ಹೇಳಿದ ಭಾಗವತ್ ಹೇಳಿರೋದು. ಖಗ ವೀತ ಫಲಂ ವೃಕ್ಷಂ, ಒಮ್ಮೆ ಫಲ ಮುಗದಾವಂತಂದ್ರ ಆ ವೃಕ್ಷವನ್ನ ಪಕ್ಷಿಗಳು ಬಿಟ್ಟು ಹೋಗ್ತಾವ. ಭುಕ್ತ್ವಾಚ ಅತಿಥಯೋ ಗ್ರಹಂ, ಅತಿಥಿಗಳು ಬಂದಾರಂದ್ರೆ ಊಟ ಆದ್ಮೇಲೆ ಆಯ್ತಿನ್ನಂತ ಹೇಳಿ ಅವರು ಹೊರಟೇ ಬಿಡ್ತಾರೆ. ದಗ್ಧಂ ಮೃಗಾಸ್ತಥಾ ಅರಣ್ಯಂ, ಮೃಗಗಳು ದಗ್ಧವಾದ ಅರಣ್ಯವನ್ನ ಬಿಟ್ಟು ಹೋಗ್ತಾವೆ. ಆದ್ರೆ ಎಲ್ಲವನ್ನೂ ಬಿಡಲಿಕ್ಕೆ ಸಾಧ್ಯ, ನಾವು ಮಾತ್ರ ಕೃಷ್ಣನ ಬಿಡ್ಲಿಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. ಗೋಪಿಕಾಸ್ತ್ರೀಯರು ಹೇಳ್ತಾರೆ, ನಮಗೆ ಅವನ ಆ ಸುಮನಸ್ವಿವ ಷಟ್ಪದೈಹಿ, ಹೂವನ್ನ ಹೆಂಗ ದುಂಬಿ ತಾನು ಬಿಡಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಅವನ ಆ ಪಾದಾರವಿಂದದೊಳಗೇನೆ ನಾವು ಇವತ್ತಿಗೂ ಅನುರಕ್ತರಾಗಿ ಕೂತು ಬಿಟ್ಟಿವಿ. ನಮಗೆ ಅವನನ್ನು ಬಿಡ್ಲಿಕ್ಕಾಗುವಲ್ತು. ಅದಕ್ಕೆ ಏನು ಹೇಳಿ ಕಳಿಸ್ಯಾನ ಅಂತ ಒಬ್ಬ ಗೋಪಿ ತಾನು ಬಂದು ಕೇಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಒಂದು ದುಂಬಿ ಅಲ್ಲಿ ನಿಜವಾಗಿ ಬಂತಂತ. ಬಂದದ್ದಕ್ಕೆ ಆ ಗೋಪಿ ತಾನು ಹೇಳಿದ್ಲಂತ ಇನ್ನೊಬ್ಬ ಗೋಪಿಕಾಸ್ತ್ರೀ, ಭ್ರಮರ ಗೀತ ಅಂತ ಕರೀತಾರೆ. ಮಧುಪಕಿತ ಬಂಧೋ ಮಾಸ್ಪೃಶಾಸ್ಮಾನ್ ಸಪತ್ನ್ಯಾಹ ಕುಚವಿಲಲಿತ ಮಾಲಾ ಕುಂಕುಮಶ್ಮಶ್ರುಭಿಸ್ತುಂ ವಹತು ಮಧುಪತಿಸ್ತನ್ಮಾನಿನೀತಾಂ ಪ್ರಸಾದಂ ಯದು ಸದಸಿ ವಿಡಂಬ್ಯಂ ಯಸ್ಯ ದೂತಸ್ತ್ವಮೀದ್ರಿಕ. ಬಂದೇನಪ್ಪ ಅದಕ್ಕೆ ಬೈಲಿಗತ್ತಾರ್ರಿ ಭ್ರಮರಕ್ಕೆ, ಬಂದ್ಯಾ ನೀನು? ನಿನ್ನ ಮ್ಯಾಲ ನಮಗೆ ಭಾಳ ಸಿಟ್ಟದ. ಅದು ದುಂಬಿ ನಾ ಏನು ಮಾಡೀನಿ ಅಂತದು. ನಿನಗ ಆ ಪದ್ಮದ ಜೊತೆಗೆ ಹೋಗಿ ಇರುವಂತಹ ಚಟ, ನಿನಗ ಕಮಲದ ಜೊತೆಗೆ ಹೋಗಿರುವ ಚಟ, ನಿನಗ ಆ ಕೃಷ್ಣನ ಪಾದವೆಂಬ ಪದ್ಮ ಸಿಕ್ಕಿಬಿಟ್ಟದ. ಯಾವಾಗಲೂ ಹೋಗಿ ಅಲ್ಲೇ ನೀನು ಸುಳಿದಾಡ್ತಾ ಇರ್ತಿ. ಹಿಂಗಾಗಿ ನಮಗ ಆ ಕೃಷ್ಣನ ಪಾದ ಸಿಗಲಿಲ್ಲ, ನಿಂಗೆ ಸಿಕ್ತು, ನಮಗೆ ನಿನ್ನ ಮೇಲೆ ಬಹಳ ಅಸೂಯ ಆದ ಅಂತ ಆ ಪಾಪ ಮಧುಕರಕ್ಕೆ ತಾವು ಬೈಲಿಗತ್ರಂತ. ಆವಾಗ ನೋಡಿದ ಉದ್ಧವ, ಏನು ವಿಚಿತ್ರವಾದಂತಹ ಇವರ ಭಕ್ತಿ, ಏನು ವಿಚಿತ್ರವಾದಂತಹ ಪ್ರೀತಿ ನಮ್ಮ ಕೃಷ್ಣನ ಮೇಲೆ. ಹೋಗುವ ದುಂಬಿಗೂ ಕೂಡ ಬಿಡುವುದಿಲ್ಲಲ್ಲ ಇವರು. ಅಂದ್ರೆ ಅಹೋ ಯೂಯಂ ಸ್ಮ ಪೂರ್ಣಾರ್ಥ ಭವತ್ಯೋ ಲೋಕಪೂಜಿತ ವಾಸುದೇವೇ ಭಗವತಿ ಯಾಸಾ ಇತ್ಯರ್ಪಿತ ಮತಿ. ಇಷ್ಟರ ಮಟ್ಟಿಗೆ ಭಗವಂತನಲ್ಲಿ ಮನಸ್ಸಿಟ್ಟಂತಹ ನೀವು ಪೂರ್ಣಾರ್ಥರು, ನೀವು ಲೋಕ ಪೂಜ್ಯರು. ಗೋಪಿಕಾಸ್ತ್ರೀಯರಿಗೆ ಹೇಳ್ತಾನೆ ಉದ್ಧವ, ಇಡೀ ಲೋಕ ನಾಳೆ ಗೋಪಿಕಾಸ್ತ್ರೀಯರು ಅಂತಂತಂದ್ರೆ ಒಂದು ಭಕ್ತಿಯಿಂದ ನೋಡ್ಬೇಕು. ಅಂಥ ಶ್ರೇಷ್ಠವಾದ ಕೆಲಸವನ್ನು ನೀವು ಮಾಡಿದವರು. ಯಾಕ? ದಾನ ವ್ರತ ತಪೋ ಹೋಮ ಜಪ ಸ್ವಾಧ್ಯಾಯ ಸಂಯಮೈಹಿ. ಎಲ್ಲ ದಾನ ವ್ರತ ತಪಸ್ಸು ಹೋಮ ಅಧ್ಯಾಯ ಸಂಯಮ ಶ್ರೇಯೋ ವಿಧಭಿರ್ ಅನ್ಯೈಶ್ಚ. ಎಲ್ಲ ಶ್ರೇಯಸ್ಸಿನ ಏನೆಲ್ಲ ಪುಣ್ಯ ಸಾಧನಗಳವನೋ ಅದೆಲ್ಲ ಮಾಡಿದರ ಒಂದು ಕೃಷ್ಣೇ ಭಕ್ತಿರಹಿ ಸಾಧ್ಯತೆ. ಕೃಷ್ಣನಲ್ಲಿ ಭಕ್ತಿ ಮಾಡೋದೊಂದು. ಅವೆಲ್ಲದರ ಫಲವಾಗಿ ಕೃಷ್ಣನಲ್ಲಿ ಭಕ್ತಿ ಮಾಡ್ಲಿಕ್ಕಾಗ್ತದ. ಭಗವತ್ಯುತ್ತಮ ಶ್ಲೋಕೆ ಭವತೀಭಿರನುತ್ತಮ ಭಕ್ತಿ ಪ್ರವರ್ತಿತ ದೃಷ್ಟ್ಯ ಮುನೀನಾಮಪಿ ದುರ್ಲಭ. ಯಾವ ಋಷಿಮುನಿಗಳು ಮಾಡಲಾರದಷ್ಟು ಭಕ್ತಿಯನ್ನ ನೀವು ಸಣ್ಣ ಹಳ್ಳಿಯ
ಹುಡುಗಿಯರು ನೀವೆಲ್ಲ ಹಳ್ಳಿ ಹೆಣ್ಮಕ್ಳು ಮಾಡ್ತೀರಿ ಅಂತಂದ್ರೆ ಉತ್ತಮವಾದಂತಹ ಪೂಜ್ಯವಾದಂತಹ ಸ್ಥಾನ ನಿಮಗೆ ಇಡೀ ಸಮಾಜ ಇತಿಹಾಸದೊಳಗೆ ಕೊಡ್ತದ. ಹಾಗಾಗಿ ಭವತೀನಾಂ ವಿಯೋಗೋ ಮೇ ನಹಿ ಸರ್ವಾತ್ಮನ ಕ್ವಚಿತ. ಕೃಷ್ಣ ಹೇಳಿ ಕಳಿಸ್ಯಾನ ನಿಮಗೊಂದು ಸಂದೇಶವನ್ನ. ನಮಗೆ ಹೇಳೋಣ, ಏನ್ ಹೇಳ್ಯಾನಪ್ಪ? ಎಂದೆಂದಿಗೂ ನಾನು ನಿಮ್ಮನ್ನ ಬಿಟ್ಟಿರೋದಿಲ್ಲ. ಯಥಾ ಭೂತೇಶು ಭೂತಾನಿ ಖಂ ವೈವಗ್ನಿರ್ಜಲಂ ಮಹಿ. ಹೆಂಗ ಒಂದೊಂದು ಭೂತದೊಳಗೊಂದೊಂದು ಭೂತ, ಅರ್ಥಾತ್ ಆಕಾಶದೊಳಗೆ ಬೆಂಕಿ ಅದ, ಬೆಂಕಿಯೊಳಗೆ ಗಾಳಿ ಅದ, ಒಂದೊಂದೊಳಗೊಂದೊಂದು ತಾವು ಪಂಚಭೂತಗಳು ಸೇರ್ಕೊಂಡಾವೋ ತಥಾ ಅಹಂಚ ಮಾನ ಪ್ರಾಣ ಭೂತೇಂದ್ರಿಯ ಗುಣಾಶ್ರಯ ಆತ್ಮನ್ನೇವ ಆತ್ಮನಾತ್ಮಾನಂ ಸೃಜೆ ಹನ್ಯನುಪಾಲಯೇ. ನಿಮ್ಮ ಆತ್ಮದೊಳಗೆ ಎಲ್ಲ ಕಾಲಕ್ಕಿದ್ದು ನಿಮ್ಮ ಮನಸ್ಸು ಪ್ರಾಣ ಇಂದ್ರಿಯಗಳಲ್ಲಿ ಎಲ್ಲಾ ಕಾಲಕ್ಕಿದ್ದು ನಿಮ್ಮ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವವನು ನಾನೇ. ಆದ್ದರಿಂದ ನನ್ನನ್ನ ತ್ಯಾಗ, ತಪಸ್ಸು, ದಮ, ಸತ್ಯ ಇವೆಲ್ಲ ಗುಣಗಳಿಂದ ಯತ್ವಹಂ ಭವತೀನಾಂ ವೈ ದೂರೇ ವರ್ತ್ಯಪಿ ಯೋದೃಶಾಂ. ನೋಡ್ರಿ ಹೇಳ್ತಾನೆ ಭಗವಂತ, ನಿಮ್ಮ ಕಣ್ಣಿಗೆ ನಾನು ದೂರ ಅಂತ ಅನಿಸ್ತಾ ಇದ್ದೀನಿ, ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ಲಿಕ್ಕತ್ತಿಲ್ಲ. ಆದರೆ ಮನಸ ಸನ್ನಿಕರ್ಷಾರ್ಥಂ ಮದನುಧ್ಯಾನ ಕಾಮ್ಯಯ. ಕಣ್ಣಿಗೆ ಕಾಣಿಸ್ಲಾರ್ದವ್ರನ್ನ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೀರಿ. ಕಣ್ಣಿಗೆ ಕಾಣಿಸೋರು ಧ್ಯಾನ ಯಾರು ಮಾಡಂಗೆ ಇಲ್ಲ, ಕಣ್ಣಿಗೆ ಕಾಣಿಸ್ತಿರ್ತಾರಲ್ಲ, ಧ್ಯಾನ ಯಾಕೆ ಮಾಡಬೇಕು ಅಂತ. ಹಂಗಾಗಿ ಯಥಾ ದೂರತರೇ ಪ್ರೇಷ್ಠೆ ಮನ ಆವಿಷ್ಯ ಬರ್ತದೆ. ದೂರ ಇದ್ದಾಗ ಎಷ್ಟು ಮನಸ್ಸು ಅವರೊಳಗೆ ಇರ್ತದೋ, ಹತ್ರ ಬಂದ್ರೆ ಸಲಗಿಯಿಂದ ಅಷ್ಟು ಮನಸ್ಸು ಅವರೊಳಗೆ ಹೋಗುವುದಿಲ್ಲ. ಅದಕ್ಕೆ ನಾನು ನಿಮ್ಮಿಂದ ದೂರ ಆಗಿದ್ದು, ನೀವು ನನ್ನನ್ನೇ ಹೆಚ್ಚು ಧ್ಯಾನ ಮಾಡಿ ನನ್ನನ್ನು ಬಹಳ ಹತ್ತಿರ ಪಡೀಲಿಕ್ಕೆ, ನೀವೇ ನನ್ನನ್ನು ಸರಳವಾಗಿ ಪಡೀಲಿಕ್ಕೆ ನಾನು ದೂರ ಆಗಿದ್ದು. ಭಗವಂತ ದೂರ ಆಗೋದು ಕೂಡ ಹತ್ತಿರವಾಗೋದಕ್ಕೆ. ಇದು ವಿಚಿತ್ರ ನಮ್ಮ ದೇವರು. ತದೇವ ಅಂತಿಕ ಮಂತಿಕಾತ್. ದೂರತರಂ ಯಸ್ತು ತದೇವ ಅಂತಿಕ ಮಂತಿಕಾತ್. ದೂರಕ್ಕೂ ದೂರನೂ ತಾನಿದ್ದಾನೆ, ಅಷ್ಟೇ ಹತ್ತಿರನೂ ತಾನಿದ್ದಾನೆ ಭಗವಂತ. ದೂರ ಅಂತ ಕಣ್ಣಿಗೆ ಹೇಳಿದರೆ ಮನಸ್ಸಿಗೆ ತಾನು ಹತ್ತಿರನಾಗ್ತಾನೆ. ಕಣ್ಣಿಗೆ ಬಹಳ ಹತ್ತಿರ ಇದ್ದಾನಂದ್ರೆ ಮನಸ್ಸಿಗೆ ದೂರ ಇದ್ದಾನಂತ ಆಗ್ಬಿಡುತ್ತದೆ. ಯಾಕಂದ್ರೆ ಆ ಸಮಯದೊಳಗೆ ನಾವು ಆ ಭಕ್ತಿಯನ್ನ ತೋರಿಸೋದಿಲ್ಲ. ಹಾಗಾಗಿ ನಾನು ನಿಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಹೋದದ್ದು ಅಂತ ಭಗವಂತ ಹೇಳಿದಾಗ ಆವಾಗ ಗೋಪಿಯರೆಲ್ಲರೂ ಅಂದ್ರು, ಅವನನ್ನು ನಾವಿನ್ನ ಧ್ಯಾನ ಮಾಡ್ತಾ ಇರ್ತೀವಿ. ಅಪಿಸ್ಮರತಿನ ಗೋವಿಂದ ಪ್ರಸ್ತುತೆ ಕ್ವಚಿತ. ನಮ್ಮನ್ನು ಇನ್ನೂ ನೆನಪಿಟ್ಟಾನ ಕೃಷ್ಣ, ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾನೇನಲ್ಲೇ. ಅವ ಎಲ್ಲ ಕಂಸನ್ ಕೊಂದಂತ, ಏನೇನೋ ಭಾರಿ ಕೆಲಸ ಎಲ್ಲ ಮಾಡ್ಯಾನಂತ. ವಿಹೃತ್ಯ ನಗರ ಸ್ತ್ರೀಭಿಹಿ ಪ್ರೀತ ಸರ್ವ ಸುಹೃದೃತಃ. ಅಲ್ಲಿ ಆ ನಗರದೊಳಗೋ ಅವನಿಗೆ ಬಹಳಷ್ಟು ಸ್ತ್ರೀಯರು ಸಿಕ್ಕಿರ್ಬೇಕಲ್ಲ. ಇವರಲ್ಲಿ ಹೊಟ್ಟಿಯವ್ರು ಕಡೆ ಇರ್ತಾರೆ ಪಾಪ, ಎಲ್ಲ ಹಳ್ಳಿ ಹೆಣ್ಮಕ್ಳು. ಪ್ರಾಪ್ತ ರಾಜ್ಯೋ ಹತಾಹಿತ. ರಾಜ್ಯ ಸಿಕ್ತು, ಆ ಕಂಸನ್ ಸಂಹಾರ ಎಲ್ಲ ಆಯ್ತು, ಇನ್ಯಾಕಿಲ್ ನಮ್ಮ ಹಳ್ಳಿ ಹೆಣ್ಮಕ್ಳನ್ನ ನೋಡ್ಲಿಕ್ಕೆ ಬರ್ತಾನ, ನಗರದೊಳಗೆ ಬಹಳ ಜನ ಸಿಕ್ಕಿರ್ಬೇಕಲ್ಲ ಅವನಿಗೆ ಅಂತ. ಕ ಉತ್ಸಹೇತ ಸಂತ್ಯಕ್ತ ಉತ್ತಮ ಶ್ಲೋಕ ಸಂವಿಧಂ ಅನಿಚ್ಛತೋಪಿ ಯಸ್ಯ ಶ್ರೀ ಅಂಗಾನ್ನ ಚ್ಯವತೆ ಕ್ವಚಿತ್. ಶ್ರೀಯೂ ಕೂಡ ಅವನನ್ನ ಬಿಡಲಿಕ್ಕೆ ಸಾಧ್ಯ ಆಗಿಲ್ಲ, ಅಂಥವನನ್ನು ನಾವು ಹೆಂಗ್ ಬಿಡೋಣ ಅಂತ ಎಲ್ಲರೂ ಕೂಡ ಅಲ್ಲಿ ಹೇಳ್ತಾ ಇರಬೇಕಾದಾಗ ಉದ್ಧವ ಅಂದ, ಇಲ್ಲ, ಯಾರನ್ನೂ ನೋಡಿಲ್ಲ ನಮ್ಮ ಕೃಷ್ಣ, ಕೇವಲ ನಿಮ್ಮಲ್ಲಿ ಅನುರಕ್ತನಾಗಿ ನಿಮ್ಮನ್ನು ಅನಿಸ್ತಾ ಎಲ್ಲ ಕಾಲಕ್ಕೂ ಅವನ ಆನಂದದಿಂದ ನಿಮಗೆ ಅನುಗ್ರಹೋನ್ಮುಖನಾಗಿದ್ದಾನೆ ಅಂತಂದಾಗ ಬಹಳ ಸಂತೋಷ ಆಯಿತು. ಅನೇಕ ತಿಂಗಳುಗಳ ಕಾಲ ಉದ್ಧವ ಅಲ್ಲೇ ಇದ್ದು ಎಲ್ಲರಿಗೂ ಕೃಷ್ಣನ ಕಥೆಯನ್ನು ಹೇಳಿದ್ನಂತೆ. ಕೃಷ್ಣನ ಕಥೆಗಳಿಂದ ಅವರಲ್ಲಿ ಭಗವಂತನ ಮಹಾತ್ಮ್ಯ ಜ್ಞಾನವನ್ನ ಅವರಿಗೆ ಕೊಟ್ಟು ಅವರಲ್ಲಿ ಭಕ್ತಿ ಹುಟ್ಟಿಸಿ ಅಲ್ಲಿಂದ ತಾನು ಹೊರಡುವಾಗ ಹೇಳ್ತಾನೆ, ಏತಃ ಪರಂ ತನುಭೃತಾಂಭುವಿ ಗೋಪವದ್ಧೋ ಗೋವಿಂದ ಏವ ಮಖಿಲಾತ್ಮನಿ ರೂಢಭಾವ ವಾಂಛಂತಿ ಯದ್ಭವಧಿಯೋ ಮುನಯೋ ವಯಂಚ ಕಿಂ ಬ್ರಹ್ಮ ಜನ್ಮಭಿರನಂತ ಕಥಾನ ಯತ್ರ. ಬ್ರಹ್ಮಣನಾಗಿ ಹುಟ್ಟುವುದರಿಂದ ಏನು ಉಪಯೋಗ ಅಂತ ಬೈದು ಬಿಟ್ಟವ. ಉದ್ಧವ ಹೇಳ್ತಾನ, ಕೆಂ ಬ್ರಹ್ಮಜನ್ಮಭಿಹಿ ಅನಂತ ಕಥಾನ ಯತ್ರ. ಯಾವ ಎಂದೆಂದಿಗೂ ದೇವರ ಕಥೆ ಕೇಳಿಲ್ಲ, ರಾಗದಿ ಶುಕಮುನಿ ಪೇಳ್ದ ಹರಿಕಥೆ ಸಂಯೋಗವೆಂಬುದಿಲ್ಲ. ಯಾವ ಎಂದೆಂದಿಗೂ ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣ ಮಾಡಿಲ್ಲ, ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣನಾಗಿ ಏನು ಉಪಯೋಗವ. ಈ ವಧುಗಳನ್ನು ನೋಡ್ರಿ, ಈ ಗೋಪಿಕಾಸ್ತ್ರೀಯರನ್ನ, ಈ ಗೊಲ್ಲರನ್ನು ನೋಡ್ರಿ, ಎಲ್ಲಾ ಕಾಲಕ್ಕೂ ಭಗವಂತನಲ್ಲಿಯೇನೆ ತಮ್ಮ ಭಾವನೆಯನ್ನು ನೆಟ್ಟು ಅವನನ್ನೇ ಎಲ್ಲ ಸಮಯಕ್ಕೂ ಕೂಡ ಇಚ್ಛೆ ಪಡ್ತಾ ಅವನ ಭಕ್ತಿಯನ್ನೇ ಎಲ್ಲ ಕಾಲಕ್ಕೆ ಮಾಡ್ತಾರಲ್ಲ, ಇವರು ನಿಜವಾದಂತಹ ಭಕ್ತರು ಅಂತ ತಾನು ಹೊಗಳಿ ಉದ್ಧವ ಅಲ್ಲಿಂದ ಹೊರಡ್ತಾನೆ. ಅಷ್ಟೊತ್ತಿಗೆ ಭಗವಂತ ಒಂದಿಷ್ಟು ಮಂದಿಗೆ ನಾನು ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ನಲ್ಲ, ಸೈರಂಧ್ರಿ ಅವಳ ಮನೆಗೆ ಹೋದ. ಮೊದಲು ಕುಬ್ಜ ಗಂಧ ಹಚ್ಚಿದ್ಲಲ್ಲ ತ್ರಿವಕ್ರೆ, ಅವಳ ಮನೆಗೆ ಹೋಗಿ ಅವಳಿಗೆ ಸಾ ಮಜ್ಜ ನಾಲೇಪ ದುಕೂಲ ಭೂಷಣ ಸ್ತ್ರಗಂಧ ತಾಂಬೂಲ ಸುಧಾ ಸವಾದಿಬಿಹಿ ಎಲ್ಲ ಅರ್ಪಣವನ್ನು ಮಾಡಿದ್ಲವಳು. ಅವಳ ಮೇಲೆ ಭಗವಂತ ಅತ್ಯನುಗ್ರಹವನ್ನು ಮಾಡಿ ಅವಳನ್ನು ತಾನು ಸ್ವೀಕಾರ ಮಾಡಿ ಅವಳಿಂದ ಭಗವಂತ ಅವಳಿಗೆ ಸುಖವನ್ನು ಕೊಟ್ಟು ಮಗುವನ್ನ ಅಲ್ಲಿ ಪಡೀತಾನೆ. ಕಾಮವರವನ್ನು ಕೇಳು ಅಂತಂದಾಗ, ನಿನಗೆ ನಿನ್ನ ಮೇಲಿನ ಒಂದು ಭಕ್ತಿ ಬಿಟ್ಟರೆ ನನಗೆ ಇನ್ನೇನು ಕೊಡಬೇಡ ಅಂತ
ಅವಳು ಕೂಡ ಹೇಳ್ತಾಳೆ. ಅಲ್ಲಿಯಿಂದ ಹೊರಟು ಅಕ್ರೂರನ ಮನೆಗೆ ಹೋದ. ನಾ ಎಲ್ಲ ಬರ್ತೀನಿ ಅಂತ ಹೇಳಿ ಹೋಗಿದ್ದವಾಗ ಹಿಂಗಾಗಿ ಅಕ್ರೂರನ ಮನೆಗೆ ಬಲರಾಮ ಉದ್ಧವರ ಸಹಿತವಾಗಿ ಹೋದ್ರೆ ಅರ್ಚಿತ್ವ ಶಿರಸಾನಮ್ಯ ಪಾದ ಅಂಕಗತೌ ಮೃಜನ್, ಅವನಿಗೆ ನಮಸ್ಕಾರ ಮಾಡಿದ್ನಂತ. ಅವನ ಪಾದ ತೊಳೆದು ತನ್ನ ತೊಡಿ ಮೇಲೆ ಇಟ್ಕೊಂಡು ಅದನ್ನು ಚಂದ ಒರೆಸ್ಲಿಗತ್ತಾನಂತ. ಅಕ್ರೂರ ತಾನು ಕೃಷ್ಣನಿಗೆ ಹೇಳಿದ, ಭಗವಂತ ತ್ವಯೋದಿತೋ ಯಂಜಗತೋ ಹಿತಾಯ ಯದಾ ಯದಾ ವೇದ ಪಥ ಪುರಾಣ ಬಾಧ್ಯೇತ ಪಾಖಂಡ ಪಥೈರಸದ್ಭ್ಯಸ್ತದಾ ಭವಾನ್ ಸತ್ವಗುಣಂ ಬಿಭರ್ತಿ. ನೀನೇ ಹೇಳಿ ಭಗವಂತ, ಯಾವಾಗ ವೇದ ಪಥದಿಂದ ಪುರಾಣಗಳಿಂದ ನಡೆಯುವಂತಹ ಜನರಿಗೆ ನಾಸ್ತಿಕವಾದ ಅದು ಹೆಚ್ಚಾಗಿ ಅವರಿಗೆ ಪೀಡೆ ಕೊಡಲಿಕ್ಕೆ ಪ್ರಾರಂಭವಾಗ್ತದೋ ಆವಾಗ ನೀನೇ ಬಂದು ಉದ್ಧಾರ ಮಾಡ್ತಿ ಅಂತ ಹೇಳಿ, ಇವತ್ತು ಹಂಗೇ ನಡೆದಿತ್ತು ಮಥುರಾಪುರದೊಳಗ, ನೀನು ಉದ್ಧಾರ ಮಾಡಿದಿ ನಮ್ಮನ್ನ ಅಂತ ಹೇಳಿ, ಯತ್ ಪಾದ ಶೌಚ ಸಲಿಲಂ ತ್ರಿಜಗತ್ ಪುನಾತಿ ಸತ್ವಂ ಜಗದ್ಗುರು ರಥೋಕ್ಷಜ ಯಾಪ್ರವಿಷ್ಟ. ಇವತ್ತು ನಮ್ಮ ಮನೆಯು ಉದ್ಧಾರ ಆಗೋಯ್ತು. ಯಾವ ಭಗವಂತನ ಪಾದ ಕಮಲದ ನೀರನ್ನ ಗಂಗೆಯನ್ನ ಧರಿಸಿಯೇ ನಮ್ಮ ಜನ್ಮ ಉದ್ಧಾರವಾಯಿತು ಅಂತ ನಾವು ತಿಳ್ಕೊಳ್ತೀವಿ. ಆ ಪಾದವೇ ನಿಜವಾಗಿ ಇವತ್ತು ನಮ್ಮ ಮನೆಗೆ ಬಂದದಂದ್ರೆ ಕಪ್ ಪಂಡಿತ ಸ್ತದ ಪರಂ ಶರಣಂ ಸಮೀಯಾತ್. ಅದು ಯಾವ ಪಂಡಿತ ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಕಡೆ ಹೋಗಿ ತಾನು ನಮಸ್ಕಾರ ಮಾಡ್ತಾನಂತಂದ್ರೆ ಪಂಡಿತನ ಅವನು ದಡ್ಡ ಅವನು ಅಂತ ಹೇಳಿ ಬೈತ ತ್ವಂ ನೋ ಗುರು. ಆ ಭಗವಂತನಿಗೆ ಶರಣಾಗತನಾಗಿ ಅಕ್ರೂರ ಮಾತಾಡಿದರೆ ಅವನು ಹೇಳ್ತಾನಂತ, ತ್ವಮ್ನೋ ಗುರು ಪಿತೃವ್ಯಶ್ಚ ಶ್ಲಾಘ್ಯೋ ಬಂಧುಶ್ಚ ನಿತ್ಯ. ನೀ ನಮ್ಮ ಕಾಕ ಆಗಬೇಕು. ಅಕ್ರೂರಿಗೆ ಹೇಳ್ತಾನೆ, ಪಿತೃವ್ಯ ನೀನು, ನಮ್ಮ ಬಂಧು, ನಮಗ ಗುರು ಇದ್ದಂಗ ನೀನು. ಅಕ್ರೂರ ಭವದ್ವಿಧ ಮಹಾಭಾಗ ನಿಷೇವ್ಯ ಅರ್ಹ ಸತ್ತಮ. ಇದ್ರೆ ನಿನ್ನಂಥ ಭಕ್ತಿರ್ಬೇಕು. ಎಂದೆಂದಿಗೂ ಸ್ವಾರ್ಥವನ್ನ ನೋಡಿದ ನಿನ್ನಂತಹ ಸಾಧು ಸ್ವಭಾವದ ಭಕ್ತರಿದ್ರು ಅಂತಂದ್ರೆ ಏನಾಗ್ತದೆ. ಇವತ್ತು ನಮ್ಮ ಮಹಾಸ್ವಾಮಿಗಳವರಿಂದ ನಾವು ದರ್ಶನ ಮಾಡಿದ್ವಿ. ಏನ್ರಿ ಫಲ? ಕೃಷ್ಣ ಹೇಳ್ತಾನೆ ನೋಡಿ, ನಹ್ಯಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ಕೃಷ್ಣ ಹೇಳ್ತಾನೆ, ನಿನ್ನಂಥ ಭಕ್ತರನ್ನ ನೋಡಿದ್ರೆ ಗಂಗಾ ಯಮುನಾ ನದಿ ಎಲ್ಲಾ ನದಿಗಳನ್ನ ಸೇರಿಸಿ ಇಟ್ಟ ಒಂದು ನದಿಯೊಳಗೆ ನೀವು ಸ್ನಾನ ಮಾಡಿದರೂ ಕೂಡ, ತಿರುಪತಿ, ಶ್ರೀರಂಗ, ತಿರುವನಂತಪುರ ಎಲ್ಲಾ ಶಿಲೆಗಳನ್ನ ಒಂದೇ ಕಾಲಕ್ಕೆ ನೀವು ನೋಡಿದರೂ ಕೂಡ ಅವು ನಿಮಗೆ ಎಷ್ಟೋ ಜನ್ಮಗಳಾದ ಮೇಲೆ ತಮ್ಮ ದರ್ಶನದ ಫಲವನ್ನ ಕೊಟ್ಟಾವು. ಸಾಧುಗಳು ಮಾತ್ರ ಒಂದು ದರ್ಶನದಿಂದ ಅಷ್ಟೆಲ್ಲಾ ಫಲವನ್ನ ಕೊಡ್ತಾರೆ. ಅಷ್ಟು ಸಾಧುಗಳ ದರ್ಶನದ ಫಲ ಅಂತ ಕೃಷ್ಣ ಅಕ್ರೂರನನ್ನು ನೋಡಿ ಹೇಳ್ತಾನೆ. ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ಇಷ್ಟು ಫಲ ಬರುತ್ತೆ. ರಘುತ್ತಮ ತೀರ್ಥರ ವೃಂದಾವನ ಒಂದು ಸಲ ಹೋಗಿ ತಿರುಕೊಯ್ದರಿ ದರ್ಶನ ಮಾಡ್ಕೊಳ್ರಿ, ಏನಾಗ್ತದೆ? ಕಾಶಿ, ಕಾಂಚಿ, ಸುಮಾಯ, ಹಿಮಗಿರಿ, ಮಥುರಾ, ದ್ವಾರಕಾ, ವೆಂಕಟಾದ್ರಿ, ಶ್ರೀರಂಗ ಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯ ವೃಂದಾವನಸ್ಥ. ಒಮ್ಮೆ ವೃಂದಾವನ ನೋಡಿದ್ರೆ ಕಾಶಿ, ಕಾಂಚಿ, ಉಜ್ಜಯಿನಿ ಯಾವೆಲ್ಲ ಶ್ರೀರಂಗ ಮೊದಲಾದ ಕ್ಷೇತ್ರಗಳನ್ನ ಒಂದೇ ಸಲ ನೋಡಿದ ಪುಣ್ಯ ಅಂತ. ಒಂದು ರಘುತ್ತಮ ತೀರ್ಥರ ವೃಂದಾವನವನ್ನು ತಿರುಕೊಯ್ದೂರಿನೊಳಗೆ ನೋಡಿದ್ರು, ಒಂದು ರಾಯರ ವೃಂದಾವನವನ್ನು ನೀವು ಆ ಮಂತ್ರಾಲಯದೊಳಗೆ ನೋಡಿದ್ರಿ ಅಂತಂದ್ರೆ ಎಲ್ಲಾ ತೀರ್ಥಕ್ಷೇತ್ರಗಳ ಸಂಚಾರದ ಪುಣ್ಯ ಆ ಒಂದು ವೃಂದಾವನವನ್ನು ನೋಡಿದರೆ ಬರುತ್ತೆ. ಎಷ್ಟು ಫಲವನ್ನ ಹೇಳಿದ್ದಾರೆ. ಹಾಗಾಗಿ ದರ್ಶನಾದೇವ ಸಾಧವ. ಸಾಧುಗಳು ದರ್ಶನ ಮಾತ್ರದಿಂದ ಇಷ್ಟು ತೀರ್ಥಕ್ಷೇತ್ರಗಳ ಸ್ನಾನ ದರ್ಶನದ ಫಲವನ್ನ ಅವರು ಕೊಡ್ತಾರೆ. ಅಂಥ ನೀನು ಭಾರೀ ದೊಡ್ಡ ಭಕ್ತಪ್ಪ ಅಂತ ಅಕ್ರೂರನಿಗೆ ಕೃಷ್ಣ ತಾನೇ ಹೇಳಿ, ಗಚ್ಚ ಜಾನೀಹಿ ತದ್ವೃತ್ತ ಮಧುನಾ ಸಾಧ್ವ ಸಾಧುವ. ಹೋಗು, ನಿನಗೊಂದು ಕೆಲಸ ಕೊಡ್ತೀನಿ. ಏನು? ಹಸ್ತಿನಾಪುರಕ್ಕೆ ಹೋಗಿ ನೀನು ಅಂದ. ಹಸ್ತಿನಾಪುರಕ್ಕೆ ಹೋಗಿ ಈ ಯುಧಿಷ್ಠಿರನನ್ನ, ನಮ್ಮ ಎಲ್ಲ ಸಹೋದರತ್ತೆ ಮಕ್ಕಳು ಪಾಂಡವರಲ್ಲಿದ್ದಾರೆ, ಪಾಪ ತಂದೀನ್ ಕರ್ಕೊಂಡಾರೆ ಎಲ್ಲರೂ ಕೂಡ. ಹೀಗಾಗಿ ಅವರು ದೊಡ್ಡಪ್ಪ ಇದ್ದಾನಲ್ಲ, ಅವ ದೊಡ್ಡ ಕೆಲಸ ಮಾಡ್ಲಿಕ್ಕತ್ತಾನೋ, ದಡ್ಡಪ್ಪ ಆಗ್ಯಾನೋ, ನೋಡ್ಕೊಂಡು ಬಾ ಅಂತ. ಕೃತಂಚ ಧರ್ತರಾಷ್ಟ್ರೈರ್ಯದ್ ಗರದಾನಾದ್ಯ ಕೌಶಲಂ. ಬಂದ ಪಾಪ ಅಕ್ರೂರನಿಗೆ ಕುಂತಿಗೆ ಅಣ್ಣ ಆಗ್ಬೇಕಲ್ಲ ಅವ. ಹಿಂಗಾಗಿ ಅವಳು ಯಾದವ ಕುಲದೊಳಗೆ ಬಂದವಳು. ಅದಕ್ಕೆ ಬಂದು ತನ್ನ ಅಣ್ಣನನ್ನ ಸ್ವಾಗತಿಸ್ತಾಳ. ಅಲ್ಲೇ ತನ್ನ ಮನೆಯೊಳಗಿರ್ಲಿಕ್ಕೆ ಹೇಳ್ತಾಳ. ವಿದುರ ಬಹಳ ಪ್ರೀತಿಯಿಂದ ನೋಡ್ಕೊಂಡಂತ ಅಕ್ರೂರನನ್ನ ಹೇಳಿದ್ರು, ಎಲ್ಲ ವಿಷ ಹಾಕ್ಯಾರ, ಎಲ್ಲ ಮಾಡಬಾರ್ದು, ಎಲ್ಲ ಮಾಡಿಬಿಟ್ಟಾರ ನಮಗೆ. ಪಾಪ ಅಳ್ಕೋತ ಹೇಳ್ತಾಳಂತಕಿ. ಕಣ್ಣಾಗ ನೀರು ಬಂತು ಅಕ್ರೂರನಿಗೂ ಕೂಡ. ಸಾಂತ್ವಯಿಷ್ಯತಿ ಮಾಂ ವಾಕ್ಯ ಪಿತೃಹೀನಾಂಶ್ಚ ಬಾಲಕಾನ್. ಪಿತೃಹೀನರಾದ ಈ ಬಾಲಕರನ್ನ ಉದ್ಧಾರ ಮಾಡಲಿಕ್ಕೆ ಕೃಷ್ಣ ಯಾವಾಗ ಬರಾಮಿದ್ದಾನಪ್ಪ? ಅಕ್ರೂರ ಕೇಳಿದ್ಲಂತಕಿ. ಅವಾಗ ಸಮದುಃಖ ಸುಖೋಕ್ರೂರೋ ವಿದುರಶ್ಚ ಮಹಾಯಶಃ. ವಿದುರ, ಅಕ್ರೂರ ಎಲ್ಲ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಮಹಾಭಗವದ್ಭಕ್ತರು. ಅವರು ಕುಂತಿಗೆ ಸಮಾಧಾನ ಮಾಡ್ತಾರಂತ. ಮಾಡಿ ಹೇಳ್ತಾರೆ,
ಇನ್ನೇನದ ಅವಂದೇನ್ ಲೀಲಾ ತೋರಿಸ್ ಮುಗಿಸ್ಬಿಟ್ಟ, ನಿಮ್ಮದೇ ಉಳಿಸ್ಯಾನ ಅಂತ ಹೇಳಿದ್ರು. ನಿಮ್ಮ ಸಲುವಾಗಂತೆ ಇನ್ನ ಪಾಂಡವರ ರಾಜ್ಯ ಸ್ಥಾಪನೆಗಾಗಿ ಭಗವಂತ ಇನ್ನು ತಾನು ಎಲ್ಲ ಕೆಲಸವನ್ನ ಮಾಡುವವನಿದ್ದಾನಮ್ಮ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ತಾನೇ ಹೋದ. ಯುಧಿಷ್ಠಿರನ ಧೃತರಾಷ್ಟ್ರನ ಕಡೆಗೆ ಹೋಗಿ, ಭೋಭೋ ವೈಚಿತ್ರ ವೀರ್ಯತ್ವಂ ಕುರುಣಾಂ ಕೀರ್ತಿವರ್ಧನ, ಕುರುಗಳ ವಂಶಕ್ಕೆ ನೀನು ಕೀರ್ತಿಯನ್ನು ತರಬೇಕಾದ ಕೆಲಸ ಮಾಡಬೇಕಾದಮಪ್ಪ. ಅನ್ಯಥಾ ತ್ವಾಚರನ್ ಲೋಕೆ ಗರ್ಹಿತೋ ಯಾಸ್ಯ ಸೇತಮಃ. ನೋಡು, ಕೃಷ್ಣ ಹೇಳಿ ಕಳಿಸ್ಯಾನ, ಏನ್ ಮಾಡು, ಸಮಸ್ತ್ವಂ ವರ್ತಸ್ವ ಪಾಂಡವೇಶು ಆತ್ಮಜೇಶು ಚ. ನಿನ್ನ ಮಕ್ಕಳೊಳಗ ಪಾಂಡವರೊಳಗ ಸಮವಾಗಿರು, ಸಮಾನವಾಗಿ ಪ್ರೀತಿ ಮಾಡು, ಅವರು ನಿನ್ನ ಮಕ್ಕಳು ಅಂತ ನೋಡ್ಕೋ. ನೀನೇನಾದರೂ ಇದರೊಳಗೆ ಪಕ್ಷಪಾತ ಮಾಡಿದಿ ಅಂತಂತಂದ್ರೆ ಭಗವಂತನ ನಿಗ್ರಹಕ್ಕೆ ನೀನು ಪಾತ್ರ ಆಗ್ತಿ. ಏಕಪ್ರಸೂಯತೆ ಜಂತುರು ಏಕ ಏವ ಪ್ರಲೀಯತೆ. ಯಾವಾಗಲೂ ಒಬ್ಬ ವ್ಯಕ್ತಿ ಒಬ್ಬನೇ ಹುಟ್ಟುತ್ತಾನ, ಒಬ್ಬನೇ ಸಾಯ್ತಾನೆ, ಒಬ್ಬನೇ ತನ್ನ ಮುಂದಿನ ಲೋಕಕ್ಕೆ ತಾನು ಹೋಗ್ತಾನೆ. ಯಾರು ನಿನ್ನ ಜೊತೆ ಬರೋರಲ್ಲ. ಎಲ್ಲ ನೀನು ದುರ್ಯೋಧನಗೆ ನೀನು ಭಾರಿ ಅವನು 7 ಪೀಳಿಗೆಗಳ ತಿನ್ನುವಷ್ಟು ಮಾಡಿಟ್ರು ಅದೆಲ್ಲ ನೀ ಬಿಟ್ಟು ನೀ ಒಬ್ಬನೇ ಮುಂದೆ ಹೋಗ್ಬೇಕು. ದುರ್ಯೋಧನ ನಿನ್ನ ಜೊತೆ ಬರವಲ್ಲ. ಅದಕ್ಕೆ ಅವ್ರ ಸಲುವಾಗಿ ಪುಷ್ಣಾತಿ ಯಾನ್ ಅಧರ್ಮೇಣ ಸ್ವಬುದ್ಧ್ಯಾತಂ ಅಪಂಡಿತಂ, ಅಧರ್ಮದಿಂದ ಬೆಳೆಸಲಿಗತ್ತಿಯವರನ್ನ ಅವರೆಲ್ಲರೂ ಕೂಡ ನಿನಗೆ ಏನೂ ಸುಖವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಕೊನೆಗೆ ದುಃಖವನ್ನೇ ಕೊಡುವಂಥವ್ರು. ಅಂಥ ಮಕ್ಕಳನ್ನ ಬೆಳೆಸ್ತಾ ಪಾಂಡವರಿಗೆ ನೀನು ಘಾತ ಮಾಡಬೇಡ. ಹಾಗಾಗಿ ಸಮಶಾಂತೋ ಭವ ಪ್ರಭೋ, ನೀನು ಶಾಂತನಾಗು, ಸಮಾನನಾಗು, ಇಬ್ಬರನ್ನೂ ಪ್ರೀತಿಯಿಂದ ಕಾಣು ಅಂತಂದಾಗ ಇವ ಹೇಳ್ತಾನೆ ನೋಡ್ರಿ ಧೃತರಾಷ್ಟ್ರ, ಈಶ್ವರಸ್ಯ ವಿಧಿಂಕೋನು ವಿಧುನೋ ಜ್ಞನ್ನತಾಪಮಾನ್. ನಾ ಏನ್ ಮಾಡ್ಲಿಪ್ಪ, ನನಗೂ ಎಲ್ಲ ಹಂಗೆ ಮಾಡ್ಬೇಕಂತದ, ದೇವ್ರ ಇಚ್ಛಾನೇ ಹಿಂಗದ ಕಾಣಿಸ್ತದ. ನಾನು ಪ್ರಾಯ ಕೌರವರನ್ನೇ ಮ್ಯಾಲೆ ಎತ್ತಬೇಕಂತ ದೇವರೇ ಮನಸ್ಸು ಮಾಡ್ಯಾನ, ಅದಕ್ಕೆ ನನ್ನ ಕಡೆಯಿಂದ ಇಂಥವು ಮಾಡಿಸ್ತಾನೆ ದೇವ್ರನ್ನ. ದೇವ್ರ ಮೇಲೆ ಹಾಕ್ಬಿಟ್ಟವ, ತಾ ಮಾಡೋದನ್ನು ಹೋಗಿ ನಾ ಏನು ಮಾಡೋದ್ರಿ, ನಮಗೂ ಬರ್ಬೇಕಂತ ಭಾಳ ಅದ, ದೇವರೇ ಇಚ್ಛಾ ಕೊಟ್ಟಿಲ್ಲ ಏನು ಮಾಡೋದು ಅಂತ ಭಗವಂತನ ಮೇಲೆ ತಾನು ಹಾಕ್ತಾ ಇದ್ದಾನೆ. ಅವಾಗ ಸುರದ್ಭಿ ಸಮನುಜ್ಞಾತಃ ಪುನರ್ ಯದುಪುರಿ ಮಗಾತವ, ಹೋಗ್ಬಿಟ್ನಂತವ ಯಾದವ ಅಕ್ರೂರ ಮಥುರಾಕ್ಕೆ ತಾನು ಹೋಗಿ ಕೃಷ್ಣಗೆ ಹೇಳಿದ್ನಂತ, ಪಾಂಡವರನ್ನ ಅತ್ಯಂತ ನೀಚ ರೀತಿಯಲ್ಲಿ ನೋಡಿಕೊಳ್ಳಿಗತ್ತಾರ ಕೌರವರು, ಧೃತರಾಷ್ಟ್ರ ಎಲ್ಲರೂ ಕೂಡ. ಹಿಂಗಾಗಿ ಭಗವಂತ ಅವರ ಉದ್ಧಾರಕ್ಕೆ ನೀನೇ ಇನ್ನ ಮನಸ್ಸು ಮಾಡಬೇಕು ಅಂತ ಬಂದು ತಾನು ಹೇಳ್ತಾ ಇದ್ದಾನೆ. ಅಷ್ಟೇ ಸಂದರ್ಭದೊಳಗ ಆ ಕಡೆಗೆ ಅಸ್ತಿ ಪ್ರಾಸ್ತಿ ಅಂತ ಕಂಸನ ಇಬ್ಬರು ಹೆಂಡಂದ್ರು. ಅವರಿಗೆ ಬಹಳ ದುಃಖ ಆಯ್ತು. ನಮ್ಮ ಮನೆಯವರನ್ನು ಕೊಂದು ಬಿಟ್ಟ ಕೃಷ್ಣ, ಹೋಗಿ ನಮ್ಮ ಅಪ್ಪನ ಮುಂದೆ ನಾವು ಹೇಳೋಣ, ಇವ್ರ ಅಪ್ಪ ಯಾರಪ್ಪ, ಜರಾಸಂಧ. ಏನು ಎಂಥ ಮಾವ ಎಂಥ ಹಳ್ಯ ನೋಡ್ರಿ ಅವ ಜರಾಸಂಧ ಮಾವ, ಕಂಸ ಹಳ್ಯ. ಅವರು ಒಬ್ರು ತಮ್ಮ ಹೆಣ್ಣಿಗೆ, ತಮ್ಮ ಮಗಳಿಗೆ ಹೆಣ್ಣು ಹುಡುಕ್ಬೇಕಂತ ಹೊಂಟಿದ್ದ, ಗಂಡು ಹುಡುಕ್ಬೇಕಂತ ಹೊಂಟಿತ್ತಂತ ಅಪ್ಪ. ಊರು ಅಡ್ಡಾಡ್ಲಿಗತ್ತಿದ್ದ. ನಮ್ಮಂಥ ಜಿಪುಣಾಗ್ರೇಸರ ಚಕ್ರವರ್ತಿ ಯಾರೇ ಸಿಕ್ಕ್ರೆ ಅಂಥವ್ನ ಹಳ್ಯ ಮಾಡ್ಕೊ. ಭಾರಿ ಜಿಪುಣ ಇದ್ದವ, ಅಷ್ಟು ಭಾರಿ ಜಿಪುಣ ಸಿಗ್ಬೇಕು ಅಂದ್ರೆ ಅಷ್ಟೇ ಹಳ್ಯಾನ್ ಮಾಡ್ಕೊಳ್ಳೋದು, ಇಲ್ಲಂದ್ರೆ ಇಲ್ಲ ಅಂತ. ಎಷ್ಟು ಜಿಪುಣ ಇದ್ದವ ಅಂತಂತಂದ್ರೆ, ಒಂದು ಚೀಲದೊಳಗೆ ತಾನು ತಂದದ್ದು ಭಕ್ರಿ ಹಾಕಿ ಅದನ್ನು ಹಿಂಗೆ ನೀರಿನಾಗ ಎದ್ದುದ್ರಿ, ಆ ನೀರು ಕುಡಿಯೋದು, ಭಕ್ರಿ ತಿಂದೆ ನಾನು ಅಂತ ಅನ್ಕೊಳ್ಳೋದು. ಅದರಿಂದ ಅಷ್ಟು ಜಿಪುಣ ಆ ಭಕ್ರಿ. ಮತ್ತು ನಾಳೆಗೆ ಹಂಗೆ ಇರಬೇಕದು, ಅದನ್ನು ನಾಳೆ ಹೋಗಿ ಮತ್ತೆ ಎದ್ದುದು, ಅದನ್ನೇ ವಾಪಸ್ ಬರುತ್ತಾನೆ, ಅದೇ ಭಕ್ರಿ ಮೇಲೆ ಇರೋದು ಅವನು. ಇಷ್ಟಿದ್ದವ ವ್ಯವಸ್ಥೆ. ಅವ ನದಿ ದಂಡಿಗೆ ಹಿಂಗೆ ಮಾಡ್ಲಿಕ್ಕತ್ತಿದ್ದ. ಆ ಕಡೆ ಒಬ್ಬ ಸಣ್ಣ ಹುಡುಗ ನಿಂತಿದ್ದ, ಅವ ಭಾರಿ ಯುವಕಿದ್ದ. ಯುವಕನ್ ನೋಡಿದ, ಅವ ಏನು ಮಾಡ್ಲಿಕ್ಕತ್ತಿದ್ದ, ಆ ಭಕ್ರಿ ಏನು ತಂದಿದ್ದ ಚೀಲ್ದಾಗಿನ ನೀರಕ್ಕೂ ಎದ್ದೊಲ್ಲಾಗಿದ್ದವ. ಅವ ಹಿಂಗೆ ಸೂರ್ಯನ ಪ್ರಕಾಶಕ್ಕೆ ಹಿಡಿತಿದ್ದವ, ಅಲ್ಲಿ ನೆರಳು ಬೀಳ್ಲಿಕ್ಕತ್ತಿತ್ತು. ಆ ನೆರಳನ್ನು ಕುಡಿದು ನಾ ಭಕ್ರಿ ತಿಂದೆ ಅಂತವ ಅಂದ. ಇವ ನಮಗೆ ಹಳೆ ಆಗ್ಲಿಕ್ಕೆ ಯೋಗ್ಯ ರೀ, ಎಂಥ ಹಳೆಯ ರೀ, ನಾನೇ ಜಿಪುಣ ಅಂದ್ರೆ ನನಗಿಂತ ಉತ್ತಮ ಜಿಪುಣ ಇದ್ದಾನೆ ಅಂತ ಅವನು ಹಳೆ ಮಾಡ್ಕೊಂಡು ನನ್ನ ಕಡೆ. ಹಿಂಗಾಗಿ ಜರಾಸಂಧನಂಥ ಮಾವಗ ಕಂಸನಂಥ ಹಳೆಯನೇ ಸಿಗ್ಬೇಕಲ್ಲ, ಮತ್ತಾರು ಸಿಗ್ಬೇಕು. ಅವು ಹೆಸರು ನೋಡ್ರಿ ಪಾಪ, ಅಸ್ತಿ ಪ್ರಾಸ್ತಿ ಅಂತ ಎರಡೂ ನಾಸ್ತಿಕ್ಕಿದ್ದು ಮತ್ತೆ ಇಷ್ಟಾಗ್ಯವು. ಅಂತೂ ಹೆಸರು ಹಂಗಿತ್ತು. ಅದಕ್ಕೆ ಗಂಡ ಸತ್ತಾನ ಅಂತ ಪಾಪ ಹೋಗಿ ಅಲ್ಲೇ ಜರಾಸಂಧ ಹೇಳಿದ್ರೆ ಏನ್ ಮಾಡಿದ್ರಿ, ಅಯಾದವೀಂ ಮಹಿಂ ಕರ್ತುಂ ಚಕ್ರೇ ಪರಮ ಉದ್ಯಮಂ, ಇಡಿಯಾದ ಭೂಮಿಯನ್ನ ಯದುಕುಲದಿಂದ ಮುಕ್ತ ಮಾಡ್ತೀನಿ ನಾನು ಅಂಥ ಒಂದು ಪ್ರತಿಜ್ಞೆಯನ್ನ ತಾನು ಮಾಡ್ತಾನೆ. ತನ್ನ ಗದೆಯನ್ನ ಒಗದ, ಏನಾಗ್ಲಿಲ್ಲ, ಅದು ಮೊದಲೇ ಬಿತ್ತು, ವಾಪಸ್ ಬಂತದು. ಆವಾಗ 23 ಅಕ್ಷೌಹಿಣಿ ಸೈನ್ಯವನ್ನ ತೆಗೆದುಕೊಂಡು ತಾನು ಮಥುರೆಯನ್ನ ತಾನು ಮುತ್ತಿಗೆ ಹಾಕ್ತಾನೆ ಜರಾಸಂಧ. ಮೊದಲನೇ ಸಲ. ಒಂದ್ಸಲ ತಿಳ್ಕೊಂಬಿಡ್ರಿ, ಅಕ್ಷೌಹಿಣಿ ಅಂತ ಬಹಳ ಸಲ ಅಂತೀವಿ. ಏನಿದು? ಛಲಾರಿ ಆಚಾರ್ಯರು ತಮ್ಮ ಟಿಪ್ಪಣಿಯೊಳಗೆ ಹೇಳ್ತಾರೆ, ಕೇಳ್ರಪ್ಪ. ಏನು ಅಕ್ಷೌಹಿಣಿ ಅಂದ್ರೆ 21,870 ಆನೆ ಇರಬೇಕಂತ ಬರೋಬ್ಬರ್. ಏನ್ರಿ ಒಂದು ಅಕ್ಷೌಹಿಣಿದ ಲೆಕ್ಕ ಹೇಳಿಕತ್ತದ ನಾನು. 21,870 ರಥ,
65,610 ಕುದುರೆಗಳು, 1,09,350 ಪದಾತಿ ಸೈನಿಕ. ಇಷ್ಟೆಲ್ಲದಕ್ಕೂ ಕೂಡಿದ ಚದುರಂಗ ಸೈನ್ಯಕ್ಕೆ 1 ಅಕ್ಷೌಹಿಣಿ ಅಂತ ಕರೀತಾರೆ. 1 ಅಕ್ಷೌಹಿಣಿ ಅಂದ್ರೆ ಇಷ್ಟು: 1,00,000 ಪದಾತಿಗಳು, 65,000 ಕುದುರೆಗಳು, 21,000 ರಥ, 21,000 ಆನೆ. ಇಷ್ಟೆಲ್ಲ ಕೂಡಿದಕ್ಕೆ 1 ಅಕ್ಷೌಹಿಣಿ. ಹಿಂಗ 23 ಅಕ್ಷೌಹಿಣಿ ತಗೊಂಡು ಬಂದಿದ್ದವ ಜರಾಸಂಧ ಒಂದು ಮಥುರಾ ಪಟ್ಟಣವನ್ನು ಮುತ್ತಿಗೆ ಹಾಕಲಿಕ್ಕೆ. ಅಷ್ಟು ದೊಡ್ಡದಾದ ಸೈನ್ಯವನ್ನ ತಂದು ಮುತ್ತಿಗೆ ಹಾಕಿದರೆ ಹನಿಷ್ಯಾಮಿ ಬಲಂ ಖೇತದ್ ಭುವಿಂ ಭಾರಂ ಸಮಾಹಿತಂ ಮಾಗಧೇನ ಸಮಾನೀತಂ ವಂಶಾನಂ ಸರ್ವಭೂವೃತಂ. ಎಲ್ಲರೂ ಪಾಪ ಚಿಂತಾದೊಳಗೆ ಬಂದು, ಕೃಷ್ಣ ಏನ್ ಮಾಡೋಣ? ಎಂಥ ಉಪಕಾರ ಮಾಡಿದರಿ ಜರಾಸಂಧ ಅಂದ್ಬಿಟ್ಟ ಕೃಷ್ಣ. ಏನು ಉಪಕಾರ ಮಾಡಿದ್ನೋ? ಅಲ್ರಿ, ನಾನು ಭೂಭಾರ ಹರಣ ಮಾಡ್ಲಿಕ್ಕಂತಿಲ್ಲಿ ಹುಟ್ಟೀನಿ. ಅವ್ರು ಎಲ್ಲೆಲ್ಲಿದ್ದಾರ ಅವ್ರ ಮನೆಯೊಳಗೆ ಹೋಗಿ ಹೊಕ್ಕು ಹೊಡೆದು ಬರೋಕ್ಕಿಂತ ಅನಾಯಾಸ ನೋಡ್ರಿ ಎಲ್ಲಾರನ್ನೂ ಕೂಡಿ ಒಮ್ಮೆ ತಗೊಂಡ್ಬಂದ್ಬಿಟ್ಟಾನ. ಒಂದ್ಸಲ ಕೊಂದ್ರೆ ಎಲ್ಲಾರು ಮುಗಿದು ಹೋಗ್ಬಿಡ್ಬೇಕು, ಭೂಭಾರ ಹರಣೆ ಆಗ್ಬಿಡ್ತಾನೆ. ನನ್ನ ಕೆಲಸ ಎಷ್ಟು ಈಸಿ ಮಾಡ್ಯಾನ ಜರಾಸಂಧ, ಥ್ಯಾಂಕ್ಸ್ ಹೇಳ್ಬೇಕ್ರಿ ಅವನಿಗೆ ಅಂತ ಕೃಷ್ಣ. ಥ್ಯಾಂಕ್ಸ್ ಹೇಳೋದು ಹೆಂಗರೇ ಇರ್ಲಿ, ಮುತ್ತಿಗೆ ಹಾಕಿ ನಿಂತಾರ, ಏನ್ ಮಾಡೋಣ? ಕಲಿಂಗ, ಚೇಕಿತಾನ, ದಂತವಕ್ರ, ವಿಡೋರಥ, ಉಲ್ಮುಖ, ವೇಣುದಾರಿ, ಸಾಲ್ವ, ದುರ್ಮತಿ, ಪೂರ್ವದ್ವಾರಕ್ಕೆ ಇವ್ರು ಬಂದಾರ. ಏಕಲವ್ಯ, ಭಾರಿ ಅವನನ್ನ ದೊಡ್ಡ ಪೂಜಾ ಮಾಡ್ತಿರ್ತಾರೆ ಕೆಲವ್ರು. ಏಕಲವ್ಯನನ್ನ ತಿಳ್ಕೊಳ್ರಿ, ಜರಾಸಂಧನ ಪೈಕಿ ಅವ ಮಹಾರಾಕ್ಷಸ, ಮಣಿಮಂತ ಅನ್ನುವಂಥ ದೈತ್ಯ. ಹಿಂಗಾಗಿ ಅರ್ಜುನ ಅವನಲ್ಲಿ ಮಾತ್ಸರ್ಯ ಪಟ್ಟದ್ದು ಸರ್ವಥಾ ತಪ್ಪಲ್ಲ. ಮಹಾರಾಕ್ಷಸ. ನೀವು ನ್ಯೂಕ್ಲಿಯರ್ ವೆಪನ್ ಹೋಗಿ ಟೆರರಿಸ್ಟ್ಗಳಿಗೆ ಸಿಕ್ಕದಂತಂದ್ರೆ ಏನು ಆನಂದ ಪಡ್ತೀರೇನು? ಅವರು ಎಂಥ ಜ್ಞಾನಿಗಳು ಅಂತಂತೀರೇನು? ಸಿಗಬಾರ್ದಾಗಿತ್ರಿ ಅಂತ ಅಂತೀರಿಲ್ಲ. ಮತ್ತು ಅರ್ಜುನ ಹಂಗ ಅಂದಾನ, ಏಕಲವ್ಯನಂಥ ದುಷ್ಟಗಳ ವಿದ್ಯಾ ಸಿಗಬಾರ್ದಾಗಿತ್ತು ಅಂತಂದಾನ. ತಪ್ಪಲ್ಲದು, ಆಯ್ತಾ? ಏಕಲವ್ಯ, ಬಾಲಿಕ, ಪಂಚಜನ, ಪೌಂಡ್ರಕ ಇವರೆಲ್ಲರೂ ದಕ್ಷಿಣ ದ್ವಾರಕ್ಕೆ ಬಂದಾರ. ಉತ್ತರ ದ್ವಾರ ಎಲ್ಲಾ 4 ದ್ವಾರಗಳನ್ನ ದೃಪದ ನೋಡಿ. ಪಾಪ ದೃಪದ ಹೋಗಿ ಕೂತಿತ್ತಲ್ಲೇ ದೃಪದ. ಯಾಕಂದ್ರ ಜರಾಸಂಧನ ಅಂಜಿಕೆ, ಜರಾಸಂಧೆ ಒಬ್ಬನೇ ರಾಜ, ಯಾರಿಲ್ಲೇ ಇಲ್ಲ ಅವನ ಮುಂದೆ ಅಂಥ ಕಾಲ. ಹಿಂಗಾಗಿ ದೃಪದನೂ ಹೋಗಿದ್ದ, ಎಲ್ಲರೂ ಹೋಗ್ಯಾರಲ್ಲೇ. ಆವಾಗ ಗಗನಾತ್ ಸೂರ್ಯವರ್ಚಸೌ ರಥ ಉಪಸ್ಥಿತವು ಸದ್ಯ ಸಸೂತವು ಸಪರಿಚ್ಛ. ಇಂದ್ರದೇವರು ಮ್ಯಾಲಿಂದ 2 ರಥ ಕಳಿಸ್ಬಿಟ್ರು, ಕೃಷ್ಣ ಬಲರಾಮರು ಇಬ್ಬರಿಗೆ. ಎಲ್ಲ ಅದರೊಳಗ ಎಲ್ಲ ಆಯುಧ, ಎಲ್ಲ ಸಾರಥಿನೂ ತಗೊಂಡು ಹೋಗ್ಬಿಡಂತ ಕಡೆ ಕೊಟ್ಟೆ ಕಳಿಸ್ಬಿಟ್ರು. ಕಳಿಸಿದ್ರು. ನೋಡಿ ಭಗವಂತ ಏನ್ ಚಂದ ಆಯುಧವ, ಬಾರೋ ಅಣ್ಣ ಯುದ್ಧ ಆಡೋಣ. ಅವ ಮೊದಲೇ ಯುದ್ಧಕ್ಕೆ ಪ್ರಿಯ ಬಲರಾಮ. ಹಿಂಗಾಗಿ ಹಲಂಚ ಬಲಭದ್ರಸ್ಯ ಮುಸಲಂಚ ದೃಢಂಗುರು. ನನಗೆ 2 ಆಯುಧ ಬೇಕು ಅಂದ. ಯಾವೆರಡು? ಒಂದು ನೇಗಿಲು, ಒಂದು ಒನಕಿ. 2 ಬೇಕು ನನಗೆ. ಅವನು ಇವೆರಡೇ ಆಯುಧ, ಒಂದು ಮುಸಲ, ಒಂದು ಹಲ. 2 ಹಿಡ್ಕೊಂಡು ಕೂಡ್ತಿದ್ದ. ಅವು 2 ಹಿಡ್ಕೊಂಡು ಎಲ್ಲ ಯುದ್ಧ ಆಡ್ತಿದ್ದ. ಹಿಂಗಾಗಿ 23 ಅಕ್ಷೌಹಿಣಿ ಸೈನ್ಯ ಬಂದ್ರೆ ಇಬ್ಬರೇ ರಾಮಕೃಷ್ಣರು, ಬಲರಾಮ ಮತ್ತು ಕೃಷ್ಣರು. ಉಳಿದವರೆಲ್ಲರೂ ಯಾದವರಿದ್ರು, ಆದ್ರೆ ಇವರಿಬ್ಬರೇ ಮುಖ್ಯವಾಗಿ ಆ ಎಲ್ಲಾ ರಥದ ಒಂದು ಕೀಲುಗಳನ್ನೇ ಮುರಿದು ಹಾಕಿ ಅವರು ಎಲ್ಲರ ಸಂಹಾರವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ತಾನ್ ಪ್ರತ್ಯೇಕ ಕೃಷ್ಣೋ ವಿದ್ವಾ ಪಂಚಭಿರಾಶುಗೈಹಿ. ಭಾರೀ ಬಾಣಗಳನ್ನ ತಾವು ಹೊಡಿಲಿಕ್ಕಂತ ಎಲ್ಲಾ ರಾಜರು ಒಮ್ಮೆ ಹೊಡೆದ್ರೆ ಎಲ್ಲರಿಗೂ 5 ಬಾಣಗಳನ್ನು ಬಿಟ್ಟನಂತ ಭಗವಂತ. ಒಂದು ತಲಿಗೆ ಕರೆಕ್ಟಾಗಿ, ಒಂದು ಎದಿಗೆ, ಒಂದು ಮುಖಕ್ಕೆ ಬಂದು ಬಡಿಬೇಕಂತ, ಮುಖದ ನಡುಬರ್ಕ್ ಸಿಕ್ಕೊಂಡಿರ್ಬೇಕು, ಒಂದು ಹೊಟ್ಟಿಗೆ ತಿಳಿತಾ, ಒಂದು ಕಾಲಿ, 5 ಮಾಡಿ ಅವರನ್ನ ಪೂರ್ಣ ಛೇದನ ಮಾಡಿಟ್ಟು ಭಗವಂತ. ಹಿಂಗೆ ಎಷ್ಟೋ ರಾಕ್ಷಸರನ್ನ, ಎಷ್ಟೋ ದುಷ್ಟ ರಾಜರನ್ನ ತಾವನ್ನು ಸಂಹಾರ ಮಾಡಿ ನೋಡಿದ ಜರಾಸಂಧನ್ನ. ಇವನ್ನೂ ಮಾಡಬೇಕು ಅಂತ ಅನಿಸ್ತು. ಆಮೇಲೆ ವಿಚಾರ ಮಾಡಿದ, ಇವಂಗೆ ಈಗೇ ಮಾಡಿಬಿಟ್ನಂದ್ರೆ ಈಸ್ ಮೈ ಗೋಲ್ಡನ್ ಗೂಸ್ ಅಂದವ. ಇವ ನನಗೆ ಎಲ್ಲಾರನ್ನೂ ತಂದು ಕೊಡವ ಪಾಪ. ನಾ ಹೋಗಿ ಮಾಡೋಕ್ಕಿಂತ ಎಲ್ಲಾ ಚಾಂಡಾಲರನ್ನು ಒಂದೇ ಸಲ ನನ್ನ ತಂದೆ ಅರ್ಪಿಸ್ತಾನಂತಂದ್ರೆ ಯಾಕೆ ಇವನ್ ಪಾಪ ನಾನು ಕೊಲ್ಲಬೇಕು ಅಂತ ಅವನ ಮೇಲೆ ದಯಾ ತೋರಿದ. ಅವನ ಧ್ವಜ, ಅವನ ಕಿರೀಟ ಹಾರಿಸಿದ, ಅವನಿಗೇನೂ ಮಾಡಲಿಲ್ಲ, ತಲೆ ಹಾರಿಸ್ಲಿಲ್ಲ, ಹಂಗೆ ಇಟ್ಟ. ಅಂತೂ ಎಲ್ಲರನ್ನ ಭಗವಂತ ಅಲ್ಲಿ ತಾನು ಸೋಲಿಸಿ ಇವನನ್ನ ಮಾತ್ರ ಅಸಹ್ಯ ಮಾಡಿ, ಅವನಿಗೆ ಅವಮಾನ ಮಾಡಿ ಅವನಿಂದ ಅಲ್ಲಿ ಅವನನ್ನು ದೂರ ಕಳಿಸ್ತಾನೆ. ಮಾಗದ ಪಾಪ ಗದಾ ತಗೊಂಡು ಬಂದ. ಏನ್ ಮಾಡಿದ್ರು ಏನ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಉಪೇಕ್ಷಿತೋ ಭಗವತ ಮಾಗತೋ ದುರ್ಮನಾಯೋ. ಉಪೇಕ್ಷೆ ಮಾಡಿಬಿಟ್ಟವನು, ಎಲ್ಲಾರನ್ನೂ ಕೊಂದು ಅವನೊಬ್ಬನ್ನೇ ಉಳಿಸಿದ್ರೆ ಪಾಪ ಎಷ್ಟು ಅಸಹ್ಯ ಆಗ್ತದೆ ಅವನಿಗೆ. ಹಿಂಗಾಗಿ ಭಾಳ ಕೆಟ್ಟ ಅನ್ಸ್ಕೊಂಡು ತಲೆ ಕೆಳಗೆ ಹಾಕೊಂಡವ. ಮಾಗದ ಪಟ್ಟಣ ಬರುತ್ತಾನ, ತಲೆ ಮ್ಯಾಲೆ ಹತ್ತಲಿಲ್ಲಂತವ. ಮಥುರಾದಿಂದ ಮಾಗದ ಕೆಳಗೆ ನೋಡ್ಕೊತ ಹೋದವ. ಜರಾಸಂಧ ಹೋದಾಗ ಭಾಳ ತ್ರಾಸಾಗ್ಬಿಡ್ತು. ಹಿಂಗಾದ್ರೆ ಹೆಂಗ್ರಿ? 3 ತಿಂಗಳದೊಳಗೆ ಮತ್ತೆಲ್ಲ ಬಲ ತಗೊಂಡು ಮತ್ತೆ ತಾನು ಯುದ್ಧಕ್ಕೆ ಅಂತ ಬಂದ. ಆವಾಗ ಒಂದಿಷ್ಟೆಲ್ಲ ರಾಕ್ಷಸರೆಲ್ಲರೂ ಬಂದಿದ್ರು ಅವನ ಜೊತೆಗೆ, ಕೆಟ್ಟ ರಾಜರೆಲ್ಲರನ್ನು ಕರ್ಕೊಂಡು ಬಂದಿದ್ದ. ಅವಾಗ ಒಂದೇ ರಥದೊಳಗೆ ಕೂತು ಭಗವಂತ ಅವರೆಲ್ಲರ ಆಯುಧಗಳನ್ನು ತಾನು ಮುರಿದು ಹಾಕ್ತಾ ಇದ್ದಾನೆ. ಬಲಂ ಪ್ರವಿಶ್ಯ ವಾಮೇನ ಮರ್ದಯಾಮಾಸ ಮಾಗಧಂ.
ಬಲರಾಮದೇವರಂತೂ ಅವನನ್ನೇ ಹಿಡ್ಕೊಂಡು ಬಂದ್ಬಿಟ್ರಂತ. ನಿನ್ನೆ ಹೊಡಿತೀನಿ ನಾನು ಅಂತ. ನಿಹತ್ಯ ಮಾಗಧಂ ಸೈನ್ಯಂ ಜಯಿ ವ್ಯವರ್ತತಾವಹತ್. ಭಾರೀ ತಾವು ತಮ್ಮ ಆ ಹಲಾಯುಧವನ್ನು ತಗೊಂಡು ಎಲ್ಲರನ್ನು ಹೊಡಿತಾ ಅವನಿಗೂ ಹೊಡೆದ್ರು, ಸಾಯಿಸಲಿಲ್ಲ. ಆ ಜರಾಸಂಧಗೂ ಪೆಟ್ಟು ಕೊಟ್ಟು ಛತ್ರಾಣಿ ಹೇಮಾಂಬರ ರತ್ನ ಮಿಶ್ರಿತಾನ್ಯನೇಕ ಬಾಲವ್ಯಜನಾನಿ ಮಾಧವ. ಅವನು ಭಾರಿ ಭಾರಿ ರಥ ಇದ್ದು ರೀ. ಈ ಸಲ ಕೃಷ್ಣ ಏನು ವಿಚಾರ ಮಾಡಿದ್ದ, ಅವನ ರಥ, ಅವನ ಕುದುರೆ, ಅವನ ಆನಿ ಅವಕ್ಕೂ ಹೊಡಿಯೋದು ಬೇಡ. ಅವು ಏನು ಮಂದಿದ್ದಾರೋ ಅವರೆಲ್ಲರನ್ನು ಹೊಡೆದ್ಬಿಟ್ಟು ಅವೆಲ್ಲ ನಮ್ಮೂ ಆಗ್ತಾವಲ್ಲ, ಮುಂದಿನ ಸಲ ಯುದ್ಧದಾಗ ಮತ್ತೆ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ಅವೆಲ್ಲ ತಾನು ಮುದ್ರಾ ಕರ್ಕೊಂಡು ಹೋಗ್ಬಿಟ್ಟಂತ. ಅವ್ನ ರಥ ಎಲ್ಲ ತಗೊಂಡು ಕಿರೀಟ ಭಾರಿ ಭಾರಿ ಇದ್ದು, ಅವು ಕಿರೀಟ ತಲೆ ಹಾರಿಬಿಟ್ಟಿದ್ದು, ಕಿರೀಟ ಹಂಗೆ ಇದ್ದು. ಹಿಂಗಾಗಿ ಅವತ್ತನ್ನೆಲ್ಲ ತಗೊಂಡು ಒಳಗೆ ಹೋದ ಭಗವಂತ. ಅವಾಗ ಇವ ಏನು ಮಾಡ್ತಾನೆ, ಶೋಣಿತಪುರ ಅಂತ ಇತ್ತು ಅವಾಗ. ಅಲ್ಲಿ ಹೋದ್ನಂತ್ರಿ. ಅಲ್ಲಿ ಯಾರಿದ್ರು, ಬಾಣಾಸುರ ಅಂತ ಬಲಿಯ ಮಗ ಇವ, ಬಲಿ ಚಕ್ರವರ್ತಿ ಮಗ, ಬಲಿಯರೇ ಅಂತ ಶ್ರೇಷ್ಠ ಭಕ್ತ ಇವ, ಮಹಾ ಅಸುರ ಇವ. ಆ ಬಾಣಾಸುರನ ಕಡೆ ಹೋದ. ಅಲ್ಲಿ ಹೋಗಿ ಜರಾಸಂಧ ಮತ್ತು ಸಹಾಯ ಕೇಳಬೇಕಲ್ಲ. ಅವಾಗ ಹೆಂಗೆ ಕೇಳಲಿ ಪಾಪ, ಇವ ನನಗಿಂತ ಸಣ್ಣ ಹುಡುಗ, ನನಗೆ ಸಹಾಯ ಮಾಡ್ತಾನೋ ಇಲ್ಲೋ. ಬಂದದ್ದೇ ಬಂದು, ಅಯ್ಯೋ ಜರಾಸಂಧ ನೀವು ಬಂದ್ರಿಯಾ ಅಂತ ಹೇಳಿ ಅವನನ್ನು ಏನು ತಾನೇ ಸಿಂಹಾಸನದ ಮೇಲೆ ಕೂಡಿಸಿ ಅವನ ಕಾಲು ತೊಳೆದು, ನಮಗೆಲ್ಲ ನೀವೇ ಸರ್ವೋತ್ತಮಪ್ಪ, ನಾವು ಕೃಷ್ಣನ್ ನಂಬವರಲ್ಲ, ನಮಗೆಲ್ಲ ನೀನೇ ದೊಡ್ಡ ಭಾರಿ, ನೀನೇ ನಮ್ಮ ಗುರು ಅಂತೆಲ್ಲ ಅವನಿಗೆ ಹೇಳಿ, ಜರಾಸಂಧ ನಿಬೋಧೇದಂ ನಮೃಷಾ ಕಥ್ಯತೆ ಮಯ ಹೇಳ್ತಾನವ. ಏತೇ ಗಜ ಇಮೇ ಚಾಶ್ವ ಇದಂ ರಾಜ್ಯಂ ಇಮಾ ಪ್ರಜಾ ತ್ವದಧೀನಂ ಇದಂ ವಿಶ್ವಂ ಯಚ್ಚಾನ್ಯತ್ ವಸ್ತು ವಿದ್ಯತೆ. ನನ್ನ ರಾಜ್ಯದೊಳಗೆ ಏನೇನು ವಸ್ತು ಅದ ಅದೆಲ್ಲ ನಿಂದಪ್ಪ. ಗಜಾನಾಂ 60,000, ನನ್ನ ಕಡೆಗೆ 60,000 ಆನೆವ. ರಥಾನಾಂ ನಿಯುತಂ ತಥಾ 2,00,000 ರಥ ಅವ. ಎಲ್ಲ ತಗೊಂಡು ಹೋಗೋಣ ನಡಿಯ ಮಥುರಾ ಪಟ್ಟಣಕ್ಕೆ. ಏನಿದ್ದಾನವ ಕೃಷ್ಣ ನೋಡ್ಕೊಂಡೇ ಬರೋಣ. ಕುಂಭಾಂಡ ಕುಂಭಕರ್ಣ ಅಂತ ಇಬ್ರು ಮಂತ್ರಿಗಳು ಅಂತವ್, ಹೆಸರು ಹೆಂಗಿರ್ತಾವ ನೋಡ್ರಿ, ಚಂದ ಇರ್ತಾವ. ಬಾಣದ ಮಂತ್ರಿಗಳು ಹರಿ ಇದ್ರು ಅವರಿಬ್ರು. ಅವ್ರನ್ನ ಕರ್ಕೊಂಡು ಪುರದ್ವಾರವನ್ನ ಅಲ್ಲೇ ರೋಧನ ಮಾಡಿದರೆ ಮಥುರಾದಿಂದ ಭಗವಂತ ಹೊರಗೆ ಬಂದು ತನ್ನ ಪಾಂಚಜನ್ಯವನ್ನು ತಾನು ಧ್ವನಿ ಮಾಡ್ತಾ ಇದ್ದಾನೆ. ಮಾಡಿ ಒಂದೇ ಬಿಲ್ಲಿನಿಂದ ಎಲ್ಲರ ಸಮ ರಥೇ ರಥೇಚ ಸಾಹಸ್ರ ಮಯುತಂಚ ಗಜೇ ಗಜೆ ಅದೃಶ್ಯಂತ ಪರಾನೀಕೆ ತದ ಅದ್ಭುತಮಿವಾಭವತ್. ಏನು ಅದ್ಭುತ ರೀ, ಕೃಷ್ಣ ಪರಮಾತ್ಮ ತಾನೊಬ್ಬನೇ ನಿಂತ್ರ ಒಂದೊಂದು ಆನಿ ಮುಂದೊಬ್ಬ ಕೃಷ್ಣ, ಒಂದೊಂದು ರಥದ ಮುಂದೊಬ್ಬ ಕೃಷ್ಣ, ಒಂದೊಂದು ಆ ಸೈನಿಕನ ಮುಂದೊಬ್ಬ ಕೃಷ್ಣ. ಪರಮಾದ್ಭುತ. ಎಷ್ಟು ಜನರನ್ನವ ಕರ್ಕೊಂಡ್ಬಂದಾನ ಅಷ್ಟು ಕೃಷ್ಣ ಸ್ವರೂಪ ತಗೊಂಡ್ಬಿಟ್ನಂತ. ಈಗೇನ್ ಮಾಡ್ತಿ ಅಂದ, ಇದು ವೈಷ್ಣವಿ ಮಾಯಾ, ಇದರ ಮುಂದೆ ಯಾರಿಲ್ಲೇ ಇಲ್ಲ. ಪತೇ ಮಾಯಾ ಮಾಯಾವರಣ ಹರಣ ರಕ್ಷಣ ಹರೇ, ನಾನೇ ರಕ್ಷಣೆ ಮಾಡ್ಬೇಕು ಈ ಮಾಯಾದಿಂದ, ಇದರಿಂದ ನಿಮ್ಮ ಯಾರಿಗೂ ರಕ್ಷಣನೇ ಇಲ್ಲ ಅಂದ. ಹೀಗಾಗಿ ಅವರೆಲ್ಲರನ್ನ ಸರಳವಾಗಿ ಭಗವಂತ ಅಲ್ಲಿ ತಾನು ಹನನ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆವಾಗೂ ಮತ್ತ ಇನ್ನೇನು ಹೊಡಿಬೇಕು, ಮಾಗಧನನ್ನ ಮಾಡಲಿಲ್ಲ. ಕೂಪಕರ್ಣನನ್ನ ಕೊಂದ, ಕುಂಭಾಂಡನನ್ನ ಕೊಂದ, ಅವನನ್ನು ಮಾತ್ರ ಹಂಗೆ ಬಿಟ್ಟ. ಆದ್ರೆ ಬಲರಾಮ ದೇವರಿಗೆ ಬಹಳ ತ್ರಾಸಾಗ್ಬಿಡ್ತು. ಇನ್ನು ಇವನ್ ಯಾಕೆ ಪ್ರತಿ ಸಲ ಬಿಡ್ತಿ ಅಂತ ಹೇಳಿ ಅವನ್ ಕೂದಲ ಹಿಡಿದು ಎಳೆದು ಬಿಟ್ರು. ಪ್ರಹರ್ತುರ್ ಐಚ್ಛತ್ ಶಿರಸಿ ಮುಸಲೇನ ಹಲಾಯುಧ. ಅವ್ರು ಒನಕಿ ಎತ್ತು ಬಿಟ್ರು. ಒನಕಿ ಒಬ್ಬವನ್ನ ಮೊದಲಿನ ಪಾರ್ಟ್ ಬಂದದ್ದು ಬಲರಾಮ ದೇವರಿಗೆ. ಅವ್ರು ಒನಕಿ ಎತ್ತಿ ಅವನ ತಲೆ ಇನ್ನೇನು ಹೊಡೆದೇ ಬಿಡ್ಬೇಕಂತ ನಿಂತೇ ಬಿಟ್ರು. ನಿಂತಾಗ ಅಂತರಿಕ್ಷದೊಳಗೆ ಆಕಾಶವಾಣಿ ಆಯ್ತಂತ. ನರಾಮವಧ್ಯ ಭವತ ಜರಾಸುತಃ ಸುಖಿ ನಿವರ್ತ ಸ್ವರ್ಣಾದಿತಿ ಸ್ಫುಟಂ. ಇವ ನಿನ್ನ ಬಲಿ ಅಲ್ಲಪ್ಪ, ಇವನಿಗೆ ಕೊಲ್ಲಿಕ್ಕಂತ ಬೇರೆ ಅವ್ನು ಮಾಡಿಟ್ಟಿನ್ ನಾನು ಅಂತ ವಾಯುದೇವ್ರು ಹೇಳಿದ್ರು. ಯಾಕಂದ್ರೆ ವಾಯುದೇವ್ರು ತಾವು ಭೀಮಸೇನ್ ದೇವ್ರಾಗ್ಯಾರ, ಅವ್ರು ಕೊಲ್ಬೇಕಾಗ್ಯದ ಅವನು. ನನ್ನ ಬಲಿ ಇವ ಯಾಕೆ ತಗೋತಾನಂತ ಅವ್ರಿಗೆ ತ್ರಾಸ. ಹಿಂಗಾಗಿ ನೀ ಬೇಡ ಬಿಡೋ ಅವನನ್ನ, ಅವ ಹೋಗ್ಲಿ ಅಂತ ಆಕಾಶವಾಣಿ ಆದಾಗ ಆಯ್ತು ಅಂತ ಬಲರಾಮ ಅವನನ್ನು ಬಿಡ್ತಾನಂತೆ. ಅವ ಪಾಪ ಮತ್ತೆ ತಲೆ ಕೆಳಗೆ ಹಾಕ್ಕೊಂಡು ತಾನು ಹೋದ. ಆವಾಗ ಇದು ಏನಿದು, ಇವರೆಲ್ಲರೂ ಬರ್ತಾರೆ, ನಮ್ಮನ್ನು ರಕ್ಷಣಾ ಮಾಡ್ಲಿಕ್ಕೆ ಒಂದು ಏನಾದರೂ ಉಪಾಯ ಮಾಡ್ಬೇಕಲ್ಲ ಅಂತ ಒಂದು ಗೋಮಂತ ಪರ್ವತ ಅಂತ ಪರ್ವತ. ಆ ಪರ್ವತಕ್ಕೆ ಹೋಗಿ ತಾವಿದ್ರಂತ. ಇದ್ದಾಗ ಅಲ್ಲೊಬ್ಬ ದೊಡ್ಡ ಋಷಿನ್ ನೋಡಿದ್ರು. ಋಷಿನ್ ನೋಡಿ ಬಲರಾಮ, ಏನು ನೋಡು ಎಷ್ಟು ಭಾರಿ ಋಷಿಗಳಿದ್ದಾರೆ, ಬಾ ನೋಡೋಣ ಯಾರಿದ್ದಾರಂತ ನೋಡಿದ ಕೃಷ್ಣ. ನಮಸ್ತೆ ಭಾರ್ಗವ ಶ್ರೀಮನ್ ಜಾಮದಜ್ಞ ತಪೋಧನ ರಾಮಕೃಷ್ಣೌ ಸ್ಮೃತಾವಾಂ ಕ್ವಚಿತ್ತೇ ಶ್ರವಣಂಗತೌ. ನಾವಿಬ್ರು ಬಲರಾಮ ಕೃಷ್ಣ ಅಂತ. ನೀವು ಸಾಕ್ಷಾತ್ ಜಮದಗ್ನಿ ಪುತ್ರರಾದ ಪರಶುರಾಮ ದೇವರು ಅಂತ ನಮಗೆ ಗೊತ್ತದ. ನಾವು ನಮ್ಮ ಹೆಸರು ಕೇಳಿರೇನು ನೀವು ಅಂತ ಇವ ಅವ್ರಿಗೆ ಕೇಳಾಮ ಕೃಷ್ಣ. ನಮ್ಮ ಹೆಸರು ಕೇಳಿರೇನು? ಅವರಂದ್ರು ಸ್ವಾಗತಂತೆ ಯದುಶ್ರೇಷ್ಠ ಸಾಗ್ರಜಾಯ ಮಹಾತ್ಮನೆ ಜಾನೇ ತ್ವಾಂ ಯದುಷ್ ಉತ್ಪನ್ನಂ ಭಗವಂತ ಮಧೋಕ್ಷಜಂ. ಯದುಗಳಲ್ಲಿ ಹುಟ್ಟಿದ ಭಗವಂತ ಅಂತ ನನಗೆ ಗೊತ್ತಪ್ಪ, ಯಾಕ ನಾನು ಅವನೇ, ನಾನೇನು ಬೇರೆ ಇದ್ದೀನಿ, ಹಿಂಗ ನನಗೂ ಗೊತ್ತದ ಅಂತ ಅವರಂದ್ರು. ಅಂತೂ ಪರಶುರಾಮ ದೇವರು ಅವ್ರು ಹೇಳ್ತಾರೆ, ಗೋಮಂತ ಪರ್ವತಕ್ಕೆ ಹೋದ್ರೆ ನಿಮಗ ಅಲ್ಲೇ ಶತ್ರುಗಳು ಸರಳವಾಗಿ ನಿಮಗಲ್ಲೇ ತಾವು ಆಕ್ರಮಣ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ನೀವು ನೋಡ್ರಿ. ಆದ್ರ ಅಂದ್ರ ಅವರು ಮತ್ತೊಂದು ಕಂಡೀಷನ್ ಏನು, ಹೋಗ್ಬೇಕಾದಾಗ ಸ್ವಲ್ಪ ನನ್ನ ಹೆಂಡತಿ ಊರದ. ಹೆಂಡತಿ ಊರು ಯಾವ್ದು ಹೇಳ್ರಿ? ಕೊಲ್ಲಾಪುರ.
ಲಕ್ಷ್ಮೀದೇವಿ ಊರು. ಅಲ್ಲೇ ಸ್ವಲ್ಪ ಭಾಳ ಕಿರಿಕಿರಿ ನಡೆದದ. ಅಲ್ಲಿ ಅವ ಶೃಗಾಲ ವಾಸುದೇವ ಅಂತ ಇದ್ದಾನವ. ಅವ ನಿನಗೆ ಬಳಗೆ ಆಗ್ಬೇಕವ. ವಸುದೇವನ ಇನ್ನೊಬ್ಬ ಹೆಂಡತಿ ಮಗ ಅವ, ನಿನ್ನ ಮಲ್ತಾಯಿ ಮಗನೇ, ಬೇರೆ ಏನು ನಿನ್ನಿಂದ ಭಾಳ ಬೇರೆ ಏನಿಲ್ಲವ. ಅವ ಏನು ತಿಳ್ಕೊಂಡಾನ, ತನ್ನಂತಾನೇ ಕೃಷ್ಣನ್ ತಿಳ್ಕೊಂಡ್ಬಿಟ್ಟಾನವ. ಯಾಕ ವಸುದೇವನಿಂದ ಹುಟ್ಟಿದವ ವಾಸುದೇವ, ಅವನು ವಾಸುದೇವ, ನಾನು ವಾಸುದೇವ ಅಂತ ತನ್ನೇ ಕೃಷ್ಣ ಅಂತ ಅನ್ಕೊಂಡಾನ. ಸ್ವಲ್ಪ ಅವನಿಗೆ ಬಿಸಿ ಮುಟ್ಟಿಸಿ, ಮುಂದಿನ ಕೆಲಸ ನೀವು ಮಾಡಬಹುದು, ನೀವು ಗೋಮಂತ ಪರ್ವತಕ್ಕೆ ಹೋಗ್ರಿ. ಲಕ್ಷ್ಮೀನ್ ನೋಡ್ಲಿಕ್ಕೆ ನನಗೂ ಬಹಳ ದೊಡ್ಡ ಅವಕಾಶ ಸಿಕ್ತ್ರಿ ಅಂತ ಓಡ್ ಬಂದ್ಬಿಟ್ಟಿವ. ಬಂದು ಶೃಗಾಲ ವಾಸುದೇವ ಅಂತ ಅಲ್ಲಿ ಆ ಕೊಲ್ಹಾಪುರದ ರಾಜ ಅವನನ್ನ ಬಿಸಿ ಮುಟ್ಟಿಸ್ರಿ ಅಂತ ಪರಶುರಾಮ ದೇವರು ಹೇಳಿದ್ರೆ, ಶಿರೋಜಹಾರ ಗೋವಿಂದ ಕ್ಷಣೇನ ಮುಕುಟೋಜ್ಜಲ, ಒಂದು ಕ್ಷಣದೊಳಗೆ ಅವನನ್ನ ಸಂಹಾರ ಮಾಡಿ ಭಗವಂತ ಆ ಕಿರಿಕಿರಿನೇ ಇರಬಾರದು ಕೊಲ್ಹಾಪುರದೊಳಗ ಅಂತ ಮಾಡಿ ಭಗವಂತ ಅಲ್ಲಿಂದ ಹೊಂಟಾಗ ಆವಾಗ ಗೋಮಂತ ಪರ್ವತವನ್ನು ನೋಡ್ತಾನಂತ. ಅದ್ಭುತವಾದಂತಹ ಪರ್ವತ. ಆ ಸಂದರ್ಭದೊಳಗೆ ಒಂದು ವಿಚಿತ್ರವಾದಂತಹ ಘಟನಾ ನಡೀತದೆ. ಎಷ್ಟು ಚಂದ ನೋಡ್ರಿ. ನಿವಾಸೇ ದೇವದೇವಸ್ಯ ಶಂಖಚಕ್ರ ಗದಾಭೃತ. ಈ ಕಡೆಗೆ ಕೃಷ್ಣ ಗೋಮಂತ ಪರ್ವತಕ್ಕೆ ಬಂದ. ಬಲಿಚಕ್ರವರ್ತಿ ಸುತಳ ಲೋಕದೊಳಗೆ ಕೆಳಗಿದ್ದವ, ಅವನಿಗೆ ನಾನು ದೇವರನ್ನು ನೋಡಬೇಕು ಅಂತ ಅನಿಸ್ತಂತ. ಹೊರಗೆ ತ್ರಿವಿಕ್ರಮ ಇದ್ದಾನ, ಮತ್ತು ಹೊರಗೆ ತ್ರಿವಿಕ್ರಮ ರೂಪದಿಂದ ದೇವರಿದ್ದಾನ. ಇಲ್ಲ, ನನಗೆ ವೈಕುಂಠದಾಗೆ ದೇವರನ್ನು ನೋಡಬೇಕು ಅಂತ ಅನಿಸ್ತಂತ. ವೈಕುಂಠಕ್ಕೆ ಹೆಂಗೆ ಹೋದ್ನಲ್ರಿ? ವೈಕುಂಠ ಅಂದ್ರೆ ಮೋಕ್ಷ ಅಲ್ಲೇನದು? ಅಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಬಹೂನಿ ಸ್ಥಾನ ಜಾತಾನಿ ಕೃಷ್ಣಸ್ಯ ಕ್ಷೀರಸಾಗರೆ. ಕ್ಷೀರಸಾಗರದೊಳಗ ಬಹಳಷ್ಟು ಸ್ಥಾನಗಳವಪ್ಪ. ಕ್ಷೀರಸಾಗರಕ್ಕೆ ಹೋದಿವ. ಕ್ಷೀರಸಾಗರದೊಳಗ ಕೆಲವು ಮುಕ್ತರಷ್ಟೇ ಇರತಕ್ಕಂತಹ ಸ್ಥಾನಗಳವ, ಕೆಲವರು ಅಮುಕ್ತರು ಹೋಗಬಹುದಾದಂತಹ ಸ್ಥಾನಗಳವ ಕ್ಷೀರಸಾಗರದೊಳಗೆ. ಅಲ್ಲಿ ಹೋದಿವ. ಬಲಿ ಇವೆಲ್ಲ ಋಷಿಗಳು ಮುನಿಗಳು ಹೋಗಿ ಪ್ರಾರ್ಥನಾ ಮಾಡಿ ಬರ್ತಿರ್ತಾರಲ್ಲ, ಇವೇನು ಮೋಕ್ಷದ ಒಳಗೆ ಹೋಗಿ ಬರ್ತಾರೆ ಅಂತ ತಿಳ್ಕೊಂಡಿರ್ತೇನೆ. ಇಲ್ಲ, ಅಮುಕ್ತ ಸ್ಥಾನ ಅಂತದ, ಅಲ್ಲಿ ತನಕ ಹೋಗಿರ್ತಾರೆ ಅಷ್ಟೇ ಅವ್ರು. ಹಿಂಗಾಗಿ ಬಲಿಚಕ್ರವರ್ತಿ ಮ್ಯಾಲೆ ಹೋಗ್ಬಿಟ್ಟ. ಮ್ಯಾಲೆ ಹೋದ, ದೇವರು ಮಲಗಿದಾಗಿ ಒಂದು ಅಸುರಾವೇಶ. ನಾ ಹೇಳಿದ್ಲ, ಪ್ರಹ್ಲಾದನ ಮೊಮ್ಮಗ ಹೌದು, ಹಿರಣ್ಯಕಶ್ಯಪನ ಮರಿಮಗನೂ ಹೌದ್ನಲ್ಲ, ಮತ್ತೆ ಅದು ಒಂದ್ ಸ್ವಲ್ಪ ಇರ್ತದ ಒಳಗೆ. ಹಿಂಗಾಗಿ ಬಲಿಚಕ್ರವರ್ತಿ ಏನ್ ಮಾಡಿದ, ಮಲಗ್ಯಾನ್ ಕಾಣಿಸ್ತದ ದೇವ್ರು, ಇವಂಗೇನು ಗೊತ್ತಾಗಂಗಿಲ್ಲ ಬಾ ಅಂತ ಮಲಗಿದ ಶೇಷಶಾಹಿಯಾದ ಭಗವಂತನ ತಲೆ ಮೇಲಿನ ಕಿರೀಟ ಕದ್ಕೊಂಡು ಬಂದು ಬಾರ. ಎಂಥ ಬಲಿಚಕ್ರವರ್ತಿ, ತನ್ನ ತಲೆ ಮೇಲೆ ಭಗವಂತನ ಕಾಲು ಇಟ್ಕೊಂಡು ಉದ್ಧಾರ ಆದಾಮ. ಎಂಥ ಅಸುರಾವೇಶ ನೋಡ್ರಿ, ಎಷ್ಟು ವಿಚಿತ್ರ. ತಾನೇ ಆ ಕಿರೀಟ ಕಟ್ಕೊಂಡು ಹೊಂಟ್ಬಿಟ್ಟ. ಗರುಡದೇವ್ ಸುಮ್ ಕೊಡ್ತಾನೆ, ಬೆನ್ನು ಹತ್ತಿಬಿಟ್ರು. ಬೆನ್ನು ಹತ್ತಿದ್ರ ಓಡಿದ ಸುತಳ ಲೋಕದ ತನಕ ಓಡಿದ. ತ್ರಿವಿಕ್ರಮ ರೂಪಿ ಭಗವಂತ ಶರಣ ಹೋದ. ಇಂಥ ಕೆಟ್ಟ ಕೆಲಸ ಮಾಡಿದ ನಾ ಎಲ್ಲ ಏನು ಹ್ಞೂ ಅನ್ನಂಗಿಲ್ಲ ಅಂತ ಅವನು ಸರಿದು ಬಿಟ್ಟ. ಗರುಡ ಅವನು ನಾಲ್ಕು ಚಂದ ಹೊಡೆದು ಕಿರೀಟ ತಗೊಂಡು ಮ್ಯಾಲ ವಾಪಸ್ ಒಯ್ಬೇಕಂತ ಸುತಳ ಲೋಕದಿಂದ ಮ್ಯಾಲ ವಿತಳ ಅತಳ ನೋಡ್ತಾನ. ಬಂದ ಭೂಮಿ ಮೇಲೆ ಕೃಷ್ಣ ಗೋಮಂತ ಪರ್ವತದ ಮೇಲೆ ಇದ್ದ. ವೈಕುಂಠಕ್ಕೆ ಹೋಗಿ ಮತ್ತೇನ್ರಿ ಕಿರೀಟ ಹಾಕುವುದಂತ ಕೃಷ್ಣ ಬಂದ, ಅವನಿಗೆ ಕಿರೀಟ ಹಾಕ್ಬಿಟ್ಟ. ಕಿರೀಟ ಹಾಕಿ, ಇವನೇ ಸಾಕ್ಷಾತ್ ನಾರಾಯಣ. ಅಲ್ಲಿದ್ದ ಮೂಲ ರೂಪದ ನಾರಾಯಣ ಬೇರೆ ಅಲ್ಲ, ಇಲ್ಲಿದ್ದಂಥ ಕೃಷ್ಣ ಬೇರೆ ಅಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಆ ಭಗವಂತನ ಆ ಮೂಲ ರೂಪ, ಈ ಅವತಾರ ರೂಪ ಎಲ್ಲವೂ ಪೂರ್ಣ ಅಂತ ತೋರಿಸಲಿಕ್ಕೆ ಗರುಡದೇವರು ಕೃಷ್ಣನ ಮೇಲೆ ತಾವು ಕಿರೀಟವನ್ನ ಅಲ್ಲಿ ಸಮರ್ಪಣ ಮಾಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಅವನಿಗೆ ನಮಸ್ಕಾರ ಮಾಡಿ ಅವ್ರು ಹೋದ್ರಂತ. ಆ ಸಂದರ್ಭದೊಳಗ ಅಹಂ ಹಿ ಭೃತ್ಯಸ್ತವ ವೈನತೇಯ, ನಾನು ನಿನ್ನ ಭಕ್ತನಾದ ಗರುಡ ಅಂತ ಹೇಳ್ಕೊಳ್ತಾರೆ. ಹೋಗ್ಬಾಪ ಗರುಡ, ನಿನಗ ಸೇವೆಯ ಅವಕಾಶ ಸಿಕ್ಕಾಗ ನಾನು ಮತ್ತೆ ಕರಿತೀನಿ ಅಂತ ಆ ಗೋಮಂತ ಪರ್ವತವನ್ನು ನೋಡಿಕೊಂಡು ಭಗವಂತ ತಾನು ಮಥುರಾ ಪಟ್ಟಣಕ್ಕೆ ತಾನು ಮತ್ತೆ ಬರ್ತಾ ಇದ್ದಾನೆ. ಹೀಗೆ ಒಂದಾದ ಮೇಲೊಂದು 17 ಸಲ ತಾನು ಯುದ್ಧ ಆಡ್ತಾನೆ ಜರಾಸಂಧ. ಪ್ರತಿ ಸಲ ಭಗವಂತ ಅವನೊಬ್ಬನನ್ನು ಉಳಿಸಿ ಉಳಿದವರೆಲ್ಲರ ಸಂಹಾರ ಮಾಡಿ ತಾನು ಕಳಿಸ್ತಾ ಇದ್ದಾನೆ. ತಲೆಗೆಟ್ಟು ಹೋಗ್ಬಿಡುತ್ತು. 18ನೇ ಸಲ ಇನ್ನು ಯುದ್ಧ ಆಡಬೇಕು ಅಂದಾಗ ನಾರದರು ಬಂದು ಅವನಿಗೆ ಕಾಲಯವನನ ಬಗ್ಗೆ ತಾವು ಹೇಳ್ತಾ ಇದ್ದಾರೆ. ಕಾಲಯವನ ಅಂತ ಭಾರಿ ದೊಡ್ಡ ರಾಕ್ಷಸಪ, ಗರ್ಗಾಚಾರ್ಯರಿಂದ ಹುಟ್ಟ್ಯಾನ. ಗರ್ಗಾಚಾರ್ಯಗೇನ್ರಿ ಅಂಥದ್ದು ಬಂತು ಅಂತ. ಗರ್ಗಾಚಾರ್ಯರು ಪಾಪ ಕೃಷ್ಣ ಯಾರೋ ನಕ್ಕಿದ್ದಕ್ಕಿವ ಸುಮ್ಕುತ್ತಾನಂತ ಅವನ ಮೇಲೆ ಸಿಟ್ಟಿಗೆ ಬಂದ್ಬಿಟ್ಟಿದ್ರು. ಯಾರೋ ನಕ್ರ ಅವ್ರನ್ನ ನೋಡಿ, ನಕ್ಕವ್ರು ಬೇರೆನೆ. ಕೃಷ್ಣ ಇಲ್ಲೇ ಮುಂದಿದ್ರಿ, ಅವ ನಗಬೇಡ ಅಂತ ಹೇಳ್ಬೇಕಾಗಿತ್ತಿಲ್ಲ, ನನಗೆ ಹೇಳಲಿಲ್ಲವ ಅಂತೇಳಿ ಅವನ ಮೇಲೆ ಸಿಟ್ಟಿಗೆ ಬಂದು ತಾವೇ ಹೆಸರಿಟ್ಟವ್ರು, ತಾವೇ ಅವನ್ ಮುಂಜಿ ಮಾಡಿದವ್ರು. ಅವ್ರು ಕುಲಪುರೋಹಿತರು ಕಬ್ಬಣ ತಿಂದು ತಪಸ್ ಮಾಡ್ತಾರೆ, ಕಬ್ಬಣದಂತ ಮಗ ಹುಟ್ಲಿ ಅಂತ. ಖಾಸ್ ಕಬ್ಬಣಿದ್ದಂಗೆ ಇದ್ದ ಪಾಪ ಹುಟ್ಟಿದಾಗ. ಅವ ಕಾಲ ಯವನ ಅಂತ. ಆ ಯವನನ್ ಕರ್ಕೊಂಡ್ ಬಂದ್ರು. ಯವನ ತಾನು ಬಂದು, ನಾನು ತಿಸ್ರುಭಿರ್ ಮ್ಲೇಂಛ ಕೋಟಿ ವಿಹಿ ಅಂತ 3 ಕೋಟಿ ಮ್ಲೇಂಛರ ಅವನ ಕಡೆಯಾಗಿದ್ರು ಸೈನಿಕರು. ಹಿಂಗಾಗಿ ಆ 3 ಕೋಟಿ ಮಂದಿಯನ್ನು ಕರ್ಕೊಂಡು ಅವನು ಯದುಗಳ ಆ ಪುರವನ್ನ ತಾನು ಅಲ್ಲಿ ರೋಧನ ಮಾಡಿ ತಾನು ನಿಲ್ತಾ ಇದ್ದಾನೆ. ಅಷ್ಟು ದೊಡ್ಡ ಸೈನ್ಯವನ್ನ ನೋಡಿ ಮಥುರಾ ಪಟ್ಟಣಕ್ಕ ಆಪತ್ತು ಬಂತು ಅಂತ ಹೇಳಿ ಕೃಷ್ಣ ಏನ್ ಮಾಡಿದ, ಅಂತಃ ಸಮುದ್ರೇ ನಗರಂ ಕೃಷ್ಣೋದ್ಭುತಮಚೀಕರತ ದೃಶ್ಯತೆ ಯತ್ರ ಹಿ ತ್ವಾಷ್ಟ್ರಂ ವಿಜ್ಞಾನಂ ಶಿಲ್ಪ ನೈಪುಣಂ.
ಸಮುದ್ರದ ಮಧ್ಯದೊಳಗೊಂದು ವಿಶ್ವಕರ್ಮನಿಗೆ ಊರು ನಿರ್ಮಾಣ ಮಾಡಲಿಕ್ಕೆ ಹೇಳ್ತಾನೆ ಭಗವಂತ. ಯಾವಾಗ? ರಾತ್ರಿ ಕಾಲದೊಳಗೆ. ರಾತ್ರಿ ವಿಶ್ವಕರ್ಮನ್ ಕರೆದ್ನಂತ. ಪಾಪ ಕರೆದು ವಿಶ್ವಕರ್ಮ, ಏನ್ ಮಾಡ್ಲಿ ಸ್ವಾಮಿ, ನನಗ ಒಂದು ಊರು ನಿರ್ಮಾಣ ಮಾಡಿಕೊಡು. ಆಗ್ಲಿ ಸ್ವಾಮಿ, 1 ವರ್ಷ 2 ವರ್ಷ ಟೈಮ್ ಕೊಟ್ಟೆ ಅಂದ್ರೆ ಊರಿಡೀ ನಿರ್ಮಾಣ ಮಾಡ್ತೀನಿ. ಇಲ್ಲ, ನನಗ ಈಗೇನು ಮಲ್ಕೊಂಡಾರ ಮಂದಿ ಅವ್ರು ಹೇಳುದ್ರಾಗ ಆ ಊರಿನಾಗೆ ಇರ್ಬೇಕಂತ ಹೇಳಿದ್ರು ಭಗವಂತ. ಅದು ಏನು 2-3 ತಾಸು ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಎಲ್ಲಿ ಮಾಡ್ಲಿ ಅಂತ, ಸಮುದ್ರದ ಮಧ್ಯದಾಗ ಮಾಡ್ಬೇಕಂತ. ಸಮುದ್ರದ ಮಧ್ಯ ಕುಶಸ್ಥಲಿ ಅಂತ ಆ ಕಾಲದಾಗ ಕುಶ ಮಾಡಿದಂತಹ ಸ್ಥಳ ಅದು. ಹೀಗಾಗಿ ಆ ಸಮುದ್ರದ ಮಧ್ಯದೊಳಗಿನ ಆ ದ್ವೀಪವನ್ನು ತೆಗೆದು ಅಲ್ಲಿ ಊರನ್ನೆಲ್ಲ ನಿರ್ಮಾಣ ಮಾಡಿ ಸುತ್ತಲಿನ 12 ಕಿಲೋಮೀಟರ್ ನೀರನ್ನು ಸಿಹಿ ನೀರು ಮಾಡ್ಬೇಕಂತ ಇವನಿಗೆ. ಸಮುದ್ರದ ಮಧ್ಯದೊಳಗೆ ಎಲ್ಲರಿಗೂ ಉಪ್ಪು ನೀರು ಮಾಡಿದ್ರೆ ಮತ್ತೆ ನಾಳೆ ನಳ ಹೆಂಗೆ ಬರ್ಬೇಕ್ರಿ, ತುಂಬ್ಕೋಬೇಕು, ಹೆಂಗೆ ನಡೆಯಂಗಿಲ್ಲ, ಎಲ್ಲ ಸಿಹಿ ನೀರು ಬೇಕಲ್ಲೇ, ಸಮುದ್ರನೇ ಸಿಹಿ ನೀರು ಮಾಡಬೇಕು ಅಂತ ಹೇಳಿದ. ಆಯಿತು ಭಗವಂತ ಅಂತ ತನ್ನ ವಿಚಿತ್ರವಾದಂತಹ ಯೋಗಶಕ್ತಿಯಿಂದ ವಿಶ್ವಕರ್ಮ ಒಂದೇ ದಿನದೊಳಗ ದ್ವಾರಕಾಪಟ್ಟಣದ ನಿರ್ಮಾಣವನ್ನು ಅವತ್ತು ತಾನು ಮಾಡಿದ್ದಾನೆ. ಹೇಮಶೃಂಗೈರ್ ದಿವಸ್ಪೃಗ್ಭಿ ಸ್ಫಟಿಕ ಅಟ್ಟಾಲ ಗೋಪುರ. ಈ ದ್ವಾರಕಾದ ವರ್ಣನೆ ಬರ್ತದ್ರಿ, ಕೇಳಲಿಕ್ಕೆ ಅದಕ್ಕೊಂದು ದಿವಸ ಬೇಕು, ಅಷ್ಟು ಅದ್ಭುತವಾದಂಥದ್ದು. ಅದ್ಭುತವಾದಂತಹ ಬಂಗಾರದ ಶೃಂಗಗಳು, ಎಲ್ಲ ರೀತಿಯ ಜನರು ಇರಲಿಕ್ಕೆ ಅವರವರಿಗೆ ಯೋಗ್ಯವಾದಂತಹ ಮನೆಗಳು. ಯತ್ರ ಚಾವಸ್ಥಿತೋ ಮರ್ತ್ಯ ಮರ್ತ್ಯ ಧರ್ಮೈರ್ ವಿಯುಜ್ಯತೆ. ಒಂದೇ ಶ್ಲೋಕದೊಳಗೆ ಹೇಳ್ಬೇಕಂದ್ರೆ, ಮನುಷ್ಯ ಅಲ್ಲಿ ಬಂದಂದ್ರೆ ತಾನು ಮನುಷ್ಯ ಧರ್ಮಗಳಿಂದ ಬಿಟ್ಟು ದೇವಧರ್ಮವನ್ನು ಪಡಿಬೇಕಂತ. ಅಂಥ ಅದ್ಭುತವಾದಂತಹ, ಅಲ್ಲಿ ಇರೋರೆಲ್ಲ ದೇವತೆಗಳೇ, ದೇವತೆಗಳು ಇರಲಾರ್ದವ್ರು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದ್ವಾರಕಾಪಟ್ಟಣದ ನಿರ್ಮಾಣವನ್ನ ಭಗವಂತ ತಾನು ಮಾಡ್ತಾನಂತೆ. ಅಷ್ಟನಿಧಿಗಳನ್ನ ತಂದಿಟ್ನಂತ. ಯಾರು? ಕುಬೇರ ಅಲ್ರಿ, ನವನಿಧಿಗಳು ಅಂತವ ಏನ್ರಿ? ನವನಿಧಿಗಳು ಮಹಾಪದ್ಮ, ಪದ್ಮ, ಶಂಖ, ಮಕರ, ಕಚ್ಚಪ, ಮುಕುಂದ, ಕುಂದ, ನೀಲ, ಕರ್ವ ಅನ್ನುವಂಥ 9 ನಿಧಿಗಳವ. 9 ನಿಧಿ ಒಳಗೆ ಅಷ್ಟನಿಧಿ ಯಾಕೆ ತಂದು ಕೊಟ್ಟ ಅಂತ ಸಮಸ್ಯೆ. ಮಹಾಪದ್ಮ ಪದ್ಮ ಕೂಡಿಸಿ ಒಂದೇ ಅಂತ ಹೇಳುದು ಅಷ್ಟನಿಧಿ ಅಂತ ಆಗ್ತಾವ ಖರೆ ಅಂತಂದ್ರೆ. ಸದ್ಧರ್ಮರಂದ್ರು ಅಂದ್ರೂ ಚಂದ ಅನ್ನಂಗಿಲ್ಲ, ಅವೆರಡು ಬೇರೆ ಬೇರೆನೇ ಅಲ್ಲೇನು. ಇವ 9 ಇದ್ದದ್ದು ಅಷ್ಟ ಯಾಕೆ ತಂದು ಕೊಟ್ಟ? ಆ ನವನಿಧಿಯೊಳಗೆ ಒಂದರ ಹೆಸರು ಮುಕುಂದ ಅಂತದ. ತಾನೇ ಮುಕುಂದ ಅನ್ನೋದಕ್ಕೆ ಆ ನಿಧಿ ಯಾಕೆ ಕೊಡಬೇಕು ಅನ್ನೋದಕ್ಕೆ ಅದನ್ನು ಕೊಡ್ಲಾರ್ದೆ ಅದನ್ನು ಬಿಟ್ಟು 8 ಕೊಟ್ಟ ಅಂತ ತಿಳ್ಕೊಳ್ರಿ ಅಂತ ಸತ್ಯಧರ್ಮತೀರ್ಥ ಹೇಳ್ತಾರೆ. ಅಂತೂ 8 ನಿಧಿಗಳನ್ನ ಅವನು ಕೊಡ್ತಾನೆ. ಅಶ್ವಗಳನ್ನ ವರುಣ ಕೊಟ್ಟ. ಸಾಕ್ಷಾತ್ ಇಂದ್ರದೇವರು ಬಂದು ಆ ಸುಧರ್ಮ ಅನ್ನುವಂತಹ ಸಭಾನೇ ತಂದು ಕೆಳಗವರು ಇಟ್ಟು ಬಿಟ್ಟಿದ್ದಾರೆ. ಯದ್ಯದ್ ಭಗವತಾ ದತ್ತಂ ಆಧಿಪತ್ಯಂ ಸುಸಿದ್ಧಯೇ. ಒಂದೇ ಮಾತನ್ನ ಕೇಳ್ಬೇಕಂದ್ರೆ, ಯಾರ್ಯಾರು ಏನೇನಾ ಹೇಳಿ ಕೊಟ್ರಿ, ಯಾರ್ಯಾರಿಗೆ ಕೃಷ್ಣ ಯಾವ್ಯಾವುದಕ್ಕೆ ಅಧಿಪತಿ ಮಾಡಿದ್ನೋ, ಯಾವ ಯಾವ ದೇವತೆಗಳನ್ನ ಯಾವ ಯಾವ ಕಾರ್ಯಕ್ಕಂತ ಕೃಷ್ಣ ಇಟ್ಟಾನೋ ಅದನ್ನೇ ಅದು ಕೃಷ್ಣಾರ್ಪಣ, ಅದು ಕೃಷ್ಣನದೇ ಅವನಿಗೆ ಅರ್ಪಣ ಮಾಡ್ತೀವಿ. ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂದಂತೆ ಭಗವಂತನಿಗೆ ಅದೆಲ್ಲದರ ಅರ್ಪಣವನ್ನ ದೇವತೆಗಳು ತಾವು ಮಾಡ್ತಾ ಇದ್ದಾರೆ. ಆವಾಗ ಎಲ್ಲರೂ ಕೂಡ ರಾತ್ರೋರಾತ್ರಿ ಇಲ್ಲಿ ಮಲಗಿದವರು ಒಂದೇ ರಾತ್ರಿಯೊಳಗೆ ದ್ವಾರಕಾದೊಳಗೆ ಎದ್ರು. ಮಲಗಿದ್ದು ಮಥುರಾದೊಳಗ, ಎದ್ದದ್ದು ದ್ವಾರಕಾದೊಳಗ. ಕನಸಲ್ಲ, ನಿಜವಾಗಿಯೇ ಹಂಗ ಅವರು ಎದ್ದದ್ದನ್ನು ನೋಡಿ ಅದ್ಭುತ ಅಂತ ಅನಿಸಿ ಹೋಗ್ಯದ ಎಲ್ಲರಿಗೂ ಕೂಡ. ಎಲ್ಲರೂ ಕೂಡ ಆ ಭಗವಂತನ ದ್ವಾರಕಾ ನಗರದ ನಿರ್ಮಾಣದ ಕಥೆಯನ್ನ ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಕೇವಲ ಈ ಕಥಾ ಕೇಳೋದರಿಂದಲೂ ಕೂಡ ವಿಶಿಷ್ಟವಾದಂತಹ ಗ್ರಹದ ಸಾಧನ ನಮಗಾಗುತ್ತದೆ ಅಂತ ಭಗವಂತ ತಿಳಿಸಿಕೊಡ್ತಾ ಇದೆ. ದರ್ಶನೀಯತಮಂ ಶ್ಯಾಮಂ ಪೀತಕೌಶೇಯ ವಾಸಸಂ. ಆವಾಗ ಭಗವಂತ ಎಲ್ಲರೂ ಹೋದ್ರು. ಇನ್ನು ಮಥುರಾಪಟ್ಟಣವನ್ನು ನಾನು ಸೇಫ್ ಗಾರ್ಡ್ ಮಾಡಬೇಕು ಅಂತ ಹೇಳಿ ಆ ಕಾಲಯವನನ ಮುಂದೆ ಕಾಣೋ ಹಂಗೆ ಭಗವಂತ ಅವನ ಮುಂದೆ ಓಡಿ ಹೋದ. ಅಲ್ಲಿ ಕೃಷ್ಣನನ್ನ ಕೊಲ್ಲಬೇಕು ಅಂತ ಅವನಿಗೆ ಇಚ್ಛಾ ಇತ್ತು. ಅವನ ಕೃಷ್ಣ ಸರ್ಪವನ್ನ ಕೃಷ್ಣ ಕಳಿಸಿದ, ಅದನ್ನು ತಾನು ಕೊಂದ. ಕೃಷ್ಣ ಕೊಂದಂತೆ ರುದ್ರದೇವರ ಮಾತು ಸತ್ಯ ಆಯಿತು. ತಾನು ಅವನಿಗೆ ಕಣ್ಣಿಗೆ ಕಾಣೋ ಹಂಗೆ ಓಡಿ ಹೋದ. ಓಡೇನು ಹೋಗ್ತೀಯೋ ಪಲಾಯನಂ ಯದುಕುಲೇ ಜಾತಸ್ಯ ತವ ನೋಚಿತಂ. ಯದುಕುಲದಲ್ಲಿ ಹುಟ್ಟಿದವ ನೀನು ಪಲಾಯನ ಮಾಡ್ತೀಯ, ರಣಛೋಡ್ ಅಂತ ಕರೆದ್ನಂತವ. ಅದಕ್ಕೆ ರಣಛೋಡ್ ದಾಸ್ ಅಂತೆಲ್ಲ ಹೆಸರಿಟ್ಕೊಂಡಿರ್ತಾರೆ ನೋಡ್ರಿ. ರಣವನ್ನ ಬಿಟ್ಟು ಓಡ್ ಹೋದವ ಅಂತ. ಯಾಕೆ ಓಡ್ತಿ ಓಡಿ ಹೋಗ್ಬಿಟ್ಟಿದ್ದ. ಇನ್ನೇನು ನಿನ್ನ ಕೈಯಾಗಿ ಸಿಗೋದಿಲ್ವಾ ನನ್ನ ಬೆನ್ನ ಹತ್ತಿ ಅಂತ ಓಡಿ ಹೋದ. ಒಂದು ಗುಹಾದೊಳಗೆ ಒಬ್ಬ ಮಲಗಿದ್ದ ವ್ಯಕ್ತಿ, ಅವನ ಮೇಲೆ ಕೃಷ್ಣ ತಾನು ಹೊತ್ಕೊಂಡಿದ್ದನ್ನು ಹೊಚ್ಚಿದ. ಕೃಷ್ಣ ನೋಡಿದ, ನಾನು ಓಡಿ ಬಂದಿಲ್ಲಿ ಮಲ್ಕೊಂಡಾನ ಅಂತ ಹೇಳಿ ಹೋಗಿ ಝಾಡಿಸಿ ಕಾಲಿಂದ ವದ್ರ ಸತಾವತ್ತಸ್ಯ ರುಷ್ಟಸ್ಯ ದೃಷ್ಟಿಪಾತೇನ ಭಾರತ ದೇಹಜೇನ ಅಗ್ನಿನಾ ದಗ್ಧ ಭಸ್ಮಸಾಧವತ್ ಕ್ಷಣಾತ್. ಒಂದು ಕ್ಷಣದೊಳಗ ತಾನು ಕಾಲಯವನ ಭಸ್ಮವಾಗಿ ಅಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಯಾವನೋ ವ್ಯಕ್ತಿಯಲ್ಲಿದ್ದ, ಕಣ್ ತೆಗೆದು ನೋಡಿದ, ಇವ ಭಸ್ಮಾಗಿ ಬಿದ್ದ. ಯಾರ್ರೀ ಅಲ್ಲಿದ್ದವರು ಅಂತ ಪರೀಕ್ಷಿತ ಆಶ್ಚರ್ಯಪಟ್ರ. ಇಕ್ಷ್ವಾಕು ಕುಲದೊಳಗ ಅಂಬರೀಷ ಚಕ್ರವರ್ತಿಯ ಹೆಸರು ನೀವೇನು ಕೇಳಿದ್ರಿ ಅವನ ಕಥೆ. ಅವನ ಮಗನಾದ ಮುಚುಕುಂದ ಅನ್ನುವಂಥ ರಾಜರ್ಷಿ ದೇವತೆಗಳಿಗೆ ತಾನು ಯುದ್ಧಕ್ಕೆ ಸಹಾಯಕ್ಕಂತ ಹೋದವ. ಯುದ್ಧ ಮುಗಿಯೋದ್ರೊಳಗೆ ಇಲ್ಲ ಅವನ್ನೆಲ್ಲಾ ವಂಶ ಮುಗಿದು ಹೋಗಿತ್ತು. ಹಂಗಾಗಿ ನನಗ ಏನ್ ಬೇಕಪ್ಪ ವರ ಕೇಳು ಅಂತ ದೇವತೆಗಳು ಕೇಳಿದ್ರೆ ನಂಗೆ ನಿದ್ದೆ ಕೊಡ್ರಿ ಅಂದ. ಪಾಪ ಮಲ್ಕೊಂಬಿಡು ಹೋಗು ಅಂತ. ಯಾರು ನನ್ನ ಎಬ್ಬಿಸ್ತಾರ ನೋಡ್ರಿ, ಒಂದೇ ಅವ್ರನ್ನ ನೋಡಿದ ಅವ್ರ ಕ್ಷಣದಾಗ ಸಹ ಅವ್ರು ಭಸ್ಮೆ ಆಗ್ಬೇಕು ಅಂದ್ರು.
ಆಯ್ತಪ್ಪ ವಿಚಿತ್ರ ವರ ಕೇಳಿಗತಿ ಕೊಡ್ತೀವಿ, ಆದ್ರೆ ಎರಡನೇದ್ದು ನೀ ಕೃಷ್ಣನ್ನೇ ನೋಡ್ತಿ ಅಂತ ದೇವತೆಗಳೇ ಹೇಳ್ತಾರೆ. ದೇವತೆಗಳು ನಮಗೆ ವರ ಹೆಂಗೆ ಕೇಳ್ಬೇಕಂತೂ ಬರಂಗಿಲ್ಲ, ಗೊತ್ತದವರಿಗೆ. ಹಿಂಗಾಗಿ ದದಾತು ಗುರುರ್ ಆತ್ಮವಿತ ಅಂತ ರಾಯರ ಸ್ತೋತ್ರದಾಗ ಅಂತೀವಲ್ಲ, ನಮಗೆ ಏನು ಕೇಳ್ಬೇಕಂತ ಗೊತ್ತಿಲ್ಲ, ರಾಯರೇ ನೀವೇ ನಮಗೆ ತಿಳ್ಕೊಂಡು ಏನು ಕೊಡ್ಬೇಕು ಅದನ್ನು ಕೊಡ್ರಿ ಅಂತ ಕೇಳ್ಕೊತೀವಲ್ಲ, ಹಂಗೆ ದೇವತೆಗಳು ಇವಂಗೆ ಏನು ಕೇಳಬೇಕಂತೂ ಗೊತ್ತಿಲ್ಲ ಅಂತ ತಾವೇ ಅನುಗ್ರಹ ಮಾಡಿ ಕೃಷ್ಣನನ್ನೇ ನೀನು ನೋಡ್ತೀಯ ಅಂತ ಅವನಿಗೆ ಆಶೀರ್ವಾದ ಮಾಡಿ ಮುಚ್ಚುಕುಂದನಿಗೆ ಕಳಿಸಿರ್ತಾರೆ ದೇವತೆಗಳು. ಇಂಥ ಕರುಣಾಳುಗಳು, ನಮಗೇನು ಬೇಕು ಅಂತೂ ಕೇಳಲಿಕ್ಕೂ ಬರಲಾದಷ್ಟು ದಡ್ತನ ನಮಗದ, ಆದರೂ ನಮಗೆಲ್ಲವನ್ನು ದೇವತೆಗಳು ಕೊಡ್ತಾರೆ. ಹಿಂಗಾಗಿ ಯವನೇ ಭಸ್ಮಸಾನ್ನೀಚೆ ಭಗವಾನ್ ಸತ್ವದರ್ಶಭ ಆತ್ಮಾನಂ ದರ್ಶಯಾಮಾಸ ಮುಚುಕುಂದಾಯ ಧೀಮತೆ. ಇಂದಿರೇಶ ನಿನ್ನದೊಂದು ಕ್ರಿಯಾ ದ್ವಂದ್ವವಾಯಿತು. ಪಲಾಯನದಿ ಮುಚುಕುಂದ, ಆ ಮಲಗಿದ ಮುಚುಕುಂದನನ್ನ ಎಬ್ಬಿಸಿದಂಗೂ ಆಯಿತು. ಅದೇ ಪಲಾಯನ ಕಾಲಯವನನ್ನ ಸಂಹಾರವೂ ಮಾಡಿತು. ಒಂದೇ ಕೆಲಸದಿಂದ ಎರಡು ಅರ್ಥಗಳನ್ನು ಭಗವಂತ ಅಲ್ಲಿ ಸಾಧಿಸಿದ್ದಾನೆ. ಮಲಗಿದ ಸಮಾಜವನ್ನ ಒಬ್ಬ ನೇತಾ ಆದವ ಎಬ್ಬಿಸಿ ತಾನು ಕೆಲಸ ಮಾಡಿಸಬೇಕು, ತಾನೇ ಎಲ್ಲ ಕೆಲಸ ಮಾಡ್ಕೊತ ಹೋಗುದಿರುವುದಿಲ್ಲ. ಭಗವಂತ ಆ ಒಂದು ಸಂದೇಶವನ್ನು ಅಲ್ಲಿ ಕೊಟ್ಟಿದ್ದಾನೆ. ಮುಚುಕುಂದನಿಗೆ ಉದ್ಧಾರ ಮಾಡಲಿಕ್ಕೆ ಭಗವಂತ ತನ್ನ ಪರಿಚಯವನ್ನ ತಾನು ಮಾಡಿಕೊಂಡ್ರೆ, ಯಾರು ನೀನು ಅಂತ, ನನ್ನನ್ನು ಎಬ್ಬಿಸಿದವರು ಯಾರಿಲ್ಲೇ ಅಂತ. ನಾನು ನೋಡಪ್ಪ ನನ್ನ ಹೆಸರು ಹೇಳಲಿಕ್ಕೆ 1000 ನಿನಗೆ ಯಾವುದು ಬೇಕು ಅಂತ ಕೇಳಿದ ಭಗವಂತ. ಆವಾಗ ಭಗವಂತ ಅಂತ ಗೊತ್ತಾಯಿತು. ವಿಮೋಹಿತೋ ಯಂಜನ ಈಶ ಮಾಯೆಯ ತ್ವದೀಯ ತ್ವನ್ನ ಭಜತ್ಯನರ್ಥದೃಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗ್ರಹೇಶು ಯೋಷಿತ್ ಪುರುಷಶ್ಚ ವಂಚಿತಃ. ಮನೆಯೊಳಗೇನೆ ಇದ್ದು ಹೆಣ್ಣು ಗಂಡು ತಾವೇ ತಮಗೊಬ್ರಿಗೊಬ್ರಿಗೆ ನಮ್ಮಿಂದ ಇವರಿಗೆ ಸುಖ ಇವರಿಂದ ನಮಗೆ ಸುಖ ಅಂತ ಅದೇ ಕೂಟ ಧರ್ಮದೊಳಗೇನೆ ತಮ್ಮ ಇಡೀ ಕಾಲ ಕಳೆದು ಹೋಗ್ತಾರೆ. ಇವಳಿಂದ ಅವನಿಗೆ ಸುಖ ಇಲ್ಲ, ಅವನಿಂದ ಇವಳಿಗೆ ಸುಖ ಇಲ್ಲ, ಇಬ್ಬರಿಗೂ ಸುಖ ಯಾವನಿಂದದನೋ ಅವನನ್ನು ಇಬ್ಬರೂ ಕೂಡ ಇವತ್ತು ಭಜಿಸೋದಿಲ್ಲ. ಅಂಥ ವಿಚಿತ್ರವಾದ ಮೂಢ ಮತಿಗಳ ಮಧ್ಯದೊಳಗಿದ್ದ ನಾನು ಇವತ್ತು ನಿನ್ನನ್ನು ನೋಡಿದ್ದೇನಲ್ಲ ಭಗವಂತ, ಇದೇ ನನ್ನ ಶ್ರೇಷ್ಠವಾದಂತಹ ಜನ್ಮ. ನಾನು ಹಿಂದಕ ಎಂಥ ಹೇಮ ರಥ, ಎಂಥ ಬಂಗಾರದ ರಥಗಳು, ಆನೆಗಳು, ಎಲ್ಲ ಸಾಮ್ರಾಜ್ಯ, ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ನಾನು ಚಕ್ರವರ್ತಿಯಾಗಿ ಮೆರೀತಿದ್ದೆ. ಆದ್ರೆ ನಿರ್ಜಿತ್ಯ ದಿಕ್ಚಕ್ರಮಭೂತ ವಿಗ್ರಹೋಪರಾಸನಸ್ಥ ಸಮರಾಜವಂದಿತಃ ಗ್ರಹೇಶು ಮೈಥುನ್ಯ ಪರೇಶು ಯೋಷಿತಾಂ ಕ್ರೀಡಾಮೃಗ ಪುರುಷ ಈಶ ಗೀಯತೆ. ಇಡಿಯಾದ ಹೊರಗೆ ಹೋದ್ರೆ ಚಕ್ರವರ್ತಿ ಮಹಾರಾಜ, ಮನಿ ಒಳಗೆ ಬಂದ್ರೆ ಆ ಹೆಣ್ಮಕ್ಳ ಕೈಯಾಗ ಆಡಿಸುವಂಥ ಗೊಂಬೆ ಆಗಿ ನಾನು ಅವ್ರು ಹೇಳಿದ್ದನ್ನು ಕೇಳ್ಕೊತ ಹೋಗ್ತೀನಿ. ನನ್ನ ಸ್ವಂತ ಬುದ್ಧಿಯಿಂದ ಸಾಧನವನ್ನು ಎಂದೆಂದೂ ಮಾಡಲಿಲ್ಲ. ಆದ್ರೆ ಭಗವಂತ ಇವತ್ತ ನೀನು ಸಿಕ್ಕಿ ನನ್ನ ಉದ್ಧಾರ ಇವತ್ತಿಂದ ಆಗ್ತದ. ಮೊನ್ನೆ ಮಮಾನುಗ್ರಹ ಈಶತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ. ಆ ರಾಜ್ಯ ಹೋಗಿಸಿಯೇ ನನಗೆ ದೊಡ್ಡ ಅನುಗ್ರಹ ಮಾಡಿದೆ. ಅದ್ರಾಗಿದ್ದೆ ಅಂದ್ರೆ ಮತ್ತೆ ಅದರೊಳಗೆ ಕೂಡ್ತಿದ್ದೆ. ಇವತ್ತು ಕಣ್ ತೆಗೆದ್ರೆ ನಿಂದರ್ಶನ ಆಗ್ಲಿಕ್ಕತ್ತದಲ್ಲ ನನಗೆ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ ಸ್ವಾಮಿ ಅಂತ ವರವನ್ನು ಕೇಳು ಅಂತ ಭಗವಂತ ಕೇಳಿದ್ರೆ, ಬೇಡ ಸ್ವಾಮಿ ಉದ್ಧಾರದ ಮಾರ್ಗ ತಿಳಿಸು ನನಗ ಅಂತ ತಾನು ಹೇಳ್ತಾನೆ. ಆವಾಗ ಮುಂದಿನ ಜನ್ಮದೊಳಗ ದೊಡ್ಡ ಬ್ರಾಹ್ಮಣನಾಗಿ ನನ್ನನ್ನು ನೀನು ಪಡೀತೀಯಪ್ಪ, ಕಲಿಯುಗ ಬಂದದ, ನೀನು ಹೋಗಿ ಸಾಧನ ಮಾಡ್ಕೊ ಅಂತ ಹೇಳಿದ್ರೆ, ಬದರಿಯಾಶ್ರಮ ಮಾಸಾಧ್ಯ ನರನಾರಾಯಣಾಲಯಂ ಸರ್ವದಂದ್ವ ಸಹಸ್ರಾಂತಹ ತಪಸ ರಾಧಯದ್ಧರಿಂ. ಮುಚುಕುಂದ ತಾನು ಬದರಿಕಾಶ್ರಮಕ್ಕೆ ಹೋಗಿ ನರನಾರಾಯಣ ರೂಪಿಯಾದ ಭಗವಂತನ ನಾರಾಯಣನ ಸೇವೆಯನ್ನು ಮಾಡ್ತಾ ತಪಸ್ಸು ಮಾಡಿ ಆ ದೇಹವನ್ನು ತಾನು ತ್ಯಾಗ ಮಾಡಿ ತಾನು ಸದ್ಗತಿಯನ್ನ ಮುಚುಕುಂದ ಪಡಿತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕಾಲಯವದನ ಸಂಹಾರವೂ ಆಯಿತು. ಆವಾಗ ಕಾಲಯವದನ ಭಾರಿ ದೊಡ್ಡದಾದ ಸಂಪತ್ತು. ಭಗವಂತ ಅದನ್ನೆಲ್ಲ ದ್ವಾರಕಾಕ್ಕೆ ಒಯ್ಯಿರಿ ಅಂತಂದ. ಹಾದಿ ಒಳಗೆ ಮತ್ತೆ ಬಂದಿವ ಜರಾಸಂಧ, ಹಾದಿಯಾಗೆ ನಿಲ್ಲಿಸ್ತೀನಿ ನಾನು, ಇವ್ರು ಯಾರನ್ನೂ ಒಳಗೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ಅಂತ ಅಲ್ಲೇ ತಾನು ಅದೆಲ್ಲವನ್ನ ತಡೆದ್ರೆ ಅವನನ್ನು ಮತ್ತ ಭಗವಂತ ಅವನನ್ನ ಅಲ್ಲಿ ಸೋಲಿಸಿ ತಾನು ಒಯ್ತಾ ಇದ್ದಾನೆ. ಆವಾಗ ಗೋಮಂತ ಪರ್ವತದೊಳಗೆ ಇವರಿಬ್ಬರು ಇದ್ದಾರೆ, ಕೃಷ್ಣ ಬಲರಾಮ ಅಂತ ಗೊತ್ತಾಯಿತು. ಇಡೀ ಪರ್ವತ ಬೆಂಕಿ ಹಚ್ಚಿರಿ ಅಂದ. ಪರ್ವತವನ್ನೇ ಪೂರ್ಣ ಸುಡ್ಲಿಕ್ಕೆ ಅವರೆಲ್ಲರೂ ಪ್ರಯತ್ನ ಮಾಡಿದಾಗ ಜೋರಾಗಿ ಜಿಗದ್ನಂತ ಭಗವಂತ. ಜಿಗದ್ರ ಪರ್ವತ ಕೆಳಗೆ ಹೋಗ್ಬಿಡ್ತು. ಕೆಳಗೆ ಹೋದ್ರೆ ಒಳಗಿನ ಅಂತರ್ಜನ ಮ್ಯಾಲ್ ಬಂದು ಆ ಬೆಂಕಿ ಎಲ್ಲ ಆರಿಬಿಡುತ್ತಂತ. ಅಲ್ಲಿಯ ವನವನ್ನ ಧ್ವಂಸ ಮಾಡಲಿಕ್ಕೆ ಬಿಡಲಿಲ್ಲ ಕೃಷ್ಣ. ಆ ಪರ್ವತದ ವನದ ಸಂರಕ್ಷಣವನ್ನ ಮಾಡಿ ತಾನಲ್ಲಿಂದ ಜಿಗದು ತಾನು ಆ ಕಡೆಗೆ ಮಥುರೆಯಿಂದ ದ್ವಾರಕೆಗೆ ಭಗವಂತ ತಾನು ಹೋಗ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭದೊಳಗ ಆ ಕಡೆಗೆ ದೃಪದನನ್ನ ಅರ್ಜುನ ಕಟ್ಟಿ ಹಾಕ್ಯಾನ ಅಂತ ಆ ಸುದ್ದಿ ಬಂತಂತ. ಅಲ್ಲಿ ದೃಪದನ್ನ ಗುರುದಕ್ಷಿಣಾಕ್ ಅಂತ ಹೇಳಿ ದ್ರೋಣಾಚಾರ್ಯ ಕಟ್ಟಿ ಹಾಕುವಂತ ಪಾಂಡವರಿಗೆ ಹೇಳಿರ್ತಾರಲ್ಲ, ಕಟ್ಟಿ ಹಾಕ್ಯಾನ ಅಂತ ಗೊತ್ತಾದಾಗ ಅಲ್ಲಿ ಭಗವಂತ ಹಾರ್ದಿಕ್ಯನನ್ನ ಕೃತವರ್ಮನನ್ನ ಅಲ್ಲಿ ಕೊಟ್ಟು ಕಳಿಸ್ತಾನೆ. ಅಲ್ಲಿದೆಲ್ಲ ಸುದ್ದಿ ತಗೊಂಬ ಅಂತ ಹಂಸಡಿವಿಕರು ಇವರೆಲ್ಲರ ಸಂಹಾರವನ್ನ ಭಗವಂತ ಮಾಡ್ತಾ ಅಲ್ಲಿ ತಾನಿರುವಾಗ ರೇವತ ಅನ್ನುವಂಥ ರಾಜ ಬಂದು, ಈ ಕಥೆಯನ್ನು ಹಿಂದೆ ಕೇಳಿರಿ, ರೇವತ ರಾಜ ಬಂದು
ಬ್ರಹ್ಮದೇವರು ಹೇಳಿ ಕಳಿಸ್ಯಾರ್ರಿ ಬಲರಾಮ ದೇವರ, ನಿಮಗೇ ನನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಬೇಕು ಅಂತ, ಕನ್ಯಾದಾನ ಮಾಡ್ಬೇಕಂತ ಬಂದೀನಿ ಅಂತ ಬಲರಾಮನ ಜೊತೆ ನಿಲ್ಸಿ ಬಲರಾಮ ದೇವ್ರು ಹೀಗೆ ನೋಡಿದ್ರಕಿನ್ನು 42 ಫೂಟ್ ಇದ್ಲಕ್ಕಿ, ಈಕಿನೇನು ನಾ ಮದುವೆ ಮಂಗಳಸೂತ್ರ ಕಟ್ಲಿಕ್ಕೆ ನಿಚ್ಚನಕ್ಕೆ ಇಟ್ಕೊಂಡು ಕಟ್ಟಬೇಕಾಗ್ತದೆ, ಹೆಂಗೆ ಮಾಡಲಿ ಅಂತ ಹೇಳಿ ಅವಳದ್ದು ತಮ್ಮ ಹಲಾಯುಧವನ್ನು ತಗೊಂಡು ಅವಳ ಭುಜಕ್ಕೆ ಹಾಕಿ ಇಳಿಸಿದ್ರಲ್ಲಿ. ಆಕೃಷ್ಯ ಲಾಂಗಲೇನಾಂಸೆ ಸಮಾಂ ಚಕ್ರೇ ಹಲಾಯುಧ, ಅವಳನ್ನು ಸಮಾನ ಮಾಡಿಕೊಂಡು ಆ ರೇವತಿಯೊಂದಿಗೆ ವಿವಾಹವಾಗ್ತಾರೆ ಸಾಕ್ಷಾತ್ ಬಲರಾಮ ದೇವರು. ಅವಳು ಸಾಕ್ಷಾತ್ ವಾರುಣಿ, ಶೇಷ ವಾರುಣಿಯರ ಒಂದು ವಿಶಿಷ್ಟವಾದಂತಹ ಸಮಾಗಮ ಅಲ್ಲಿ ಆಗ್ತಾ ಇದೆ ಅಂತ ಬಲರಾಮ ರೇವತಿಯರ ವಿವಾಹವನ್ನು ಹೇಳಿದಾಗ ರಾಜನಿಗೆ ಕುತೂಹಲ ಹುಟ್ಟಿತು. ನೀವು ಎಲ್ಲಾ ಚಂದ ಕಥೆ ಹೇಳಿಗತ್ತೀರಿ, ಅದ್ರ ಮುಖ್ಯ ಕಥೆಗೆ ಬರವಲ್ಲಾಗಿರಿ ಅಂತ ಅಂದ್ರು ಶುಕಾಚಾರ್ಯ. ಏನಪ್ಪಾ ಮುಖ್ಯ ಕಥೆ? ಭಗವಾನ್ ಭೀಷ್ಮಕ ಸುತಾಂ ರುಕ್ಮಿಣೀಂ ರುಚಿರಾನನಾಂ ರಾಕ್ಷಸೇನ ವಿವಾಹೇನ ಉಪಯೇಮೇ ಇತಿ ಶ್ರುತಂ. ಭಗವಂತ ರಾಕ್ಷಸ ವಿವಾಹ ಪದ್ಧತಿಯೊಳಗ ರುಕ್ಮಿಣಿಯನ್ನ ವಿವಾಹ ಆದ ಅಂತ ನಾವು ಕೇಳ್ತೀವಿ, ನಮಗ ಆ ಕಥೆ ಮುಖ್ಯ ಹೇಳ್ರಲ್ಲ ಮತ್ತ ಅಂತ ತಾವು ಹೇಳಿದಾಗ, ಕೃಷ್ಣಶ್ಚ ಸದೃಶೀಂ ಭಾರ್ಯಾಂ ಸಮುದ್ವೋಢುಂ ಮನೋದಧೆ. ತನ್ನ ಸರಿಯಾದ ತನಗೆ ಜೋಡಿ ಸಾಕ್ಷಾತ್ ಲಕ್ಷ್ಮಿ. ಆ ಲಕ್ಷ್ಮಿಯೇ ಇಲ್ಲಿ ಎಂಥ ಲಕ್ಷ್ಮಿ, ಸಾಮಾನ್ಯಳಲ್ಲ. ಭಗವಂತನ ಅರ್ಧ ಅಂಗವನ್ನ ಹೊಂದಿದ ದಕ್ಷಿಣಾನಾಮಕ ಲಕ್ಷ್ಮಿಯೇ ಇಲ್ಲಿ ರುಕ್ಮಿಣಿಯಾಗಿ ಅವತಾರ ಮಾಡಿ ತಾನು ಬಂದಿದ್ದಾಳೆ. ಅವಳಿಗೂ ಸಾಕಷ್ಟು ರೂಪಗಳಿವೆ. ವೇದಾತ್ಮಕಳಾದ ಲಕ್ಷ್ಮಿ ಬೇರೆ, ಯಜ್ಞಾತ್ಮಕಳಾದ ಲಕ್ಷ್ಮಿ ಬೇರೆ, ದಕ್ಷಿಣಾತ್ಮಕಳಾದ ಲಕ್ಷ್ಮಿ ಸಾಕ್ಷಾತ್ ಭಗವಂತನ ಅರ್ಧಾಂಗಿನಿ. ನಿಮ್ಮ ಮುಂದೆ ಧನ್ಯಾಶ್ಚರ್ಯ ಉಪಾಖ್ಯಾನ ಹೇಳುವಾಗ ಅದು ಬರ್ತದೆ. ಹಾಗಾಗಿ ಅವಳೇ ಈ ರುಕ್ಮಿಣಿ. ಹಾಗಾಗಿ ರುಕ್ಮಿಣಿಯನ್ನ ನಾನು ವಿವಾಹವಾಗಬೇಕು ಅಂತ ಭಗವಂತ ಮನಸ್ಸು ಮಾಡ್ತಾ ಇದ್ದಾನೆ. ಮನಸ್ಸು ಮಾಡುವಾಗ ತಾನಲ್ಲಿ ನೋಡಿದ ರುಕ್ಮಿಣಿಗೆ ಬೇರೆಯವರಿಗೆ ಕೊಡಬೇಕು ಅಂತ ಎಲ್ಲ ತನ್ನ ಅಣ್ಣ ರುಕ್ಮಿ ವಿಚಾರ ಮಾಡ್ಯಾರ. ಅದೆಲ್ಲ ಕಥೆಯಾಯ್ತ್ರಿ. ಕೃಷ್ಣ ಅಲ್ಲಿ ಹೋದ ಸ್ವಯಂವರಕ್ಕಂತ, ಇಂದ್ರದೇವರು ತಮ್ಮ ಸಭೆಯನ್ನ, ತಮ್ಮ ಸಿಂಹಾಸನವನ್ನು ಕೊಟ್ಟು ಕಳಿಸಿದ್ರು. ಇವರು ಯಾರೂ ಕೊಡಂಗಿಲ್ಲ ಅಂತ ಗೊತ್ತಾಗಿ ಆ ಕೃತಕೈಶಿಕರು ಬಂದು ಅವನಿಗೆ ರಾಜ್ಯಾಭಿಷೇಕ ಮಾಡಿದ್ರು, ಅವನ ಪಾದಪೂಜಾ ಮಾಡಿದ್ರು, ಎಲ್ಲ ಆಗಿತ್ತು. ಆವಾಗ ಇನ್ನೂ ಎಲ್ಲರನ್ನ ಮೀರಿ ನಾನು ನನ್ನ ತಂಗಿಯನ್ನ ಶಿಶುಪಾಲಗೆ ಕೊಡ್ತೀನಿ ಅಂತ ಇವ ಪ್ರತಿಜ್ಞಾ ಮಾಡಿಬಿಟ್ಟು ಜರಾಸಂಧನ ಮುಂದೆ. ರುಕ್ಮಿಣಿ ಅಣ್ಣ ರುಕ್ಮಿ ಅಂತಿದ್ದ. ಪಾಪ ತಂದಿಗೆ ಭೀಷ್ಮಕನ ಕೈಯಾಗೆ ಏನಿದ್ದಿದೆ ಇಲ್ಲ, ಎಲ್ಲ ಮಗನ ಕೈಯಾಗೆ ಇತ್ತು ರಾಜ್ಯ. ಹಿಂಗಾಗಿ ಏನ್ ಮಾಡಬೇಕು? ರುಕ್ಮಿಣಿ ದೇವಿ ಪತ್ರ ಬರೀತಾಳೆ. ಶ್ರುತ್ವಾ ಗುಣಾನ್ ಭುವನ ಸಂದರ ಸಂಗತಾಂಸ್ತೆ ನಿರವಿಶ್ಯ ಕರ್ಣ ವಿವರಂ ಖರತೊಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ. ಭಗವಂತ, ನನ್ನ ಮನಸ್ಸು ಮಾತ್ರ ನಿನ್ನಲ್ಲಿಯೇ ಅನುರಕ್ತ. ಶ್ರುತ್ವಾ ಗುಣಾನ್, ನಿನ್ನ ಗುಣಗಳನ್ನ ಕೇಳಿ. ಸದ್ಯಮ ವಾಚನ ಹೇಳ್ತಾರೆ. ರುಕ್ಮಿಣಿ ಪತ್ರ ಬರಿಬೇಕಾದಾಗ ಚಂದ ಯಾವ್ದಾರೆ ಶಬ್ದದಿಂದ ಚಾಲು ಮಾಡ್ಬೇಕಿಲ್ರಿ. ಶ್ರುತ್ವ ಅನ್ನೋದೇನು ಅವ್ಯಯ ಇದು, ಅಂತ ಅವ್ಯಯ. ಅವ್ಯಯ ಹಿಡ್ಕೊಂಡು ಚಾಲು ಮಾಡ್ತಾವೆ. ಅವ್ಯಯ ಬಹಳ ಚಲೋ ಅಲ್ಲವು. ಅವ್ಯಯ ಹಿಡ್ಕೊಂಡು ಚಾಲು ಮಾಡ್ತಾಳಲ್ರಿ. ಹೌದು, ಅವನ ಸ್ವರೂಪ ತೋರಿಸ್ಬೇಕಾಗಿತ್ತು. ಅವ ಅವ್ಯಯ, ಅವನಿಗೆ ನಾಶ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಅವ್ಯಯ ಹಿಡ್ಕೊಂಡು ಪ್ರಾರಂಭ ಮಾಡಿದ್ಲು. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗತಾಂಸ್ತೆ. ಹೇ ಭುವನ ಸುಂದರ, ನನ್ನ ಕಿವಿಗೆ ನಿನ್ನ ಆ ಕಥೆಗಳ ಸಂಗಮ ಆದಾಗಿನಿಂದ, ನಿನ್ನ ಗುಣಗಳನ್ನ ಕೇಳಿದಾಗಿನಿಂದ ನಿನ್ನನ್ನ ಬಿಟ್ಟರೆ ಇನ್ಯಾರನ್ನೂ ನಾನು ವರಿಸೆನು, ಉಳಿದವರನ್ನ ವರಿಸಿ ಒಗೆದೇನು, ನಿನ್ನನ್ನ ಮಾತ್ರ ವರಿಸುವೆನು. ಹೀಗಾಗಿ ನಿನ್ನಲ್ಲಿ ಮಾತ್ರ ನನ್ನ ಮನಸ್ಸು. ಆದ್ದರಿಂದ ಭುವನ ಮಂಗಲ ಮಂಗಲಂತೆ. ಭುವನದ ಜ್ಞಾನ ಇದ್ದವ ಭುವನ ಮಂ, ನನ್ನ ಗಲದಲ್ಲಿ ಮಂಗಲ ಕಟ್ಟಲಿಕ್ಕೆ, ಮಂಗಲ ಸೂತ್ರ ಕಟ್ಟಲಿಕ್ಕೆ ಭುವನ ಮಂಗಲಂತೆ ನೀನು ನನ್ನ ಪತಿಯಾಗಲಿಕ್ಕೆ ನನಗೆ ಇಚ್ಛೆಯಾಗಿದೆ ಸ್ವಾಮಿ ಅಂತ ರುಕ್ಮಿಣಿ ಅದ್ಭುತವಾದ ಪ್ರಾರ್ಥನೆಯನ್ನು. ರೀಡಾವತಿ ಕುಲವತಿ ನ ವ್ರಣೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ. ನನ್ನಂಥ ಕುಲವತಿಯಾದ ಕನ್ಯೆಯನ್ನ ಯಾರು ಬೇಡ ಅಂತಾರ? ಲಕ್ಷ್ಮೀದೇವಿಗಾದದು ಕಾನ್ಫಿಡೆನ್ಸ್. ನನ್ನ ಬಿಟ್ಟು ನೀ ಯಾರ ಕಡೆ ಹೋಗ್ತಿ ಅಂತ. ತಾನು ಸ್ವರಮಣ ಅನ್ನೋದು ಗೊತ್ತವಳಿಗೆ, ಆದರೆ ತಾನೇ ಅವಳ ಕೈ ಹಿಡಿಬೇಕು, ಅವನ ಕೈ ಹಿಡಿಬೇಕು ಅನ್ನೋದು ಗೊತ್ತು. ಹಾಗಾಗಿ ಮಾವೀರ ಭಾಗಮರ್ಷತು ಚೈತ್ಯಾರಾತ್ ಗೋಮಾಯುವನ್ ಮೃಗಪತೇರ್ ಬಲಿ ಮಂಬುಜಾಕ್ಷ. ನಾನು ನಿನ್ನ ಬಲಿ. ಹೇಳ್ತಾಳೆ ನೋಡ್ರಿ, ಏನು ಶರಣಾಗತಿ ರುಕ್ಮಿಣಿದೇವಿ. ನಾನು ನಿನ್ನ ಬಲಿ. ಸಿಂಹಕ್ಕೆ ಸೇರಬೇಕಾದ ಬಲಿ ಯಾವ ತೋಳ ನರಿ ತಿಂದು ಹೋದ್ರೆ ಏನ್ ಮಾಡೋದು ಕೃಷ್ಣ? ಬೇಡ. ಆ ಯಾವುದೋ ಶಿಶುಪಾಲಗೆ ಒಯ್ದು ನನ್ನ ಕಟ್ತಾರಂತ. ನಾ ಶಿಶುಪಾಲವಲ್ಲೇ ಈ ಪಶುಪಾಲ ಗೋಪಾಲ ನನಗೆ ಬೇಕು ಅಂತ ಶ್ವೋಭಾವಿನಿ ತ್ವಮಜಿತೋತ್ವಹನೆ ವಿದರ್ಭಾನ್ ಗುಪ್ತಾನ್ ಸಮೇತ್ಯ ಪ್ರತನಾಪತಿಭಿ ಸಹಿತ್ ಸಮೇತೈ ನಿರ್ಮಥ್ಯ ಚೈದ್ಯ ಮಗಧೇಂದ್ರ ಬಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನಾ ಉದ್ವಹ ವೀರ್ಯ ಶುಲ್ಕಾಂ. ವೀರ್ಯ ಶುಲ್ಕವನ್ನು ಕಟ್ಟು. ನನ್ನಂಥ ಹೆಣ್ಣು ಸ್ವಯಂವರದೊಳಗೆ ಸಿಗಬೇಕು ಅಂತಂದ್ರೆ ರಾಜಾಧಿರಾಜರೆಲ್ಲರೂ ಬಂದಿಲ್ಲೇ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಾಕ್ಕೆ ಹಚ್ಚಾರಿಲ್ಲೇ. ಹಂಗಾಗಿ ಬಂದ ಅವರ ಎಲ್ಲಾ ಸೈನ್ಯವನ್ನ ಸಂಹಾರ ಮಾಡಿ ನಾನು ನಾಡಿದ್ದು ಕುಲದೇವಿ ಯಾತ್ರೆಗೆ ಅಂತ ಆ ಅಂಬಿಕಾ ಪೂಜೆ ಭವಾನಿ ಪೂಜೆಗೆ ನಾನು ಹೊರಡ್ತೀನಿ. ಹೊರಟಾಗ ನನ್ನನ್ನ ಅಲ್ಲಿಂದ ಅಪಹಾರ ಮಾಡಿಕೊಂಡು ನೀನೇ ನನ್ನ ಮದುವೆ ಆಗಬೇಕು ಸ್ವಾಮಿ ಅಂತ ಪ್ರಾರ್ಥನೆಯನ್ನ ಮಾಡಿ
ಒಂದು ಆ ಸುಂದರವಾದ ಪತ್ರವನ್ನು ಬರೆದು ಬ್ರಾಹ್ಮಣನ ಕೈಯೊಳಗೆ ಕೊಟ್ಟು ಕಳಿಸ್ತಾಳೆ. ಆವಾಗ ಭಗವಂತ ಬಂದು ಅವನ ಕೈ ಹಿಡಿದ್ನಂತ. ಕೈ ಹಿಡಿದು ಬರ್ರಿ ಸ್ವಾಮಿ ಅಂತ ಆ ಬ್ರಾಹ್ಮಣನನ್ನು ಕೂಡಿಸಿ ಅವನಿಗೆ ಆತಿಥ್ಯ ಉಪಚಾರ ಮಾಡಿ, ನೀವು ಹೋಗ್ರಿ ನಾನು ಬರ್ತೀನಿ ಅಂತ ವಾದರಾಜರು ಬಹಳ ಚಂದ ಹೇಳ್ತಾರೆ. ಯಾವ ಪತ್ರ ತಗೊಂಡು ಬಂದಾನ ಅವನ ಕೈನೇ ಭಗವಂತ ಹಿಡಿದ ಮೇಲೆ ಇನ್ನು ಯಾರು ಪತ್ರ ಬರೆದಾಳ ಅಕಿ ಕೈ ಯಾಕೆ ಹಿಡಿಯಂಗಿಲ್ಲ ಭಗವಂತ, ಅಕಿನ ಕೈ ಹಿಡದೆ ಹಿಡಿತಾನ ಅಂತ ಅವ್ರು ಹೇಳ್ತಾರೆ. ನಮ್ಮ ಪಂಡ್ರೀನಾಥಾಚಾರ್ಯ ಗಲಗಲಿ ಅಂತ ಅತ್ಯಂತ ಶ್ರೇಷ್ಠರಾದ ವಿದ್ವಾಂಸರು, ಅಭಿನವ ಬಾಣಭಟ್ಟ, ಅಭಿನವ ಕಾಳಿದಾಸ, ಎಂಥ ಅವ್ರಿಗೆ ಏನು ಕರೆದರೂ ಕಡಿಮೆ, ಅಷ್ಟು ಅದ್ಭುತವಾದ ಸಾಹಿತ್ಯ ಅವರದು. ನಿಮಗೆ ಸಾಕಷ್ಟು ಸಲ ಹಿಂದಿನ ಪ್ರವಚನದಲ್ಲಿ ಗಂಗಾಲಹರಿ ಇತ್ಯಾದಿ ಅವರು ಹೇಳಿದ್ದನ್ನು ನಾನು ಅವರು ಬರೆದದ್ದನ್ನು ಹೇಳೀನಿ. ಅವರು ಗೀತ ಭಾಗವತ ಅಂತ 20ನೇ ಶತಮಾನದೊಳಗೆ 5 ಮಹಾಕಾವ್ಯಗಳು ಬಂದವು ಇಡಿಯಾದ ಭಾರತದೊಳಗೆ. ಅದರೊಳಗೆ ಇದೊಂದು ಕನ್ನಡದಲ್ಲಿ ಬಂದಂಥ ಮಹಾಕಾವ್ಯ. ಆ ಮಹಾಕಾವ್ಯದಲ್ಲಿ ಕೃಷ್ಣನ ಈ ದಶಮಸ್ಕಂದವನ್ನು ಗೀತೆಯ ರೂಪದೊಳಗೆ ಬಹಳ ಚೆಂದಾಗಿ ಬರೆದ. ಹೇಳಲಿಕ್ಕೆ ಬಹಳ ಸಮಯ ಸಿಕ್ಕಿಲ್ಲ ಅಂತ ಹಿಂದಿನ ದಿನ ಹೇಳಲಿಕ್ಕಾಗಿಲ್ಲ. ರುಕ್ಮಿಣಿಯ ಪತ್ರವನ್ನು ಬರೆಯುವಾಗ ಅವ್ರು ಹೇಳ್ತಾರ್ರಿ, ಅದನ್ನು ಬಹಳ ನಾನು ವಿವರಣೆ ಮಾಡೋದಿಲ್ಲ, ಕೇವಲ ಅವರ ಸ್ಮರಣೆಗಾಗಿ 1-2 ಶ್ಲೋಕಗಳನ್ನು ಹೇಳ್ತಾ ಇದ್ದೀನಿ. ಸ್ವಾಮಿಯೇ ಸರ್ವರ ಅಂತರ್ಯಾಮಿಯೇ ತಿಳಿದೀಹೆ ನೀಯನ್ನ ಗೋಳನ್ನು, ಅಣ್ಣನು ದುರುಳರ ಜೊತೆ ಹೊರಟಿಹ ಮಣ್ಗೂಡಿಸಲಿ ಹೆಣ್ಣಿನ ಬಾಳನ್ನು, ಪಶು ಬುದ್ಧಿಯ ಶಿಶುಪಾಲನ ವರಿಸೇನು ವರಿಸುವೆ ಕಸದೊಳು ಅವನ, ಶಿಶುಪಾಲನಿಗಿಂತ ಹಸು ಶಿಶು ಪಶುಪಾಲಕ ಹರಿಯನೇ ನಾನು ವರಿಸುವೆನು. ಆ ಶಿಶುಪಾಲ ಬೇಡ, ಈ ಪಶುಪಾಲ ನನಗೆ ಬೇಕು ಅಂತ ತಾನು ಅಲ್ಲಿ ಹೇಳ್ತಾಳಂತೆ. ಬಾನಂಗಳ ತಿಂಗಳು ಕಂಗದಿರಿನ ಸಂಗಮಿಸಿದೆ ಕಂಗೊಳಿಸಿಲ್ಲ. ಬಾನಂಗಳು ಇಡಿಯಾದ ಆ ಆಕಾಶದ ಮಾರ್ಗ ತಿಂಗಳಿನ ಆ ಅಂಗಳದೊಳಗಷ್ಟೇ, ಚಂದ್ರನ ಕಾಂತಿ ಬಿದ್ದಾಗಷ್ಟೇ ಅದಕ್ಕೆ ಕಾಂತಿ ಅಂತ ಅನ್ನೋದು ಬರ್ತದೆ, ಇಲ್ಲಾಂದ್ರೆ ಅದು ಕಾಂತಿಯಿಂದ ಯುಕ್ತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ನನ್ನ ಮನಸ್ಸಿಗೆ ನೀ ಕೂಡಿದಾಗಷ್ಟೇ ಕಾಂತಿ ಬರ್ತದ ಹೊರತು ಬೇರೆ ಯಾರಿಂದಲೂ ಆ ಕಾಂತಿ ಬರುವುದಿಲ್ಲ. ನಾನು ಯಾರನ್ನು ತಿಳ್ಕೊಂಡಿ? ಹಿಂದಕ್ಕೆ ಉಪ್ಪಿನ ಸಾಗರದಿಂದುದಿಸಿದ ಇಂದಿರೆಯನ್ನು ವರಿಸಿದ್ದೆ, ದುಃಖದ ಸಾಗರದಲ್ಲಿ ಕುದಿಯುವ ಎನ್ನ ಆರಮೆ ಎಂದೇ ಸ್ವೀಕರಿಸಿಂದೆ. ಆ ರಮೆಯೇ ನಾನು ಅಂತ ತಿಳಿದುಕೊಂಡು ನನ್ನ ಸ್ವೀಕಾರ ಮಾಡು ಸ್ವಾಮಿ. ನೀ ನರಸಿಂಹಗೆ ಮುಡಿಪಿಟ್ಟ ಎಡೆ ನಾನು, ಶಿಶುಪಾಲಾದಿ ಶುನಕ ನರಿ ಮೂಸುವ ಮುನ್ನವೇ ಮೀಸಲು ಮುರಿಯದ ಮಾಸದ ರಸಗವಲ ಕೊಳ್ಳೋ ಹರಿ. ನಾನಿನ್ನೂ ಮಾಸದ ರಸಗವಲ, ನನ್ನ ಈ ಬಲಿಯನ್ನ ನಾನೇ ಬಲಿ, ನನ್ನನ್ನೇ ಸ್ವೀಕಾರ ಮಾಡಿ ಸ್ವಾಮಿ. ನಿನ್ನಯ ದಾಸಿ ಪದ ಪಡೆಯುವ ಪುಣ್ಯ ಎನಗಿರದಿರ ಈ ಜನುಮದಲ್ಲಿ, ಯಾವ ಜನ್ಮವು ತಪಗೈದು ಮುಂದಿನ ಜನುಮದಿ ಹರಿದಾಸಿ ಆಗುವೆನು. ನಿನ್ನ ದಾಸಿಯೇ ನಾನು, ಎಲ್ಲ ಕಾಲಕ್ಕೂ ನಿನ್ನನ್ನೇ ನಾನು. ಅಲ್ಲ ಮತ್ತೆ ನೀ ರಾಣಿ ಆಗ್ಲಿಕ್ಕೆ ಮಾಡ್ಲಿಕ್ಕತ್ತಿಲ್ಲೇನೆ ನನ್ನ? ಪಟ್ಟದ ರಾಣಿಯ ಪಟ್ಟವ ಕೊಡು ಎಂದು ಪಟ್ಟನು ಹಿಡಿಯೇನು ಎಂದೆಂದು, ನಿನ್ನಯ ಪ್ರೀತ್ಯಾಸ್ಪದ ಸ್ತ್ರೀ ಪಟ್ಟಿಯಲಿಟ್ಟಿರು ಎಂದು ಬೇಡುವೆನು. ಏನ್ರಿ ಅದ್ಭುತವಾದ ಸಾಹಿತ್ಯ! ನನಗೆ ಪಟ್ಟದ ರಾಣಿ ಮಾಡಂದಿಲ್ಲ, ಆ ಸ್ತ್ರೀ ಪಟ್ಟಿ ಒಳಗೆ ನನ್ನ ಹೆಸರು ಒಂದು ಇಟ್ಟಿದ್ರೆ ಸಾಕಂತ. ಎಷ್ಟು ಸುಂದರವಾಗಿ ಕೇಳ್ತಾರೆ. ವಸ್ತ್ರಾಭರಣಗಳೊಡಿಸೆಂದು ತೊಡಿಸೆಂದು ಬೇಡೇನೋ ಕಾಡೇನೋ ನಿನ್ನನ್ನು, ಪ್ರೀತಿಯ ಪುಷ್ಪವ ಮುಡಿಸೆಂದು ಕರುಣಾಭರಣವ ತೊಡಿಸೆಂದು ಬೇಡುವೇನು. ಕರುಣೆಯ ಆಭರಣವನ್ನ, ಪ್ರೀತಿಯ ಪುಷ್ಪವನ್ನ ಎಷ್ಟು ನನಗೆ ನೀನು ಕೊಟ್ಟರೆ ಸಾಕು. ಶಿಶುಪಾಲನ ಜೊತೆ ಉಪಯಮಗಿಂತಲೂ ಉಪಯಮ ಪಯಣವೇ ಲೇಸು ಹರಿ. ಉಪಯಮ ಅಂದ್ರೆ ಮದುವೆ ಅಂತ ಅರ್ಥ. ಶಿಶುಪಾಲನೊಂದಿಗೆ ಉಪಯಮ ಮದುವೆ ಆಗೋಕ್ಕಿಂತಲೂ ಉಪಯಮ ಯಮನ ಸಮೀಪಕ್ಕೆ ಹೋಗೋದು ಚಲೋ, ಅಂದ್ರೆ ನಾ ಸಾಯೋದು ಚಲೋ ಹೊರತು ಅವನ ಜೊತೆಗೆ ನಾನು ಮದುವೆ ಆಗಲಾರೆ. ಭಂಡನು ಗಂಡನು ಎಂದರೆ ಹೆಂಡತಿಗದು ಘನ ಗಂಡಾಂತರವೇ ಸರಿ. ಅವ ಗಂಡಲ್ಲ ಗಂಡಾಂತರ ಅಂತವ. ಅವ ನನಗೆ ಗಂಡ ಆಗ್ಲಿಕ್ಕೆ ಉಪಯೋಗ ಇಲ್ಲವ, ಅವನ ಜೊತೆಗೆ ನಾನು ವರಿಸಲಾರೆ. ನಕ್ರನ ಬಾಯಿಂದ ಗಜವನು ಸಲುಹಿದೆ ವೈಕುಂಠದಿಂದಲೇ ನೀ ಬಂದು, ನಕ್ರನಿಗಿಂತಲೂ ವಕ್ರರ ಕೈಯಿಂದ ಗಜಗಮನೆಯ ರಕ್ಷಿಸು ಇಂದು. ಗಜೇಂದ್ರನನ್ನು ಉದ್ಧಾರ ಮಾಡಿದೆ, ನಾನು ಗಜಗಾಮಿನಿ, ಗಜದಂತೆ ನಡಿಗೆ ನಂದು, ನನ್ನನ್ನು ನೀನು ಉಳಿಸ್ಲಿಕ್ಕೆ ಭಗವಂತ ಬಾ ಅಂತ. ನೀ ನಿಗ್ರಹಿಸಿದ ದುರ್ಗ್ರಹ ಎಲ್ಲವೂ ಎನ್ ಗ್ರಹದಲ್ಲಿ ಒಕ್ಕರಿಸಿಹವು, ಅವುಗಳನ್ನೆಲ್ಲೀಗಲೇ ಹೊಡೆದೋಡಿಸಿ ಕಾಯುವುದೆನ್ನನು ಹರಿದಯವು. ಎಷ್ಟು ಮಂದಿ ನೀ ಕೊಂದಿ ಅವೆಲ್ಲ ನನ್ನ ಕುಂಡ್ಲಿ ಒಳಗೆ ಬಂದು ಕೂತಾವಂತ, ಅವೆಲ್ಲ ಒಕ್ಕರ್ಸ್ಕೊಂಡವನಂದ್ರಾಗ. ಅಂಥ ಒಕ್ರನ್ನೆಲ್ಲ ತೆಗೆದು ಬಹುವಿಧ ಗುಣಗಳೇ ಕೈ ಹಿಡಿದಿಹ ನಿನ್ ಅಡಿ ಹಿಡಿದೆನ್ ಕೈ ಹಿಡಿಬೇಗ. ಶಿಶುಪಾಲನು ಗಡಿ ಬಿಡಿಯಲ್ಲಿ ಬರುತ್ತಿಹ ತಡ ಮಾಡದೆ ಬಾ ನೀನೀಗ.
ಪತ್ರ ವಾಹನೆ ತೃಪೆ ಇಲ್ಲದೆ ಪತ್ರ ಬರೆದೆನ್ನಲಿ ನೀ ಕೃಪೆ ಮಾಡು. ತರಳೆಯ ಕರುಳಿನ ಕರೆ ಮನ್ನಿಸಿ ಕೊರಳಿಗೆ ಮಂಗಳ ಸೂತ್ರವ ಹಾಕು ಅಂತ ನನಗೆ ನೀನು ಮಂಗಳ ಸೂತ್ರವನ್ನು ತೊಡಿಸುವಂತ ಅದ್ಭುತವಾಗಿ ಆ ಪತ್ರವನ್ನ ರುಕ್ಮಿಣೀ ದೇವಿ ತಾನು ಭಗವಂತನಿಗೆ ಬರೀತಾಳಂತೆ. ಬರೆದಾಗ ಭಗವಂತ ಓದಿದ. ಆ ಒಂದು ದಿನದೊಳಗ ಎಲ್ಲಿ ವೈದರ್ಭರಿ ಮಹಾರಾಷ್ಟ್ರ, ಎಲ್ಲೇ ದ್ವಾರಕಾ ಗುಜರಾತ್, ಅದು ಒಂದೇ ರಾತ್ರಿ ಒಳಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ನಂತ. ಓವರ್ ನೈಟ್ ಜರ್ನಿ ಒಳಗೆ ಭಗವಂತ ಕುದುರೆ ಒಳಗೆ ಕೂತ್ ಮತ್ತ ರಾಜಾಸ ಪುಂಡಿನಪತಿ ಪುತ್ರ ಸ್ನೇಹ ವಶಂಗತಃ ಶಿಶುಪಾಲಾಯ ಸ್ವಾಂ ಕನ್ಯಾಂ ದಾಸ್ಯನ್ ಕಾರ್ಯಾಣ್ಯಕಾರಯತ. ಎಲ್ಲ ಕಾರ್ಯ ಮಾಡಿದ್ರಿ ಅವ ಪಾಪ ಭೀಷ್ಮಕ. ರುಕ್ಮಿ ಹೇಳ್ತಾನೆ ಏನ್ ಮಾಡೋದು ಅಂತ ಹೇಳಿ ಎಲ್ಲಾ ಕಾರ್ಯ ಮದ್ವಿದೆಲ್ಲ ಕೆಲಸ ಮಾಡ್ಕೊಂಡು ತಾನು ನಿಂತಾನ. ದುರ್ಭಗಾಯ ನಮೇ ಭ್ರಾತ ನಾನುಕೂಲೋ ಮಹೇಶ್ವರ. ಹೊರಗೆ ಬಂದ್ಲು. ಅಂಬಿಕಾದೇವಿ ಪೂಜಾ ಮಾಡಿದ್ಲು, ಅಂಬಿಕೆಗೆ ಪ್ರಾರ್ಥನಾ ಮಾಡಿದ್ಲು. ಭವಾನಿ ಪೂಜೆಯನ್ನ ಹೆಣ್ಣುಮಗಳಾದವಳು ತಾನು ಮದುವೆಗಿಂತ ಮೊದಲು ಗೌರಿ ಪೂಜೆ ಮಾಡಬೇಕು ಅಂತ ತಾನು ತೋರಿಸ್ಕೊಡ್ಲಿಕ್ಕೆ ತಾನು ಆ ಯಾವ ಶಚಿ, ಯಾವ ಭವಾನಿ, ಯಾವ ಸರಸ್ವತಿ ಎಲ್ಲರೂ ಅವಳ ಮುಂದೆ ಅತ್ಯಂತ ತೃಣಮಾತ್ರ ಜೀವರು ಇವರೆಲ್ಲರಿಗೂ ತಾಯಿಯಾದ ಜಗದಂಬೆ ತಾನು ರುಕ್ಮಿಣಿ ಗೌರಿ ಪೂಜೆಯನ್ನು ಮಾಡಿ ಬೇಡ್ಕೋತಾಳಂತ. ಏನಾಗಿದೆ ತಾಯಿ? ದೇವಿವಾ ವಿಮುಖ ಗೌರಿ ರುದ್ರಾಣಿ ಗಿರಿಜಾಸತಿ. ಏನ್ ನನ್ನಿಂದ ವಿಮುಖರಾಗಿರೇನು ಎಲ್ಲರೂ? ಯಾಕೆ ನನಗೆ ನನ್ನ ಮನಸ್ಸಿನ ಈಶ್ವರನೊಂದಿಗೆ ನನ್ನನ್ನು ಸೇರಲಿಕ್ಕೆ ಬಿಡವಲ್ಲಾಗಿರಿ ಅಂತ ದೇವತೆಗಳಿಗೆ ಪ್ರಾರ್ಥನೆಯನ್ನು ತಾನು ಮಾಡಿ ಅಶ್ರುಕಲಾಕುಲೆ, ಕಣ್ಣಿನಿಂದ ನೀರನ್ನ ರುಕ್ಮಿಣಿ ತಾನು ಕೇವಲ ನಟನೆಗಾಗಿ ಅಲ್ಲಿ ಹರಿಸ್ತಾ ಇದ್ದಂತಹ ಸಂದರ್ಭದೊಳಗ ಕೃಷ್ಣಮಾಗತಮಾಕರ್ಣ್ಯ ವಿದರ್ಭ ಪುರವಾಸಿನಃ ಆಗತ್ಯ ನೇತ್ರಾಂಜಲಿ ಪುಸ್ತನ್ಮುಖ ಪಂಕಜಂ. ಕೃಷ್ಣ ಬಂದಾನ ಅಂತ ಗೊತ್ತಾಯಿತು. ಊರ್ ಮಂದೆಲ್ಲ ಹೊರಗೆ ಹೋಗಿ ಕೃಷ್ಣನ್ ನೋಡ್ಬೇಕ್ರಿ, ಕೃಷ್ಣನ್ ನೋಡ್ಬೇಕು. ಕೃಷ್ಣನ್ ನೋಡಿದ್ರಂತ. ಆಹಾ, ಏನ್ ಸ್ವರೂಪ, ಏನ್ ಸೌಂದರ್ಯ. ಕಿಂಚಿತ್ ಸುಚರಿತಂ ಎನ್ನಸ್ತೇನ ತುಷ್ಟ ಸ್ತ್ರೀಲೋಕ ಕೃತ. ಎಲ್ಲರೂ ಹೇಳಿದ್ರಂತ್ರಿ. ವೈದರ್ಭ ಪಟ್ಟಣದ ಎಲ್ಲ ಜನ, ಕುಂಡಿನ ಪಟ್ಟಣದ ಜನ ಹೇಳಿದ್ರಂತ, ಜಗತ್ತಿನೊಳಗ ಈ ಜನ್ಮದೊಳಗ ಹಿಂದಿನ ಜನ್ಮದೊಳಗ ಯಾರಾದ್ರೂ ಏನಾದ್ರೂ ನಾವು ಪುಣ್ಯ ಅನ್ನೋದು ಮಾಡಿದ್ವಿ ಅಂದ್ರ ನಮ್ಮ ಕಣ್ಣು ನಮ್ಮ ರುಕ್ಮಿಣಿ ಕೃಷ್ಣನ್ ಜೊತೆಗೆ ಇದ್ದದ್ದನ್ನ ನೋಡ್ಲಿ ನಮ್ಮ ಕಣ್ಣು ಸಾರ್ಥಕ ಆಗಿ ಹೋಗ್ತದ. ಹೋಗಿ ಹೋಗಿ ಆ ಶಿಶುಪಾಲಗ ಒಯ್ದು ನಮ್ಮ ರುಕ್ಮಿಣಿಯನ್ನು ಕಟ್ಟಿದ್ರ ಎಂಥ ನಮ್ಮ ಕಣ್ಣು ಇದ್ದ ವ್ಯರ್ಥ, ನಾವು ಕುರುಡ್ರಾಗೋದು ಚಲೋ ಅಂತ ಮಂದೆಲ್ಲ ಹೇಳಿದತ್ರಿ ಪಾಪ. ಹಿಂಗಾಗಿ ಭಗವಂತನಿಗೆ ಇದೆಲ್ಲ ಕೇಳಿಸ್ಕೊಂಡ. ಎಲ್ಲಿ ಹೋಗ್ಯಾಳ ರುಕ್ಮಿಣಿ? ಆಕಿ ಅಂಬಾಬಾಯಿ ಗುಡಿಗೆ ಹೋಗ್ಯಾಳ. ಹೌದಾ, ನಾನು ಹೋಗ್ತೀನಿ. ತಾಂ ದೇವ ಮಾಯಾಮಿ ವೀರ ಮೋಹಿನೀಂ ಸುಮಧ್ಯಮಾಂ ಕುಂಡಲ ಮಂಡಿತಾನನಾಂ ಶ್ಯಾಮಾಂ ನಿತಂಬಾತ್ಪಿತ ರತ್ನ ಮೇಖಲಾಂ ವ್ಯಜ್ಜಸ್ತನಾಂ ಕುಂತಲ ಶಂಕಿತೇಕ್ಷಣಾಂ. ಏನ ರುಕ್ಮಿಣಿ ದೇವಿ ಮೆಟ್ಟಿದ ಮ್ಯಾಲೆ ಭವಾನಿ ಗುಡಿ ಹೊರಗೆ ಬಂದ್ಲು. ಪೂಜಾ ಮಾಡಿ ಹೊರಗೆ ಬಂದು ಎಲ್ಲಾರು ನಿಂತೇ ಬಿಟ್ಟಿದ್ರಲ್ಲಿ. ಕೃಷ್ಣ ಬರ್ತಾನಂತ ಗೊತ್ತಿತ್ತು, ಓಡಿಸ್ಕೊಂಡು ಹೋಗ್ತಾನೆ, ನಾವೆಲ್ಲ ಇದನ್ನ ತಡಿಬೇಕು ಅಂತ ಎಲ್ಲಾ ಸಜ್ಜು ಮಾಡ್ಕೊಂಡು ಬಲ ನಿಂತ್ರ ರುಕ್ಮಿಣೀ ದೇವಿ ಹೊರಗೆ ಬಂದ್ಲು. ಯಾವಾಗಲೂ ಸೆರಗಿನೊಳಗೆ ಮುಖ ಇರ್ತಿತ್ತು. ಗಾಳಿ ತಾನು ಬೀಸ್ತಂತ. ವಾಯುದೇವರು ತಮ್ಮ ತಾಯಿಯ ಸೌಂದರ್ಯವನ್ನು ಒಂದ್ಸಲ ತೋರಿಸೋಣ ಅಂತ ಬೀಸಿ ತಾವು ತೋರಿಸಿದ್ರೆ ಆ ಗಾಳಿಗೆ ಆ ಸೆರಗು ತಾನು ಹಿಂದ್ ಹೋಯಿತು. ಅವಳ ಅಪ್ರತಿಮವಾದ ಸೌಂದರ್ಯವನ್ನು ನೋಡಿದರು. ಶುಚಿಸ್ಮಿತಾಂ ಬಿಂಬ ಫಲಾದರದ್ಯುತಿ ಶೋಣಾಯಮಾನ ದ್ವಿಜ ಕುಂದ ಕುಡ್ಮಲಾಂ ಪದಾಚಲಂತೀಂ ಕಲಹಂಸ ಗಾಮಿನಿಂ ಸಿಂಜತ್ ಕೊಣನ್ ನೂಪುರ ಪಾದಶೋಭಿತಾಂ. ಏನವಳ ಪಾದದ ಕುಂಜ ನೂಪುರ, ಅವಳ ಗೆಜ್ಜೆ, ಅವಳ ಕಲಹಂಸ ಗಾತ್ರ, ಅವಳ ಒಂದು ನಡಿಗೆ, ಇದೆಲ್ಲ ನೋಡಿ ವಿಲೋಕ್ಯ ವೀರಾಮ ಮುಹುಸ್ಸಮಾಗತಃ. ಇದ್ದ ಎಲ್ಲಾ ರಾಜರು ಧಪ 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 ಬೀಳಿಗತ್ರು. ಏನಾಗಿದೆ ಏನಾಗಿದೆ ಏನಾಗಿದೆ? ಯಾರಿಗೇನಾಗಿಲ್ಲ. ಆ ರುಕ್ಮಿಣೀ ದೇವಿಯ ಅಪ್ರತಿಮವಾದ ಸೌಂದರ್ಯ ಕಣ್ಣಿಗೆ ತಾಳ್ಕೊಳ್ಳಿಕ್ಕಾಗ್ಲಾರ್ದೆ ಮೂರ್ಛಾ ಹೊಂದಿ ಬಿದ್ದಿದ್ರಂತ. ಗಂಡು ಕುದುರೆಗಳು ಬಿದ್ದು ಅಂತ್ರಿ, ಯಾರೂ ಉಳಿದಿಲ್ಲ. ಲೋಕೋತ್ತರವಾದ ಸೌಂದರ್ಯ ನಮ್ಮ ಲಕ್ಷ್ಮೀ ಸೌಂದರ್ಯ. ನೋಡ್ಲಿಕ್ಕೆ ಯಾರಿಗೂ ಆಗ್ಲಿಲ್ಲ. ಕಣ್ಣು ಕೊಕ್ಕಿ ಎಲ್ಲರೂ ಬಿದ್ದ ಸಂದರ್ಭದೊಳಗೆ ರಥದೊಳಗೆ ತಾನು ಕುಡಿಸ್ಕೊಂಡಂತ ಕೃಷ್ಣ. ಎಲ್ಲ ಬಿದ್ದು ಬಿಟ್ಟವ. ವೀರ ಶುಲ್ಕ ಕಟ್ಟಿ ಒಯ್ಯಂದಿದ್ದಿ, ಬಂದ್ರೆಲ್ಲಾರು ನೀನೇ ಬೆಳೆಸಿಯಲ್ಲ ಅಂತಂದ ಭಗವಂತ. ಎಬ್ಬಸ್ ನೀನು ಅಂದ್ಲು. ನಾ ಬೆಳೆಸಿದ್ದವ್ರು ನೀ ಎಬ್ಬಸ್ಲಿಕ್ಕೆ ಇದ್ದೇ ಇದೆಯಲ್ಲ, ಮತ್ತೇನದ ಅಂತ ಜೋರಾಗಿ ಶಂಖವನ್ನು ಓದಿದ. ಯಾರಾದ್ರೂ ಹೇಳ್ತಿರೇನಂತ? ಏನಿಲ್ಲ, ಬಿದ್ದುಬಿಟ್ಟು ತಾನು ಆಪತ್ತ ಅಲೋಕ್ಯ ಯಾದವಾನೀಗ ಯೂಥಪಾಹ ಹೊಂಟು ಬಿಟ್ಟ ಭಗವಂತ. ರಥದಾಗ ಕೂಡಿಸ್ಕೊಂಡು ರುಕ್ಮಿಣಿ ತಗೊಂಡು ಹೋಗಬೇಕು ಅಂತಂತಂದ್ರೆ ಅಲ್ಲೇ ಆಮೇಲೆ ಎಚ್ಚರಾದ್ರೆ ಎಲ್ಲರೂ ಎಲ್ಲಿದ್ದಾಳ ರುಕ್ಮಿಣಿ? ಹೋಗ್ಯಾಳ. ನಡಿ ಕೃಷ್ಣ ಕರ್ಕೊಂಡು ಹೋಗ್ಯಾನಂತ ಹೇಳಿ ಬೆನ್ ಹಟ್ಟಿದ್ರು. ಬೇಕಾದ ಅಶ್ವಪೃಷ್ಠೆ ಗಜಸ್ಕಂದೆ, ಕೆಲವರು ಆನಿ ಮೇಲೆ ಕೂತ್ರು, ಕೆಲವರು ಕುದುರೆ ಮೇಲೆ ಕೂತ್ರು. ಹೊಂಟ್ರ ಕೃಷ್ಣ ಸಿಗಲಿಲ್ಲ. ಸಿಗಲಾರ್ದಾಗ ವಾಪಸ್ ಬಂದ್ರು. ಎಲ್ಲಿ ಬಂದ್ರು? ಶಿಶುಪಾಲನ ಕಡೆ ಬಂದ್ರು. ಪಾಪ ಸತ್ತು ಮನೆಯೊಳಗೂ ಎಷ್ಟು ದುಃಖ ಇರ್ಲಿಕ್ಕಿಲ್ರಿ, ಅಷ್ಟು ದುಃಖ ಮದುವೆ ಮನೆಯೊಳಗೆ ಆಗ್ಬಿಟ್ಟಿತ್ತು. ಕೈಯಾಗ ಕಾಯಿ ಹಿಡ್ಕೊಂಡು ಇವ ಕಾಯಿ ಅಂತ ಕಾಯ್ಕೋತ್ ಕೂತ, ಅವ ಕಾಯ್ದವಳನ್ನು ತಗೊಂಡು ಅವ ಹೋಗ್ಬಿಟ್ಟು.
ನಷ್ಟತ್ವಿಷಂ ಹತೋತ್ಸಾಹಂ ಶುಷ್ಯದ್ವದನಮಬ್ರುವನ್. ಮುಖ ಸಪ್ಪಗೆ ಬಾಡಿ ಹೋಗ್ಬಿಟ್ಟು. ಯಾಕ್ರಿ? ಕೈಯಾಗ ಕಾಯಿ ಕೊಟ್ಟು ಕೂಡ್ಸ್ಯಾರ್ರಿ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ. ಹೋದ್ ನಾ ಹೇಳಿದೀವ್ರಿಗೆ ಬೇಡ ರುಕ್ಮಿಣಿ ನಂದಲ್ಲ, ನನ್ನ ಮುಖ ನೋಡ್ರಿ, ಒಮ್ಮೆರೆ ನನ್ನ ಮುಖ ನೋಡಿರಿ ನೀವು, ಅಕಿನ ಒಮ್ಮೆರೆ ನೋಡಿರಿ. ಒಬ್ರಿಗೆ ಅಂದಾರ ಇವೆರಡು ಎಷ್ಟು ಚಂದ ಜೋಡಿ ಆಗ್ತಾವ್ರಿ, ಅಹೋ ರೂಪ ಮಹೋಧ್ವನಿ ಅಂತ ಒಬ್ರಿಗೆ ಒಮ್ಮೆರೆ ಅಂದಾರ. ಎಲ್ಲಾರು ಆ ಬಂಗಾರ ಚಂದ ಬಂಗಾರದ ಮಾಲಿ ಒಳಗೆ ನಡು 5 ವಜ್ರದ ಮಣಿ ಇಟ್ಟರೆ ಎಷ್ಟು ಚಂದ ಶೋಭಿಸ್ತದೆ. ಕಬ್ಬಿಣದ ಸರಪಳಿ ಒಳಗೆ ಹೋಗಿ ವಜ್ರ ತುರುಕಿದ್ರೆ ಚಂದ ಕಾಣ್ತದೆ. ಅವ ಬಂಗಾರದ ಮಾಲಿ, ಅಕ್ಕಿ ವಜ್ರದ ಮಣಿ, ಅವರಿಬ್ರು ಕಂಡ್ರೆ ಎಷ್ಟು ಚಂದ ಅನಿಸ್ತದೆ. ನನ್ನಂತಹ ಕಬ್ಬಿಣ ಸರಪಳಿ ಒಳಗೆ ತಂದು ರುಕ್ಮಿಣಿನ ಕಟ್ಟಿದ್ರೆ ಯಾವ ತಾನೇ ಚಂದ ಅಂದಾನು, ಯಾಕೆ ಮಾಡ್ತೀರಿ ಅಂತ ಪಾಪ ಶಿಶುಪಾಲ ಮೊದಲೇ ಹೇಳಿತ್ತು. ಯಾರು ಕೇಳಿದೆ? ಮೇ ಔರಸ ಪುತ್ರ ಅಂದಿದ್ದೀವ ಜರಾಸಂಧ. ನೀ ನನ್ನ ಹೊಟ್ಟಿಲೆ ಹುಟ್ಟಲಿಲ್ಲ ಅಂದ್ರೆ ಏನಪ್ಪಾ, ನನ್ನ ಮಾನಸ ಪುತ್ರ ನೀನು ಅಂದಿದ್ದ. ಎಲ್ಲ ಮನಸ್ಸಲ್ಲೇ ಉಳಿತು. ಆಕಿನ್ ತಗೊಂಡು ಹೋಗ್ಬಿಟ್ಟು ಕೃಷ್ಣ. ಅವಾಗ ಪುರುಷ ಶಾರ್ದೂಲ ದೌರ್ಮನಸ್ಯಂ ಇದಂ ತ್ಯಜ. ಯಾಕಪ್ಪ ಯಾಕೆಷ್ಟು ಕಷ್ಟಪಡ್ತಿ? ಹೋದ್ರಿ ಕೃಷ್ಣ ಕರ್ಕೊಂಡು ಹೋಗ್ಬಿಟ್ಟ. ಇವ ಅಂದ, ಅಲ್ಲೋ 17 ಸಲ ಸೋತೀನಂತ ನಾನು. ಜರಾಸಂಧ ಹೇಳೋದು ನೋಡ್ರಿ, ಶೌರೇ 17 ವೈ ಸಂಯುಗಾನಿ ಪರಾಜಿತ. 17 ಸಲ ಸೋತ್ರ ಇವತ್ತಿಂತ ನಾ ಮುಖ ಕೆಳಗೆ ಮಾಡಿಲ್ಲ, ಅಷ್ಟು ನಿರ್ಲಜ್ಜರಾಗಿ ಅಡ್ಡಾಡ್ತೀನಿ ನಾನು. ನೀವು 1 ಸಲ ರುಕ್ಮಿಣಿ ತಗೊಂಡು ಹೋದದ್ದಕ್ಕೆ ಎಷ್ಟು ಮನ್ಸಿಗೆ ಹಚ್ಕೊಂಡೆ ಅಂತಂದ್ರೆ ಹೆಂಗೆ ನಡೀತದಪ್ಪ? ಹಂಗೆಲ್ಲ ಮನ್ಸಿಗೆ ಹಚ್ಕೊಳ್ಳೋದಿರುವುದಿಲ್ಲ. ಕಾಲೇನ ದೈವಯೋಗೇನ ಜಾನನ್ ವಿದ್ರಾವಿತಂ ಜಗತ್. ಇದೆಲ್ಲ ಕಾಲದ ಕೈಯೊಳಗಿದ್ದು ನಡೀತದೆ ಇದೆಲ್ಲ ಅಂತ. ಅದೇ ಕಾಲನೇ ಓಡಿಸ್ಕೊಂಡು ಹೋಗಿದ್ದವಳನ್ನ. ಹಿಂಗಾಗಿ ಪಾಪ ಸಮಾಧಾನ ಮಾಡಿದರು. ಅವಾಗ ಅವ ಅಂದ, ರುಕ್ಮಿ ಅಹತ್ವಾ ಸಮರೇ ಕೃಷ್ಣಂ ಅಪ್ರತ್ಯೂಹ ಚ ರುಕ್ಮಿಣೀಂ ಕುಂಡಿನಂ ನ ಪ್ರವೇಕ್ಷ್ಯಾಮಿ ಸತ್ಯಮೇತದ್ ಬ್ರವೀಮಿ ವಹ. ಶಪಥ ಮಾಡ್ತೀನಿ ನಾನು ಆ ಕೃಷ್ಣನನ್ನ ಕೊಂದು ರುಕ್ಮಿಣೀನ್ ವಾಪಸ್ ಕರ್ಕೊಂಡು ಬಂದ್ರಷ್ಟೇ ಕುಂಡಿನ ನಗರ ಪ್ರವೇಶ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಬರೋದೇ ಇಲ್ಲ ಅಂತ ಎಲ್ಲರಿಗೂ ಅನಿಸ್ಬಿಡ್ತೀನಿ. ಇನ್ನೇ ನೀವು ವಾಪಸ್ ಬರಂಗಿಲ್ಲ ಅಂತ ಗೊತ್ತಾಯ್ತು ಎಲ್ಲರಿಗೂ. ಅಂತೂ ಹೋದ ನರ್ಮದಾ ನದಿ ತೀರಕ್ಕೆ ಕೃಷ್ಣ ಕರ್ಕೊಂಡು ಹೊಂಟಿದ್ದ. ನೆಲೆಸಿದ, ತಾನು ಯುದ್ಧ ಆಡ್ಲಿಕ್ಕಂತ ಬಂದ್ರೆ ಭಗವಂತ ಹಾರಿ ಇವನ್ ರಥದಾಗೆ ಬಂದು ಖಡ್ಗ ತೆಗೆದ್ಬಿಟ್ಟ. ಚಿತ್ವ ಅಸಿಂ ಆದದೆ ಚಿಗ್ಮಂ ರುಕ್ಮಿಣೀಂ ಹಂತು ಮುದ್ಯತ. ರುಕ್ಮಿಯನ್ನು ಇನ್ನೇನು ಕೊಲ್ಲೇಬೇಕಂತ ಹೊಂಟ್ರೆ ದೃಷ್ಟ ಭ್ರಾತೃವಧೋದ್ಯೋಗಂ ರುಕ್ಮಿಣಿ ಭಯವಿಫಲ. ರುಕ್ಮಿಣಿ ದೇವಿ ಅಂದ್ಲಂತ, ಸ್ವಾಮಿ ಎಲ್ಲ ಅವನನ್ನು ಕೊಲ್ಲೋದು ಏನು ಯೋಗ್ಯ ಅದ, ಏನಿಲ್ಲ ಅಂತ ಅನ್ನಂಗಿಲ್ಲ ನಾನು. ಆದ್ರೆ ಹಂತುಂ ನಾರ್ಹಸಿ ಕಲ್ಯಾಣ ಭ್ರಾತರಮ್ಮೇ ನನ್ನ ಕಣ್ಣು ಮುಂದೆ ನಾನು ಅಣ್ಣನ ಕೊಲ್ಬೇಕ, ಅದು ನನ್ನ ಮದುವೆ ಸಮಯಕ್ಕೆ. ಈಗರೇ ಬಿಡ್ಲ ನಿಂದು ಈ ಒಂದು ಯುದ್ಧ, ಈ ಒಂದಿದು, ನೀ ಹಿಂಗಂತೀಯ? ಆಯ್ತು ಸಾಕು ಬಿಡ್ತೀನಿ ನಾನು ಅಂಥೇಳಿ ಅರ್ಧ ಕೂದಲು ಬೋಳಿಸಿ ಅರ್ಧ ಮೀಸಿ ಬೋಳಿಸಿ ವಿರೂಪ ಮಾಡಿ ಅವ ಇನ್ನೊಮ್ಮೆ ತನ್ನ ನಗರ ಪ್ರವೇಶ ಮಾಡಿರೇಬಾರ್ದು ಅಷ್ಟು ವ್ಯವಸ್ಥೆ ಮಾಡಿ ಕೃಷ್ಣ ಕಳಿಸಿದ. ಬಲರಾಮ ದೇವ್ರಿಗೆ ಸಿಟ್ಟು ಬಂದ್ಬಿಟ್ಟು, ನೀ ಅವ್ನು ಬಿಟ್ಟು ಹೆಂಗ ಅಂತವ್ರು. ಅವರು ಕೈ ಬಂದದ್ದನ್ನು ಹೊಡೆದೇ ತೀರ್ಬೇಕಂತ ಅವ್ರ ಲೆಕ್ಕ. ಹಿಂಗಾಗಿ ನೀ ಅವ್ನು ಬಿಟ್ಟು ಹೆಂಗ ಅಂತ ಇವರಿಬ್ಬರು ನೋಡು ಜಗಳ. ಅಲ್ಲೋ ಹೆಣ್ತಿದ್ದಾಳ ಪಾಪ, ಆಕಿನ ಮುಂದೆ ಮತ್ತೆ ಕೊಲ್ಲಬಾರ್ದು ಅನ್ನೋದಕ್ಕೆ ಬಿಟ್ಟೀನಿ. ಆಯ್ತಾಯ್ತು ಹೋಗು ಅಂತ. ಅಲ್ಲೇ ಅವ ಖರೇನೇ ಒಳಗೆ ಪ್ರವೇಶ ಮಾಡಲಿಲ್ಲಂತ್ರಿ, ಪ್ರತಿಜ್ಞಾ ಮಾಡೇ ಬಂದಿದ್ದ. ಹೊರಗೆ ಕೂತ್ಬಿಟ್ನಂತ. ಅವ ವಿದರ್ಭ ನಗರದೊಳಗೆ ಹೋಗಲೇ ಇಲ್ಲ ಅಂತ ಕಡಿತನ ಹೊರಗೆ ಇದ್ನಂತ, ಒಳಗೆ ಹೋಗಲೇ ಇಲ್ಲ. ಈ ಕಡೆಗೆ ಕೃಷ್ಣ ದ್ವಾರಕಾ ಪ್ರವೇಶ ತಾನು ಮಾಡಿದ್ದಾನೆ. ತದಾ ಮಹೋತ್ಸವ ನೃಣಾಂ ಯದುಪರ್ಯಾಂ ಗ್ರಹೇ ಗ್ರಹೇ ಅಭೂದನನ್ಯ ಭಾವಾನಾಂ ಕೃಷ್ಣೇ ಯದುಪತ ನೃಪ. ಮನೆಗೆ ಮಹೋತ್ಸವ ಅಂತ. ಕೃಷ್ಣ ರುಕ್ಮಿಣಿಯರು ತಾವು ಮದುವೆ ಆಗ್ತಾರಂತ ಇಡೀ ದ್ವಾರಕಾ ನಗರ ಅವು ಮನ್ಯಾಗ ತೋರಣ ಕಟ್ಟ್ಯಾರ. ಎಲ್ಲಾ ಮನೆ ಪೆಂಡಾಲು ಯಾರ ಮನ್ಯಾಗ ಲಗ್ನದರಿ, ಊರಿಗೂರು ಲಗ್ನಕ್ಕೆ ಹೊಂಟದ್ರಿ ಅಂತ ಹೇಳಿ ಅದ್ಭುತವಾದ ಸಭಾದೊಳಗ ದೇವತೆಗಳೆಲ್ಲರೂ ಬಂದು ಆ ದ್ವಾರಕಾ ನಗರದ ಸ್ವಲ್ಪ ಜನರೇ ರುಕ್ಮಿಣಿ ಪಕ್ಷ, ಸ್ವಲ್ಪ ಜನರೇ ಕೃಷ್ಣನ ಪಕ್ಷ ಆಗಿ ಇಬ್ಬರಿಗೆ ನಡುವೆ ಮಾತುಕತೆ ಆಯ್ತಂತ ವಾದರಾಜರು ಬಹಳ ಚಂದ ವರ್ಣನೆ ಮಾಡ್ತಾರೆ. ಸಮಯ ಇಲ್ಲ, ಇನ್ನೊಮ್ಮೆ ಹೇಳ್ತೇನೆ. ಅದ್ಭುತವಾದಂತಹ ಮದುವೆ ಎಲ್ಲ ವಿವಾಹಗಳು ಆ ಪದ್ಧತಿಗಳೆಲ್ಲ ನಡೆದ್ರೆ ನರನಾರ್ಯಾಶ್ಚ ಮುದಿತಃ ಪ್ರಮಷ್ಟ ಮಣಿಕುಂಡಲ ಪಾರಿಬರಖಂ ಉಪಾಚಕ್ರು ವರಯೋಹೋ ಚಿತ್ರವಾಸಸೋಹೋ. ಸುಂದರವಾದ ಇಂಥ ವಧು ಇಂಥ ವರ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನು ನಾವು ನೋಡ್ತಾ ಇದ್ದೇವೆ ಅನ್ನೋ ಪರಿಜ್ಞಾನ ಅವತ್ತೆಲ್ಲರಿಗೂ ಬಂದದ. ರಾಮಸೀತೆಯ ಸ್ವಯಂವರವನ್ನ ಎಲ್ಲರೂ ನೋಡಿದ್ದಾರೆ. ಎಲ್ಲಾ ದೇವಾನುದೇವತೆಗಳು ಬಂದು ಭಗವಂತ ರುಕ್ಮಿಣಿಯ ಮೇಲೆ ಪುಷ್ಪವೃಷ್ಟಿಯನ್ನ ತಾವು ಮಾಡ್ತಾ ಇದ್ದಾರೆ. ರುಕ್ಮಿಣ್ಯ ಹರಣಂ ಶುತ್ವ ಗೀಯಮಾನಂ ತಸ್ತತಃ ರಾಜಾನೋ ರಾಜಕನ್ಯಾಶ್ಚ ಬಭೂವರು ಶವಿಸ್ಮಿತ. ಎಲ್ಲ ಕಡೆಗೆ ವಿಸ್ಮಯದ ಒಂದು ಲಹರಿ ತಾನು ಬಂದಿದೆ. ರಾಜನಾದಂತಹ ಕೃಷ್ಣ ಪರಮಾತ್ಮ ತಾನು ರುಕ್ಮಿಣಿಯ ವಿವಾಹವನ್ನ ಆಗಿದ್ದಾನೆ ಅನ್ನುವಂತಹ ದೊಡ್ಡದಾದಂತಹ ಸುದ್ದಿ ಎಲ್ಲ ಕಡೆಗೆ ಹೋದಾಗ ದ್ವಾರಕಾಯಾಮ ಭೂದ್ರಾಜನ್ ಮಹಾನ್ ಮೋದ ಪುರೌಕಸ. ಏನ್ ಮೋದ, ಏನ್ ಪ್ರಮೋದ! ಇಡೀ ಆದ ಊರಿಗೆ ಅಲ್ಲಿ ಅವತ್ತು ಸಂತಸದ ವಾತಾವರಣ. ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ ಕೃಷ್ಣಂ ಶ್ರೀಯಪತಿಂ. ಶ್ರೀಪತಿಯಾದ ಕೃಷ್ಣ ರುಕ್ಮಿಣೀಪತಿ ಆಗಿದ್ದನ್ನು ನೋಡಿ ಎಲ್ಲರೂ ಕೂಡ ಅವತ್ತು ಆನಂದವನ್ನ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಮಂಗಳ,
ವರ ಕನ್ಯೆಯರಿಗೆ ಶ್ರೇಷ್ಠವಾದಂತಹ ವರ ಕನ್ಯೆಗೆ ಕನ್ಯೆ ವರನಿಗೆ ಸಿಗಬೇಕು ಅಂದರೆ ಈ ಕಥೆಯನ್ನು ಕೇಳಬೇಕು ಅನ್ನುವಂತಹ ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಭಾಗವತ ನಮಗೆ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದೆ. ಅದೇ ಸಂದರ್ಭದೊಳಗೆ ಸತ್ರಾಜಿತ ಅಂತ ಮಹಾರಾಜ, ಸತ್ರಾಜಿತನ ಕಡೆಗೆ ಒಂದು ವಿಶಿಷ್ಟವಾದಂತಹ ಮಣಿ ಸ್ಯಮಂತಕ ಅಂತ ಅದರ ಹೆಸರು. ಆ ಸ್ಯಮಂತಕವನ್ನ ಕೃಷ್ಣವಂ ಕೇಳಿದ್ದ ಅಷ್ಟೇ. ಅವ ಪ್ರಸೇನ ಅಂತ ಅವನ ತಮ್ಮ ತಾನು ಹಾಕ್ಕೊಂಡು ಆ ಮಣಿಯನ್ನು ತಾನು ಬೇಟೆಗೆ ಅಂತ ಹೋದಾಗ ಅಲ್ಲಿ ಅವನನ್ನು ಸಿಂಹ ಕೊಂದು ಬಿಡ್ತು. ಕೃಷ್ಣನೇ ಕದ್ದಾನಿ ಸ್ಯಮಂತಕ ಮಣಿಯನ್ನ ಅಂತ ಅವ ಎಲ್ಲ ಕಡೆಗೆ ಹಬ್ಬಿಸಿದ. ಕೃಷ್ಣನಿಗೆ ಮಿಥ್ಯಾಪವಾದ ತಡ್ಕೊಳ್ಳಿಕ್ಕಾಗಲಿಲ್ಲ. ತಾನು ಹುಡುಕೊಂಡು ಬರ್ತೀನಿ ಅಂತ ಹೋದವ ಸಿಂಹ ಆ ಪ್ರಸೇನ ಸತ್ತು ಬಿದ್ದದನ್ನು ನೋಡಿದ. ಅಲ್ಲಿ ಸಿಂಹದ ಕಾಲು ಗುರುತು ಕಾಣಿಸ್ತು. ಆ ಸಿಂಹದ ಗುರುತು ತಾನು ಬೆನ್ನಹತ್ತಿ ಹೋದ. ಅಲ್ಲಿ ಸಿಂಹ ಸತ್ತು ಬಿದ್ದಿತ್ತು. ಅಲ್ಲಿ ನೋಡಿದ್ರೆ ಕರಡಿ ಗುರುತಿತ್ತು. ಕರಡಿಯ ಕಾಲು ಗುರುತುಗಳನ್ನು ತಾನು ಬೆನ್ನಹತ್ತಿ ಹೋದ್ರೆ ಒಂದು ದೊಡ್ಡ ಗುಹಾ. ಆ ಗುಹಾ ಒಳಗೆ ಹೋದ್ರೆ ಅಲ್ಲೊಬ್ಬ ಸುಂದರಳಾದಂತಹ ಹೆಣ್ಮಗಳು ತನ್ನ ತಮ್ಮನ ಕೂಸನ್ನ ತೊಟ್ಟಿಲೊಳಗೆ ಆಡಿಸ್ತಾ ಇದ್ದಾಳಂತ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವ ಯಶಸ್ಯ ಮಂತಕಃ. ಸಿಂಹ ಪ್ರಸೇನನನ್ನ ಕೊಂತು, ಸಿಂಹವನ್ನ ನಮ್ಮ ತಂದೆ ಜಾಂಬವಂತ ಕೊಂದಾನ. ಹಿಂಗಾಗಿ ಈ ಮಣಿ ನಮ್ದೇ, ನೀಯಾ ಕಳತೀಯೋ ಅಂತ ಆ ರಾಜಕುಮಾರನಿಗೆ ಅವಳು ತೂಗುತ್ತಾ ಇದ್ದಾಗ ಅವಳೇ ಜಾಂಬವತಿ ಅಂತ. ಜಾಂಬವಂತ ತ್ರೇತಾಯುಗದ ಮಹಾನುಭಾವ, ಅವನ ಮಗಳು ಕೃತಯುಗದೊಳಗೂ ಇದ್ದವ. ಅಂಥ ಜಾಂಬವಂತನ ಮಗಳು ಇವತ್ತು ಜಾಂಬವತಿ. ಷಣ್ಮಹಿಷಿಯರಲ್ಲಿ ಬರುವಂಥವಳು. ಲಕ್ಷ್ಮಿಯ ವಿಶೇಷವಾದ ಆವೇಶ ಅವಳಲ್ಲಿ ಇದೆ. ಲಕ್ಷ್ಮಿಯ ರೂಪ ಅಲ್ಲ, ಲಕ್ಷ್ಮಿಯ ಆವೇಶ ಇದ್ದಂತಹ ಆ ಜಾಂಬವತಿಯನ್ನು ನೋಡಿದ ಭಗವಂತ ಆವಾಗ ಆ ಮಣಿ ನಂದು ಅಂತ ತಗೊಳ್ಳಿಕ್ಕೆ ಬಂದಾಗ ಜಾಂಬವಂತ ತಾನು ಯುದ್ಧಕ್ಕೆ ಅಂತ ಬರ್ತಾನೆ. ಘೋರವಾದ ಯುದ್ಧ, 18 ದಿವಸದ ಯುದ್ಧ. 12ನೇ ದಿವಸಕ್ಕೆ ಮಂದೆಲ್ಲ ಕೃಷ್ಣೇ ನೀನು ಬರಂಗಿಲ್ಲ ಅಂತ ತಿಳ್ಕೊಂಡು ಮರಳಿ ಬಂದುಬಿಟ್ಟಿತ್ತಂತ. 18 ದಿವಸ ಯುದ್ಧ ಆಡಿದಾಗ ಜಾಂಬವಂತನಿಗೆ ಪೂರ್ಣ ಆಯಾಸ ಆಗಿ ಕೆಳಗೆ ಬಿದ್ದು ಕೃಷ್ಣ ಹಿಂಗಿನ್ನೇನು ಮುಷ್ಟಿ ಹೊಡಿಬೇಕನ್ನೋದು ರಾಮ ಅಂತ ಕೂಗಿದ್ನಂತ. ಕೃಷ್ಣ ತನ್ನ ರಾಮಸ್ವರೂಪದೊಳಗೆ ಅವನಿಗೆ ಪ್ರತ್ಯಕ್ಷನಾಗಿ ತೋರಿಸ್ತಾನ. ಆ ರಾಮ ಅವತಾರದೊಳಗೆ ನನಗೆ ಯುದ್ಧವನ್ನ ನಿನ್ನಿಂದ ಯುದ್ಧ ಆಡಬೇಕಾಗ್ಯದಂತ ಯುದ್ಧ ಭಿಕ್ಷಾ ಬೇಡಿದ್ದ. ಮುಂದಿನ ಅವತಾರದೊಳಗೆ ಸತ್ಯ ಮಾಡ್ತೀನಿ ಅಂತ ಭಗವಂತ ಅವತ್ತು ಹೇಳಿದ್ದ. ಆ ಮಾತನ್ನ ಸತ್ಯ ಮಾಡಲಿಕ್ಕೆ ಕೃಷ್ಣ ಜಾಂಬವಂತನ ಜೊತೆಗೆ ತಾನು ಯುದ್ಧ ಆಡಿ ಅವನಿಗೆ ಆ ಮಣಿಯ ಜೊತೆಗೆ ಜಾಂಬವತಿಯನ್ನ ತಾನು ಕೊಟ್ಟು ವಿವಾಹ ಮಾಡಿಕೊಡ್ತಾನೆ. ಜಾಂಬವಂತ ಕನ್ಯಾದಾನ ಮಾಡಿ ಆ ಜಾಂಬವಂತ ಉದ್ಧಾರ ಆದ. ಸ್ಯಮಂತಕ ಮಣಿಯನ್ನ ತಂದು ಸತ್ರಾಜಿತನಿಗೆ ತಾನು ಕೊಟ್ಟು, ಸತ್ರಾಜಿತ ನೋಡಪ್ಪ ನಾನು ಮಣಿಯನ್ನ ಕದ್ದಿಲ್ಲ ಅಂತ ತನ್ನ ಮಿಥ್ಯಾಪವಾದವನ್ನು ಭಗವಂತ ಹೋಗಿಸ್ಕೊಂಡ್ರೆ ಸತ್ರಾಜಿತ ಬಹಳ ನಾಚಿಕೆಯಿಂದ ತಲೆ ತಗ್ಗಿಸಿ ಆ ರತ್ನದ ಜೊತೆಗೆ ತನ್ನ ಕನ್ಯಾ ರತ್ನವನ್ನ ಸಾಕ್ಷಾತ್ ಸತ್ಯಭಾಮಾದೇವಿಯನ್ನ ಆತ ಆ ಕೃಷ್ಣನಿಗೆ ತಾನು ಮಣಿಂಚ ಸ್ವಯಮುದ್ಯಮ್ಯ ಕೃಷ್ಣಾಯೋಪಚಹಾರತಾಂ ಸ ಸತ್ಯಭಾಮಾಂ ಭಗವಾನ್ ಉಪಯೇಮೆ ಯಥಾವಿಧಿ ಬಾಹುಭಿರ್ಯಾಚಿತಾಂ ಶ್ರೀಧರ್ ಉಪೌದಾರ್ಯ ಗುಣಾನ್ವಿತಾಂ. ಸಾಕ್ಷಾತ್ ಲಕ್ಷ್ಮಿಯೇ ತಾನು ಸತ್ಯಭಾಮೆಯಾಗಿ, ಭೂದೇವಿಯೇ ಸತ್ಯಭಾಮೆಯ ರೂಪದಲ್ಲಿ ತಾನು ಬಂದಿದ್ದಾಳೆ. ಆ ರುಕ್ಮಿಣಿಯೂ ಒಂದೇ, ಸತ್ಯಭಾಮೆಯೂ ಒಂದೇ. ಅವರನ್ನು ಇಬ್ಬರು ಅಂತ ತಿಳಿಯುವವರಲ್ಲಿ ಅಂಧಂತಮಸ್ಸಿನ ಪ್ರಾಪ್ತಿ, ಅದು ಅಜ್ಞಜನ ಮೋಹನಕ್ಕಾಗಿ ಭಗವಂತ ಇಟ್ಟದ್ದು. ಕೃಷ್ಣ ರುಕ್ಮಿಣಿ ಸತ್ಯಭಾಮೆಯರನ್ನ ತಾನು ಅಲ್ಲಿ ವಿವಾಹವಾಗಿ ಸತ್ರಾಜಿತನಿಗೂ ಕೂಡ ತಾನು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆ ಮಣಿಯಿಂದ ಎಲ್ಲರ ತಲೆ ತಿರುಗಿಬಿಟ್ಟಿತ್ತು. ಆ ಮಣಿಯನ್ನ ಅಪಹಾರ ಮಾಡಿದ್ದಾರೆ. ಅಕ್ರೂರನಲ್ಲಿ ಆ ಮನೆಯನ್ನು ಶತಧನ್ವ ತಾನಿಟ್ಟು ಹೋಗಿದ್ದಾನೆ. ಕೃಷ್ಣನೇ ವೈದಾನ ಅಂತ ಮತ್ತೆ ಗೊತ್ತಾದಾಗ ಆ ಶತಧನ್ವನನ್ನು ಕೊಂದು ಕೃಷ್ಣ ವಾರಾಣಸಿಗೆ ಹೋಗಿ ಆ ಅಕ್ರೂರನ್ನು ಕರ್ಕೊಂಡು ಬಂದು ಮಣಿಯನ್ನು ಮತ್ತೆ ತಾನು ತೋರಿಸ್ತಾನೆ. ಅವನ ತಂದೆಯನ್ನು ಸತ್ರಾಜಿತನನ್ನು ಕೊಂದು ಬಿಟ್ಟಿರ್ತಾನೆ ಶತಧನ್ವ. ಸತ್ಯಭಾಮೆಗೆ ತಾನು ಸಮಾಧಾನವನ್ನ ಭಗವಂತ ಮಾಡ್ತಾ ಇದ್ದಾನೆ. ಮುಂದೆ ಕೆಲವು ದಿನ ಇಂದ್ರಪ್ರಸ್ಥ ಅಂತ ಪಾಂಡವರು ಆ ವನವನ್ನು ತಾವು ಕಟ್ಟಿದಾಗ ಆ ಇಂದ್ರಪ್ರಸ್ಥಕ್ಕೆ ಹೋಗಿ ಅರ್ಜುನನ ಜೊತೆಗೆ ತಾನು ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಯಮುನಾದೇವಿಯೇ ಕಾಳಿಂದಿ ಎನ್ನುವಂತಹ ರೂಪವನ್ನು ತಾಳಿ ಅಲ್ಲಿ ಬಂದಿದ್ದಾಳೆ. ಅವಳನ್ನು ದ್ವಾರಕೆಗೆ ತಂದು ಭಗವಂತ ಕಾಳಿಂದಿಯ ವಿವಾಹವನ್ನಾಗ್ತಾನೆ. ಮಿತ್ರವಿಂದ ಅಂತ ಅವಳು ಕೂಡ ಕೃಷ್ಣನ ಕೈ ಹಿಡಿದಿದ್ದಾಳೆ. ನಗ್ನಜಿತಿ ನೀಲಾ ಅಂತ, ನೀಲಾ ಯಾರು? ಯಶೋದೆಯ ಅಣ್ಣನ ಮಗಳು, ಇವನ ಸೋದರ ಮಾವನ ಮಗಳು. ಅವಳನ್ನ ಮೊದಲೇ ತಾನು ಕೈ ಹಿಡಿದಿದ್ದ ಭಗವಂತ. ಇನ್ನ ಸಣ್ಣವಿದ್ದಾಗ ನಾ ಮುಂಜು ಆಗಿದ್ದಿಲ್ರಿ, ಅಷ್ಟೊತ್ತಿಗೆ ಮದುವೆ ಆಗ್ಬಿಟ್ಟಿತ್ತು ನಮ್ಮ ಕೃಷ್ಣಂದು. ಸಣ್ಣ ಕನ್ಯೆಯನ್ನು ಕೈಯ ಪಿಡಿದು ಕಣ್ಸನ್ನೆ ಮಾಡಿ ಮಂತ್ರಾಕ್ಷತೆ ಜಲವನ್ನು ಕುನ್ನಿ ಹುಡುಗರಿಂದರ್ಪಣೆ ಗೈಸಿವಳೆನ್ನ ಪತ್ನಿ ಎಂದೆನ್ನುತ್ತಿರುವುದು ಇದು ಏನೋ ತುಂಟತನ ಅಂತ ಹೇಳ್ತೀವರಲ್ಲ. ಆ ಸಣ್ಣ ಹುಡುಗರಿಂದ ಮಂತ್ರಾಕ್ಷತೆ ಹಾಕೊಂಡು ಇವಳನ್ನ ಪತ್ನಿ ಅಂತ ನೀಲಾಳನ್ನ ತಾನು ಮೊದಲು ಹಿಡಿದಿದ್ದ ಅದೇ ನೀಲೆಯನ್ನ ಮತ್ತೆ ಭಗವಂತ ವಿವಾಹವಾಗಿದ್ದಾನೆ. ಆ ರೀತಿಯಲ್ಲಿ ಜಾಂಬವತಿ, ಮಿತ್ರವಿಂದ, ಕಾಲಿಂದಿ, ನೀಲ, ಭದ್ರ, ಹೀಗೆ ಆ ಷಣ್ಮಹಿಷಿಯರು ಜೊತೆಗೆ ಸಾಕ್ಷಾತ್ ರುಕ್ಮಿಣಿ ಮತ್ತು ಸತ್ಯಭಾಮೆ, ಹೀಗೆ ಅಷ್ಟಮಹಿಷಿಯರ ವಿವಾಹವನ್ನ ಭಗವಂತ ತಾನಾಗಿ ಅಲ್ಲಿ ಎಲ್ಲರ ಉದ್ಧಾರವನ್ನ
ತಾನು ಮಾಡ್ತಾ ಇದ್ದಾನೆ. ಕೃಷ್ಣನ ಕಲ್ಯಾಣದ ಕಥೆ ಮನೆ ಮನೆಗಳಲ್ಲಿ ಕಲ್ಯಾಣವನ್ನು ಉಂಟು ಮಾಡುತ್ತದೆ, ಮನಸ್ಸುಗಳಲ್ಲಿ ಕಲ್ಯಾಣವನ್ನು ಉಂಟು ಮಾಡುತ್ತದೆ. ಕಲ್ಯಾಣ ಅಂದರೆ ಭಗವಂತ, ಕಲ್ಯಾಣ ಉಲ್ಲಾಸ ಸೀಮಾ ಅಂತ ಹೇಳಿದಂತೆ ಕಲ್ಯಾಣದ ಸೀಮೆಯೇ ಭಗವಂತ. ಅವನ ಆ ಕಲ್ಯಾಣದ ಕಥೆಗಳು ನಮ್ಮಲ್ಲಿ, ನಮ್ಮ ಮನೆಗಳಲ್ಲಿ ವಿಶಿಷ್ಟವಾದಂತಹ ಮಹೋತ್ಸವದ ಪ್ರಸಂಗಗಳನ್ನು ಅವು ತಂದುಕೊಡುತ್ತವೆ. ರಾಜನಾದಂತಹ ಕೃಷ್ಣ ಪರಮಾತ್ಮ ತಾನು ಷಣ್ಮಹಿಷಿಯರ, ಅಷ್ಟಮಹಿಷಿಯರ ವಿವಾಹದ ಆ ಒಂದು ಪ್ರಸಂಗವನ್ನು ಭಾಗವತ ವರ್ಣಿಸ್ತದೆ. ಇದರ ಜೊತೆಗೆ 16,100 ಜನರನ್ನು ಭಗವಂತ ರಾಜ್ಯೋತಿಷಪುರದಿಂದ ನರಕಾಸುರನನ್ನು ಸಂಹಾರ ಮಾಡಿ ಮದುವೆಯಾದ ಕಥೆ ಅದು ಮುಂದಿನ ಭಾಗದಲ್ಲಿ ಬರ್ತದೆ. ಅದರ ಜೊತೆಗೆ ಇನ್ನೂ ಕೆಲವು ಕಥೆಗಳಿಂದ ಈ ಒಂದು ದಶಮಸ್ಕಂದ ಇದು ಕೊನೆಗೊಳ್ಳುತ್ತದೆ. ನಾಳೆಯೂ ಒಂದು ದಿವಸ ಪೂರ್ಣ ದಶಮಸ್ಕಂದನೆ, ಇನ್ನ ಮುಂದಿನ ಎಷ್ಟೋ ಗೀತಾ ಉಪದೇಶ ಮೊದಲಾದಂತಹ ಕಥೆಗಳು ಸಾಕಷ್ಟಿವೆ. ಅದರೊಂದಿಗೆ ದಶಮಸ್ಕಂದ ಮುಗಿದ ಮೇಲೆ ಏಕಾದಶಿಯೂ ಏಕಾದಶ ಸ್ಕಂದ ಬಂದಿಲ್ಲ, ದ್ವಾದಶಿ ಬರುತ್ತದೆ. ಮುಂದೊಂದು 2-3 ದಿವಸದೊಳಗೆ ಸಂಕ್ಷಿಪ್ತವಾಗಿ ಏಕಾದಶ ದ್ವಾದಶ ಸ್ಕಂದಗಳ ತಾತ್ಪರ್ಯವನ್ನು ಸಂಗ್ರಹವನ್ನು ಮಾಡಿ ಹೇಳ್ತಾ, ಈ ದಶಮಸ್ಕಂದದ ವಿಚಿತ್ರವಾದಂತಹ ಕಥೆಗಳು ಎಷ್ಟು ಕೇಳಿದರೂ ಕಡಿಮೆ, ಎಷ್ಟು ಹೇಳಿದರೂ ಕಡಿಮೆ. ಭಗವಂತ ಇಷ್ಟೇ ಅನ್ನೋದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು. ಗುರುಗಳ ಅನುಗ್ರಹದಿಂದ ಅದನ್ನು ಎಷ್ಟು ಸಂಗ್ರಹ ಮಾಡಲಿಕ್ಕಾಗ್ತದೋ ಅಷ್ಟು ಮಾಡಿದ್ದೇನೆ. ಭಗವಂತ ಇದರಿಂದ ತೃಪ್ತನಾಗಿ ನಮ್ಮೆಲ್ಲರ ಮೇಲೆ ತಾನು ಅನುಗ್ರಹವನ್ನು ಮಾಡಿ ಎಲ್ಲರನ್ನೂ ಕೂಡ ತಾನು ತನ್ನ ಭಕ್ತಿಯ ಸಾಗರದಲ್ಲಿ ಮುಳುಗಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಅನುವಾದವನ್ನು ಗುರುವಂತರ್ಗತನಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.